ಓಕೆ ಸರ್, ಕೇಳಿಸ್ತಾನೆ ಸರ್? Yes, sir. Okay, thank you. So let f from D to C. So D is subset of C, be a domain. Okay na? So be an analytic function. ನೋಡಿ analytic function ಆಗಿದೆ ಇದು on D. So domain. So open plus connected domain ಅಂದ್ರೆ. So ಇವಾಗ ನೋಡಿ prove that the following conditions f must be constant function. analytic function ಆಗಿದೆ ಈಗ ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಕೊಡ್ತಾರೆ. ಈ ಕಂಡೀಷನ್ಸ್ ಕೊಟ್ಟಾಗ ಏನಾಗ್ಬಿಡ್ತದೆ, ಎಫ್ ಇದೆ ನೋಡಿ ಕಾನ್ಸ್ಟೆಂಟ್ ಫಂಕ್ಷನ್ ಆಗುತ್ತೆ ಅಂತ. ಓಕೆನಾ? ಫಸ್ಟ್ ಕಂಡೀಷನ್ ಏನ್ ಕೊಟ್ಟಿದ್ದಾರೆ ನೋಡಿ, ಎಫ್ ಡ್ಯಾಶ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಎಫ್ ಡ್ಯಾಶ್ ಇಸ್ ಐಡೆಂಟಿಕಲಿ 0 ಆನ್ ಡಿ ಅಂದ್ರೆ ಈ ಪೂರ್ತಿ ಇಂಟರ್ವಲ್ ಅಲ್ಲಿ ಎಫ್ ಡ್ಯಾಶ್ ಏನಾಗುತ್ತಂತೆ 0 ಆಗ್ತಿದೆ ಅಂತೆ. ಓಕೆನಾ? ಎಫ್ ಡ್ಯಾಶ್ ಈಕ್ವಲ್ ಟು 0 ಕೊಟ್ರೆ ಸೊ ಎಫ್ ಏನಾಗುತ್ತೆ ಕಾನ್ಸ್ಟೆಂಟ್ ಆಗುತ್ತೆ ಅಂತ. ಓಕೆನಾ? ಇಲ್ಲಿ ಪ್ರೂಫ್ ಇದೆ ನೋಡಿ. ಏನ್ ಮಾಡ್ತೀರಾ, ಫಸ್ಟ್ ಎಫ್ ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಅನಾಲಿಟಿಕ್ ಫಂಕ್ಷನ್ ಕೊಟ್ಟಿದ್ದಾರೆ ಅಲ್ವಾ? ಸೊ ಎಫ್ ಈ ಕೊಟ್ಟು ಏನಾಗಿರುತ್ತೆ ಯು ಪ್ಲಸ್ ಐ ವಿ ಆಗಿರುತ್ತೆ. ಇವಾಗ ಸಿ ಆರ್ ಇಕ್ವೇಶನ್ ಏನಾಗ್ಬಿಡುತ್ತೆ ಅಂದ್ರೆ ಅನಾಲಿಟಿಕ್ ಆಗ್ತಿದೆ ಇದು. ಸಿ ಆರ್ ಇಕ್ವೇಶನ್ ಒಳಗಾಗುತ್ತಾ? ಸಿ ಆರ್ ಇಕ್ವೇಶನ್ ಏನಾಗ್ಬಿಡುತ್ತೆ, ಯು ಎಕ್ಸ್ ಈಕ್ವಲ್ ಟು ವಿ ವೈ, ಯು ವೈ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಆಗುತ್ತೆ. ಸೊ ದೀಸ್ ಆರ್ ದ ಟೂ ಕಂಡೀಷನ್ಸ್ ಸಿ ಆರ್ ಇಕ್ವೇಶನ್. ಓಕೆ, ಇವಾಗ ಒಂದು ರಿಸಲ್ಟ್ ಇದೆ ನೋಡಿ, ಯಾವುದು ಎಫ್ ಡ್ಯಾಶ್ ಆಫ್ ಝಡ್ ಅಂದ್ರೆ ಈಗ ಝಡ್ ಈಕ್ವಲ್ ಟು ಎಫ್ ಆಫ್ ಝಡ್ ಇದೆ, ಇದು ಎಫ್ ಆಫ್ ಝಡ್ ಇದು. ಇದನ್ನ ನಾವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಝಡ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಎಫ್ ಡ್ಯಾಶ್ ಆಫ್ ಝಡ್ ಆಗುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಎಕ್ಸ್ ಏನ್ ಬರುತ್ತೆ ಅದು ಎಕ್ಸ್ಪ್ರೆಷನ್, ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಸೈನ್ ಟು ಡೋ ಯು ಬೈ ಡೋ ಎಕ್ಸ್. ಓಕೆನಾ? ಸೊ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ ನೋಡಿ, ಅವರು 0 ಕೊಟ್ಟಿದ್ದಾರೆ. ಎಫ್ ಡ್ಯಾಶ್ ಆಫ್ ಝಡ್ ಅಂದ್ರೆ ಕರೆಕ್ಟ್ ಅಲ್ವಾ? 0 ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ 0 ಪ್ಲಸ್ ಐ ಇಂಟು 0 ಆಗುತ್ತೆ. ಇವಾಗ ಏನಾಗುತ್ತೆ ನೋಡಿ, ಡೋ ಯು ಬೈ ಡೋ ಎಕ್ಸ್ ಕೂಡ ಏನಾಗುತ್ತೆ 0. ಕಂಪೇರ್ ಮಾಡಿ, ರಿಯಲ್ ಪಾರ್ಟ್ ಏನಿದೆ ಡೋ ಯು ಬೈ ಡೋ ಎಕ್ಸ್ 0 ಆಗ್ಬಿಡುತ್ತೆ, 0 ಆಗುತ್ತೆ. ಇವಾಗ ಬೈ ಸಿ ಆರ್ ಇಕ್ವೇಶನ್ ಡೋ ಯು ಬೈ ಡೋ ಎಕ್ಸ್ ಬದಲು ಏನಾಗುತ್ತೆ ನೋಡಿ, ಡೋ ಯು ಬೈ ಡೋ ಯು ಎಕ್ಸ್ ಅಂತಂದ್ರೆ ವಿ ವೈ ಬರ್ಕೋಬೋದಾ? ಸೊ ಡೋ ವೈ ಈಕ್ವಲ್ ಟು 0 ಆಗುತ್ತೆ. ಇದಕ್ಕೆ ಏನಾಗುತ್ತೆ ಹೇಳಿ, ಮೈನಸ್ ಡೋ ಯು ಬೈ ಡೋ ವೈ ಆಗುತ್ತೆ. ಮೈನಸ್ ಆ ಕಡೆ ಆಗುತ್ತೆ, ಡೋ ಯು ಬೈ ಡೋ ವೈ ಈಕ್ವಲ್ ಟು 0 ಆಗ್ಬಿಡುತ್ತಾ? ಇಲ್ಲಿ ಏನಾಗ್ತಿದೆ ನೋಡಿ, ಡೋ ಯು ಬೈ ಅಂದ್ರೆ ಯು ಒನ್ ನೀವು ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ 0 ಬರ್ತಿದೆ. ಸೊ ಯು ಒನ್ ನ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ವೈ ಮಾಡಿದ್ರೆ ಅದು ಕೂಡ 0 ಬರ್ತಿದೆ. ಅರ್ಥ ಏನಾಗುತ್ತೆ ನೋಡಿ, ಯು ಒನ್ ಅದಿದೆ ನೋಡಿ, ಯು ಆಫ್ ಎಕ್ಸ್ ಕಾಮ ವೈ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂಡ್ ವೈ. ಓಕೆನಾ? ಅಲ್ಲಿ ಏನಾದ್ರೆ ಎಕ್ಸ್ ಅಂಡ್ ವೈ ಟರ್ಮ್ಸ್ ಬಂದ್ರೆ ನಮಗೆ ಅದರದೇ 0 ಬರ್ತಿತ್ತು ಪಾರ್ಷಿಯಲ್ ಡಿಫರೆನ್ಶಿಯೇಟ್ ಮಾಡಿದ್ರೆ. ಸೊ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂಡ್ ವೈ ಮೀನ್ಸ್ ವಾಟ್, ಕಾನ್ಸ್ಟೆಂಟ್ ಅಂತ. C1 ತಗೋಬೋದಾ? ನಮ್ ಕಾನ್ಸ್ಟೆಂಟ್ C1. ಅದೇ ತರ ಡೋ ವಿ ಬೈ ಡೋ ಎಕ್ಸ್ ಈಕ್ವಲ್ ಟು 0 ಇದೆ. ಸೊ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ 0 ಬರ್ತಿದೆ, ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ವೈ ಮಾಡಿದ್ರೆ 0 ಬರ್ತಿದೆ. ಸೊ ಏನಾಗ್ಬಿಡುತ್ತೆ ಇವಾಗ, ವಿ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂಡ್ ವೈ ಆಗುತ್ತೆ. ಸೊ ವಿ ಇಸ್ ಆಲ್ಸೋ ತಗೋಬೋದಾ? ಸೊ ಇವಾಗ ಎಫ್ ಆಫ್ ಝಡ್ ಏನಾಗ್ಬಿಡುತ್ತೆ ಹಂಗಾರೆ, ಯು ಒನ್ ಅದು C1 ಬಂದಿದೆ ಪ್ಲಸ್ ಐ ಇಂಟು ವಿ ಅನ್ನೋದು C2. C1 ಪ್ಲಸ್ ಇದು ಕಾನ್ಸ್ಟೆಂಟ್, ಐ ಅನ್ನೋದು ಕಾನ್ಸ್ಟೆಂಟ್, C2 ಕಾನ್ಸ್ಟೆಂಟ್. ಇದನ್ನ ಇನ್ನೊಂದು ಕಾನ್ಸ್ಟೆಂಟ್ ಅಂತ ಬರೀಬಹುದು C3 ಅಂತ. therefore ಎಫ್ ಏನಾಗ್ಬಿಡುತ್ತೆ ಹೇಳಿ, ಕಾನ್ಸ್ಟೆಂಟ್ ಫಂಕ್ಷನ್. ಕ್ಲಿಯರಾ? ಎಫ್ ಅನಾಲಿಟಿಕ್ ಫಂಕ್ಷನ್ ಪ್ಲಸ್ ಎಫ್ ಡ್ಯಾಶ್ ಇಸ್ ಎಫ್ ಡ್ಯಾಶ್ ಈಕ್ವಲ್ ಟು 0 ಆನ್ ಡಿ. ಸೊ ದೆನ್ ಎಫ್ ಏನಾಗ್ಬಿಡುತ್ತೆ ಹೇಳಿ, ಮಸ್ಟ್ ಬಿ ಕಾನ್ಸ್ಟೆಂಟ್. Okay, next f of z equal to u of x comma y plus I into v of x comma y. If u equal to 0 or v equal to 0, u equal to 0, v equal to 0 ಅಂದ್ರೆ ಎರಡು ಇವಾಗ ಓಕೆನಾ? either u equal to 0 or v equal to 0, u equal to 0, v equal to 0. So f is real valued function. F is purely imaginary valued. Image of f lies on horizontal line. ಸೊ ಇಮೇಜ್ ಆಫ್ ಎಫ್ ಲೈಸ್ ಆನ್ ಹಾರಿಜಾಂಟಲ್ ಲೈನ್. ಓಕೆನಾ? ಅಂದ್ರೆ ಈ ತರ ಒಂದು ಲೈನ್ ಇದೆ ಅನ್ಕೊಳ್ಳಿ ಇವಾಗ. ಸೊ ಹಾರಿಜಾಂಟಲ್ ಲೈನ್, ಫಾರ್ ಎಕ್ಸಾಂಪಲ್ ಇದು y ಈಕ್ವಲ್ ಟು 3 ಅಂತ ತಗೋಬೋದಲ್ವಾ, ಅಲಾಂಗ್ ಎಕ್ಸ್ ಆಕ್ಸಿಸ್. ಇದ್ರ ಮೇಲೆ ಏನಾದ್ರೆ ನಿಮಗೆ ರೇಂಜ್ ಬಂತು ಅಂತಂದ್ರೆ ಯಾವ್ದಾದ್ರು ಫಂಕ್ಷನ್ ರೇಂಜ್ ಇದ್ರ ಮೇಲೆ ಬಂದ್ರೆ ಕಾನ್ಸ್ಟೆಂಟ್ ಆಗುತ್ತೆ ಅಂತ. ಓಕೆನಾ? ಆರ್ ವರ್ಟಿಕಲ್ ಲೈನ್, ಸೊ ಇದ್ರ ವರ್ಟಿಕಲ್ ಲೈನ್ ಇದೆ ಅನ್ಕೊಳ್ಳಿ. ಸೊ ಇದ್ರ ಮೇಲೆ ನಿಮ್ಗೆ ಏನಾದ್ರು ರೇಂಜ್ ಬಂದು ಯಾವ್ದಾದ್ರು ಫಂಕ್ಷನ್ ರೇಂಜ್ ಅಂತಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಆ ಫಂಕ್ಷನ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಆಗುತ್ತೆ ಅಂತ ರಿಸಲ್ಟ್ ಇದು. ಓಕೆನಾ?
ಅದಕ್ಕೆ ಇಲ್ಲಿದೆ ನೋಡಿ, ಇದು ಇಷ್ಟೇ ಬೇಕಾಗಿರೋದು ನಮಗೆ ಇಲ್ಲೇನು. ಸೊ ಎಫ್ ಈಸ್ ರಿಯಲ್ ವ್ಯಾಲ್ಯೂಡ್, ಎಫ್ ಈಸ್ ಪ್ಯೂರ್ಲಿ ಇಮ್ಯಾಜಿನರಿ ವ್ಯಾಲ್ಯೂಡ್. ಅಂದ್ರೆ ಇವಾಗ ಎಫ್ ಈಕ್ವಲ್ ಟು ಎಫ್ ಆಫ್ ಯು ಪ್ಲಸ್ ಐ ವಿ ಅಂತ ಇದೆ. ಓಕೆನಾ. ಎಫ್ ಫ್ರಮ್ ಏನಿರುತ್ತೆ ಹೇಳಿ, ಸಿ ಟು ಸಿ ಇರುತ್ತೆ. ನಿಮಗೆ ನೋಡಿ ಇಲ್ಲಿ ಎಫ್ ಆಫ್ ನೀವು ಯಾವುದೇ ಪಾಯಿಂಟ್ಸ್ ಅನ್ನ ಕೊಡಿ ಇಲ್ಲಿ ಸಿ ಇಲ್ಲಿ, ಅಂದ್ರೆ ರೇಂಜ್ ನಮಗೆ ಏನ್ ಬರ್ಬೇಕು ಇವಾಗ ಇಲ್ಲಿ ಜಸ್ಟ್ ಅಲ್ಲ ರಿಯಲ್ ವ್ಯಾಲ್ಯೂಡ್ ಯು ಬಂದ್ರೆ, ಎಫ್ ಆಫ್ ಸಿ ರೇಂಜ್ ಇದೆ ನೋಡಿ, ಜಸ್ಟ್ ನಿಮಗೆ ಐ ಇಂಟು ಬಿ ಬಂದ್ರೆ ಇಮ್ಯಾಜಿನರಿ ಪ್ಯೂರ್ಲಿ ಇಮ್ಯಾಜಿನರಿ ವ್ಯಾಲ್ಯೂಡ್ ಆಗ್ಬಿಡುತ್ತೆ. ಈ ತರ ನಿಮ್ಗೆ ಏನಾದ್ರು ಬಂತಂದ್ರೆ ಕಾನ್ಸ್ಟೆಂಟ್ ಆಗ್ಬಿಡುತ್ತೆ ಫಂಕ್ಷನ್ ಅಂತ. ಸೊ ಫಂಕ್ಷನ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಅಂತ. ಓಕೆನಾ. ಬೇಕಿದ್ರೆ ನೀವು ತಗೊಂಡು ಚೆಕ್ ಮಾಡ್ಕೊಳ್ಳಿ ಅದು ಯಾವ ತರ ಅಂದ್ರೆ, ಫಸ್ಟ್ ನೋಡಿ ಇಲ್ಲಿ ಎಫ್ ಆಫ್ ಝಡ್ ಈಕ್ವಲ್ ಏನಿದೆ ನೋಡಿ, ಯು ಪ್ಲಸ್ ಐ ವಿ ಇದೆ. ಇವಾಗ ಲೆಟರ್ ಸಪೋಸ್ ದಟ್ ಯು ಈಕ್ವಲ್ ಟು 0. ಆಲ್ರೆಡಿ ಇದು ಕಾನ್ಸ್ಟೆಂಟ್ ಅಲ್ವಾ, ಯು ಈಕ್ವಲ್ ಟು 0. ಇವಾಗ ವಿ ಕಾನ್ಸ್ಟೆಂಟ್ ಅಂತ ತಗೋಬೇಕು ನಾವು, ಅಂದ್ರೆ ತೋರಿಸ್ಬೇಕು ಇವಾಗ. ಬೈ ಸಿ ಆರ್ ಇಕ್ವೇಶನ್ ಏನಾಗ್ಬಿಡುತ್ತೆ, ಅನಾಲಿಟಿಕ್ ಅಂತ ಅವರೇ ಕೊಟ್ಟಿದ್ದಾರೆ ಫಸ್ಟಿಗೆ. ಸಿ ಆರ್ ಇಕ್ವೇಶನ್ ಏನಾಗ್ಬಿಡುತ್ತೆ, ಯು ಎಕ್ಸ್ ಈಕ್ವಲ್ ಟು ವಿ ವೈ, ವಿ ಎಕ್ಸ್ ಈಕ್ವಲ್ ಟು ಮೈನಸ್ ಯು ವೈ ಆಗುತ್ತೆ. ಕರೆಕ್ಟ್ ಅಲ್ವಾ. ಇವಾಗ ಯು ವೈ ಈಕ್ವಲ್ ಟು ಇದನ್ನ ಯು ಎಕ್ಸ್ ಮಾಡ್ಬಿಟ್ರೆ ಏನಾಗುತ್ತೆ ನೋಡಿ 0 ಅಲ್ವಾ. ಯು ಈಕ್ವಲ್ ಟು 0 ಇದೆ, ಪಾರ್ಷಿಯಲ್ ಡಿಫರೆನ್ಶಿಯೇಟ್ ಮಾಡಿ 0 ಆಗ್ಬಿಡುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ 0 ಆಗ್ಬಿಡುತ್ತೆ. ಸೊ ವಿ ವೈ ಈಕ್ವಲ್ ಟು 0. ಸೊ ಅಂಡ್ ಇಲ್ಲಿ ಯು ವೈ ಏನಾಗುತ್ತೆ ನೋಡಿ, ಇದನ್ನ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ಬಿಟ್ರೆ ಇದು ಕೂಡ 0. ಸೊ ವಿ ಎಕ್ಸ್ ನೋಡಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ 0 ಬರ್ತಿದೆ, ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ 0 ಬರ್ತಿದೆ. ಕರೆಕ್ಟ್ ಅಲ್ವಾ. ದಟ್ ವಿ ಆಫ್ ಎಕ್ಸ್ ಕಾಮ ಏನಾಗ್ಬಿಡುತ್ತೆ ಹೇಳಿ, ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂಡ್ ವೈ, x and y terms. So which implies that v of x comma y must be constant. Constant ಈ f of ನೋಡ್ದಂಗಾರೆ u ಒಂದು 0 ತಗೊಂಡಿದೀವಿ. ಸೊ i ಇಂಟು ಇಲ್ಲಿ ಕಾನ್ಸ್ಟೆಂಟ್ ಆಗತ್ತಲ್ವಾ, ಅಂದ್ರೆ v of c ತಗೊಂಡ್ಬಿಟ್ರೆ v equal to c. ಸೊ i c ಏನಾಗ್ಬಿಡುತ್ತೆ, i is constant ಆಗ್ಬಿಡುತ್ತಲ್ವಾ. yes sir, ಕಾನ್ಸ್ಟೆಂಟ್. ಸೊ therefore f is constant. ಕ್ಲಿಯರ್ ಇದು. ಸೊ ಅದೇ ತರ ಬೇಕಿದ್ರೆ ವಿ ತಗೊಂಡ್ ನೋಡಿ, ವಿ ಈಕ್ವಲ್ ಟು 0 ತಗೊಂಡ್ ನೋಡಿ. ಓಕೆನಾ. ಚೆಕ್ ಮಾಡ್ತೀರಾ, ಅದು ಮಾಡ್ಕೊಳ್ತೀರಾ. yes sir. ಓಕೆ. ಸೊ ದೆನ್ ಎಫ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಅಷ್ಟೇ. ಓಕೆ. ನೆಕ್ಸ್ಟ್ ನೋಡಿ ಎಫ್ ಬಾರ್ ಇದೆ ನೋಡಿ, ಇಲ್ಲಿ ಏನಿದೆ ನೋಡಿ, ಎಫ್ ಬಾರ್ ಈಸ್ ಅನಾಲಿಟಿಕ್. ಅವ್ರು ಫಸ್ಟ್ ಹೇಳಿದ್ದಾರೆ ಎಫ್ ಅನಾಲಿಟಿಕ್ ಆಗಿದೆ. ಓಕೆನಾ. ಇವಾಗ ಇನ್ನೊಂದು ಕಂಡೀಷನ್, ಎಫ್ ಬಾರ್ ಇದೆ ನೋಡಿ, ಅದು ಕೂಡ ಅನಾಲಿಟಿಕ್ ಆಗ್ತಿದೆ. ಸೊ ದೆನ್ ಎಫ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಆಗುತ್ತೆ. ಸೊ ವೆರಿ ಸಿಂಪಲ್. ಯಾವ ತರ ಮಾಡ್ಬೋದು ಹೇಳಿ, ಫಸ್ಟ್ ಅವ್ರು ಕೊಟ್ಬಿಟ್ಟಿದ್ದಾರೆ ಎಫ್ ಅನ್ನೋದು ಅನಾಲಿಟಿಕ್. ಇವಾಗ ಎಫ್ ಈಕ್ವಲ್ ಟು ಯು ಪ್ಲಸ್ ಐ ವಿ ಅನಾಲಿಟಿಕ್ ಫಂಕ್ಷನ್. ಸೊ ಅನಾಲಿಟಿಕ್ ಅಂತಿದ್ದಾಗ ಅರ್ಥ ಏನಿದು, ಸಿ ಆರ್ ಇಕ್ವೇಶನ್ ನೋಡ್ ಆಗುತ್ತಲ್ವಾ. ಸಿ ಆರ್ ಇಕ್ವೇಶನ್ ಏನಾಗುತ್ತೆ, ಯು ಎಕ್ಸ್ ಈಕ್ವಲ್ ಟು ವಿ ವೈ ಅಂಡ್ y is equal to minus vx ಆಗುತ್ತೆ ಅಲ್ವಾ. ಇವಾಗ ಎಫ್ ಬಾರ್ ಇದೆ ನೋಡಿ, ಅದು ಕೂಡ ಅನಾಲಿಟಿಕ್ ಆಗ್ತಿದೆ, ಅಂದ್ರೆ ಯು ಮೈನಸ್ ಐ ವಿ ಆಗುತ್ತಲ್ವಾ, ಇದು ಕೂಡ ಅನಾಲಿಟಿಕ್ ಆಗುತ್ತೆ. ಇವಾಗ ಏನಾಗ್ಬಿಡುತ್ತೆ ಹೇಳಿ, ಇದು ಸಿ ಆರ್ ಇಕ್ವೇಶನ್ ಪ್ರಕಾರ ಇವಾಗ ಈ ತರ ಬರಿಬೋದಾ ನಾವು, ಯು ಪ್ಲಸ್ ಐ ಇಂಟು ಮೈನಸ್ ಬಿ ಅಂತ ಬರಿಬೋದಾ ಎಫ್ ಬಾರ್. ಇವಾಗ ಏನಾಗ್ಬಿಡುತ್ತೆ ನೋಡಿ ಸಿ ಆರ್ ಇಕ್ವೇಶನ್, ಫಸ್ಟ್ ನೋಡಿ ಯು ಇದೆ ಮೈನಸ್ ಬಿ ಇದೆ, ಇದನ್ನ ಬರ್ಕೊಂಡ್ರೆ ಇಲ್ಲಿ ನೋಡಿ ಒಂದು ಯು ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಯು ವೈ ಮಾಡಬೇಕು. ಫಸ್ಟ್ ಯು ಅನ್ನ ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ಎಕ್ಸ್, ಆಮೇಲೆ ವೈ. ಈಗ ಮೈನಸ್ ಬಿ ಇದೆ, ಅದನ್ನ ಏನ್ ಮಾಡ್ಬೇಕು, ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, ಮೈನಸ್ ವಿ ಎಕ್ಸ್ ಆಗುತ್ತೆ, ಮೈನಸ್ ವಿ ವೈ ಆಗುತ್ತೆ. ಇವಾಗ ಸಿ ಆರ್ ಇಕ್ವೇಶನ್ ಯು ಎಕ್ಸ್ ಈಕ್ವಲ್ ಟು ಮೈನಸ್ ವೈ, ಅಪೋಸಿಟ್ ಈಕ್ವಲ್ ಇರುತ್ತೆ. ನೆಕ್ಸ್ಟ್ ಇವು ಆಪೋಸಿಟ್ ಇರುತ್ತೆ, ಅಂದ್ರೆ ಈ ಕಡೆ ಈಕ್ವಲ್ ಇರುತ್ತೆ, ಆಪೋಸಿಟ್ ಸೈನ್ ಬರುತ್ತೆ. ಅಂದ್ರೆ ಇವಾಗ ಏನ್ ಬರುತ್ತೆ ಹೇಳಿ, ಈಕ್ವಲ್ ಟು ವಿ ವೈ ಎಕ್ಸ್ ಬರುತ್ತೆ, ಮೈನಸ್ ಆಫ್ ಮೈನಸ್ ವಿ ಎಕ್ಸ್ ಏನಾಗ್ಬಿಡುತ್ತೆ, ವಿ ಎಕ್ಸ್ ಆಗುತ್ತೆ. ಎಸ್. ಇವಾಗ ಇಲ್ಲಿ ನೋಡಿ ಯು ಎಕ್ಸ್ ಕೂಡ ಏನಿದೆ ಇಲ್ಲಿ ವಿ ವೈ. ಇವಾಗ ಇಲ್ಲಿ ಯು ಎಕ್ಸ್ ಬದಲಿ ವಿ ವೈ ತಗೊಂಡ್ರೆ, ಸೊ ವಿ ವೈ ಈಕ್ವಲ್ ಟು ಮೈನಸ್ ಬಿ ವೈ ಆಗುತ್ತೆ. ವಿ ವೈ ಕಡೆ ತಗೊಂಡ್ರೆ ಏನಾಗುತ್ತೆ ಹೇಳಿ, 2 ಟೈಮ್ಸ್ ವಿ ವೈ ಈಕ್ವಲ್ ಟು 0 ಆಗುತ್ತೆ. ವಿ ವೈ ಏನಾಗುತ್ತೆ ಹೇಳಿ, 0. ಅದೇ ತರ ಇಲ್ಲಿ ಯು ವೈ ಅಂದ್ರೆ ಏನಿದೆ ನೋಡಿ, ಇಲ್ಲಿ ಮೈನಸ್ ಎಕ್ಸ್ ಇದೆ ಈಕ್ವಲ್ ಟು ವಿ ಎಕ್ಸ್ ಇದೆ. ಅದ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ, 2 ಟೈಮ್ಸ್ ವಿ ಎಕ್ಸ್ ಏನಾಗ್ಬಿಡುತ್ತೆ 0. ಪಾರ್ಷಿಯಲ್ ಡಿಫರೆನ್ಶಿಯೇಟ್ ಎಕ್ಸ್ ಮಾಡಿದ್ರೆ 0 ಬರ್ತಿದೆ, ವೈ ಮಾಡಿದ್ರೆ 0 ಬರ್ತದೆ. ದಟ್ ಮೀನ್ಸ್ ವಾಟ್, ವಿ ಆಫ್ ಎಕ್ಸ್ ಕಮ ವೈ ಅನ್ನೋದು ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂಡ್ ವೈ. ಸೊ ದೇರ್ ಫಾರ್ ವಿ ಆಫ್ ಎಕ್ಸ್ ಕಮ ವೈ ಏನಾಗ್ಬಿಡುತ್ತೆ ಹೇಳಿ, ಸಮ್ ಕಾನ್ಸ್ಟೆಂಟ್ C2 ಅಥವಾ C1 ತಗೋಬೋದಾ. ಅದೇ ತರ ನೀವು ಇವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿದೆ ನೋಡಿ,
ಸೊ ಯು ಎಕ್ಸ್ ಇಕ್ವಲ್ ಟು ವಿ ವೈ ಇದೆ. ವಿ ವೈ ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಮೈನಸ್ ಯು ಎಕ್ಸ್ ಆಗುತ್ತಾ? Yes, ಅವಾಗ sir. ಏನಾಗ್ಬಿಡುತ್ತೆ, 2 ಟೈಮ್ಸ್ ಯು ಎಕ್ಸ್ ಇಕ್ವಲ್ ಟು 0 ಆಗುತ್ತೆ. ಏನಾಗ್ಬಿಡುತ್ತೆ, 2 ಟೈಮ್ಸ್ ಯು ವೈ ಇಕ್ವಲ್ ಟು 0. ಸೊ ಯು ಎಕ್ಸ್ ಇಕ್ವಲ್ ಟು 0, ನೆಕ್ಸ್ಟ್ ಇಲ್ಲಿ ಯು ವೈ ಇಕ್ವಲ್ ಟು 0 ಆಗುತ್ತೆ. ಸೊ ಇವಾಗ ನೋಡಿ ಯು ಎಕ್ಸ್ ಇಕ್ವಲ್ ಟು 0, ಯು ವೈ ಇಕ್ವಲ್ ಟು, ಅಂದ್ರೆ ಅರ್ಥ ಏನಂದ್ರೆ ಯು ಆಫ್ ಎಕ್ಸ್ ಕಮ ಇದೆ ನೋಡಿ, ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂಡ್ ವೈ ಟರ್ಮ್ಸ್ ಅಂತ, ಓಕೆನಾ? ಸೊ ಯು ಆಫ್ ಎಕ್ಸ್ ಕಮ ವೈ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಇಲ್ಲೇ ಬರುತ್ತೆ C2 ಬರುತ್ತೆ. ಇವಾಗ ಎಫ್ ಆಫ್ ಝೆಡ್ ಅಂದ್ರೆ ಏನ್ ಕೊಟ್ಟಿದ್ದಾರೆ ಅವರು, ಅನಾಲಿಟಿಕ್ ಫಂಕ್ಷನ್ ಯು ಪ್ಲಸ್ ಐ ವಿ ಕೊಟ್ಟಿದ್ದಾರೆ. ಯು ಅಂದ್ರೆ ಏನ್ ಬಂತು, C1 ಬಂತು, C1 ಪ್ಲಸ್ ಐ ಇಂಟು ವಿ ಅಂದ್ರೆ C2. ಇದು ಕಾನ್ಸ್ಟೆಂಟ್ ಆಗ್ಬಿಡುತ್ತಲ್ವಾ? Yes, sir. Constant plus constant again constant. So therefore f of z must be constant. Clear? Clear Yes, sir? ನೆಕ್ಸ್ಟ್ ಇಲ್ಲಿದೆ ನೋಡಿ, ಎಫ್ ಅನಾಲಿಟಿಕ್ ಆಗಿದೆ ಅಂತೆ, ಮಾಡ್ ಎಫ್ ಇದೆ ನೋಡಿ, ಅದು ಕಾನ್ಸ್ಟೆಂಟ್ ಆಗುತ್ತೆ. ಯಾಕೆ ಹೇಳಿ? ಓಕೆ, ಮಾಡ್ ಎಫ್ ಏನ್ ಕೊಟ್ಟಿದ್ದಾರೆ ಅವರು, ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ, ದೆನ್ ಎಫ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಅಂತ ಹೇಳ್ತಿದಾರಲ್ವಾ? Yes, sir. ಓಕೆ, ರಿಸಲ್ಟ್ ಏನಂದ್ರೆ ನೋಡಿ, ಎಫ್ ಅನಾಲಿಟಿಕ್ ಆಗಿದೆ, ಎಫ್ ಅನಾಲಿಟಿಕ್. ಸೊ ಮಾಡ್ ಎಫ್ ಈಸ್ ಕಾನ್ಸ್ಟೆಂಟ್. ದೆನ್ ಏನ್ ಪ್ರೂವ್ ಮಾಡಬೇಕು, ಎಫ್ ಮಸ್ಟ್ ಬಿ F must be constant. ಕಾನ್ಸ್ಟೆಂಟ್. ಮಾಡ್ ಎಫ್ ಈಕ್ವಲ್ ಟು ಕಾನ್ಸ್ಟೆಂಟ್ ಬರ್ತಿದ್ರೆ ಏನಾಗ್ಬಿಡ್ತಿದ್ರು, ರಿಯಲ್ ವ್ಯಾಲ್ಯೂಡ್ ಆಗುತ್ತೆ ಇಲ್ಲಿ, ಕರೆಕ್ಟ್ ಅಲ್ವಾ? Yes, sir. ವ್ಯಾಲ್ಯೂಡ್. ಸೊ ರಿಯಲ್ ವ್ಯಾಲ್ಯೂಡ್ ಬಂದ್ಬಿಟ್ರೆ ಏನ್ ಬರುತ್ತೆ ಹೇಳಿ, ಅದು ಮಸ್ಟ್ ಬಿ ಕಾನ್ಸ್ಟೆಂಟ್ ಆಗುತ್ತಲ್ವಾ? Yes. ಸೊ ಆ ತರ ಹೇಳ್ಬೋದು ಅಷ್ಟೇ. ಇಲ್ಲಾಂದ್ರೆ ಪ್ರೂಫ್ ಇದೆ ನೋಡಿ, ಇಲ್ಲಿ ಈಸಿ ಇದೆ, ನೀವು ನೋಡ್ಕೊಳ್ಳಿ ಇದು. ಓಕೆ, ಇವಾಗ ಇಲ್ಲಿದೆ ನೋಡಿ, ಎಫ್ ಅನಾಲಿಟಿಕ್ ಆಗಿದೆ. ಸೊ ಮಾಡ್ ಎಫ್ ಇದೆ ನೋಡಿ, ಅನಾಲಿಟಿಕ್ ಅಂತ. ಸೊ ದೆನ್ ಎಫ್ ಏನಾಗ್ಬಿಡುತ್ತೆ ಹೇಳಿ, ಕಾನ್ಸ್ಟೆಂಟ್. ಯಾಕೆ? ಮಾಡ್ ಎಫ್ ಈಸ್ ಅನಾಲಿಟಿಕ್, ಅವ್ರು ಹೇಳ್ತಿದ್ದಾರೆ ಮಾಡ್ ಎಫ್ ಅನಾಲಿಟಿಕ್ ಆಗಿದೆ, ಸೊ ಎಫ್ ಈಸ್ ರಿಯಲ್ ವ್ಯಾಲ್ಯೂಡ್. ಸೊ ದೇರ್ ಫಾರ್ ಎಫ್ ಈಸ್ ಕಾನ್ಸ್ಟೆಂಟ್. ಯಾಕಂದ್ರೆ ಮಾಡ್ಯುಲಸ್ ಆಫ್ ಎಫ್ ಮಾಡಿದಾಗ ಏನ್ ಬರುತ್ತೆ ನಮ್ಗೆ ಹೇಳಿ, ಈಗ ಎಫ್ ಇಕ್ವಲ್ ಟು Real ಎಸ್, ಮಾಡ್ ಎಫ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಯು ಸ್ಕ್ವೇರ್ ಪ್ಲಸ್, V square. ಸೊ ಯು ಸ್ಕ್ವೇರ್ ಮತ್ತೆ ವಿ ಸ್ಕ್ವೇರ್, ಯು ಮತ್ತೆ ವಿ ಏನಾಗಿರುತ್ತೆ, ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? Yes, sir. ರಿಯಲ್ ವ್ಯಾಲ್ಯೂಡ್ ಬರುತ್ತೆ ಅಂದ್ರೆ ಯು ಫ್ರಮ್ R2 ಟು ಆರ್ ಇರುತ್ತೆ, ಅಂದ್ರೆ ರೇಂಜ್ ಇಸ್ ಕಂಟೈನ್ಡ್ ಇನ್ ಆರ್, ಓಕೆನಾ? ಯು ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್ ಏನಾಗುತ್ತೆ, ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಸೊ ರಿಯಲ್ ವ್ಯಾಲ್ಯೂಡ್ ಬರ್ತಿರೋದ್ರಿಂದ ಎಫ್ ಮಸ್ಟ್ ಬಿ ಕಾನ್ಸ್ಟೆಂಟ್. ಹೇಳ್ಬೋದಾ? Yes, sir. ನೆಕ್ಸ್ಟ್ ಇದಿಲ್ಲ ನೋಡಿ, ಇಫ್ ಇಮೇಜ್ ಆಫ್ ಎಫ್ ಲೈಸ್ ಆನ್ ಸ್ಟ್ರೈಟ್ ಲೈನ್ ದೆನ್ ಎಫ್ ಇಸ್ ಕಾನ್ಸ್ಟೆಂಟ್. ಇವಾಗ ನೋಡಿ ಒಂದು ಫಂಕ್ಷನ್ ಇದೆ, ಸೊ ಆ ಫಂಕ್ಷನ್ ಅದು ನೋಡಿ, ಸೊ ರೇಂಜ್ ಇದೆ ನೋಡಿ. ಸೊ ಸ್ಟ್ರೈಟ್ ಲೈನ್ ಮೇಲೆ ಈ ತರ ಸ್ಟ್ರೈಟ್ ಲೈನ್ ಮೇಲೆ ಏನಾದ್ರು ಬಂತು, ಬರೀ ಜಸ್ಟ್ ಸ್ಟ್ರೈಟ್ ಲೈನ್ ಮೇಲೆ ಏನಾದ್ರು ಬಂತು ಅಂದ್ರೆ ರೇಂಜು, ಆ ಫಂಕ್ಷನ್ ಇದೆ ನೋಡಿ, ಮಸ್ಟ್ ಬಿ ಏನಾಗ್ಬಿಡುತ್ತೆ ಹೇಳಿ, Constant. ಕಾನ್ಸ್ಟೆಂಟ್ ಆಗುತ್ತೆ. ಮಸ್ಟ್ ಬಿ ಕಾನ್ಸ್ಟೆಂಟ್. ನೋಡ್ಕೊಳ್ಳಿ ಅಷ್ಟೇ. ಓಕೆ, ಇದು ಸ್ವಲ್ಪ ನೀವೇ ಥಿಂಕ್ ಮಾಡಿ ಸಾಲ್ವ್ ಮಾಡೋದಷ್ಟೇ ಇದು ಇಲ್ಲಿ, ಓಕೆನಾ? ನೋಡಿ, ಅನಾಲಿಟಿಸಿಟಿ ಆಫ್ ಎಫ್ ಆಫ್ ಝೆಡ್, ಎಫ್ ಆಫ್ ಝೆಡ್ ಬಾರ್, ಎಫ್ ಆಫ್ ಝೆಡ್ ಬಾರ್ ಹೋಲ್ ಬಾರ್, ಎಫ್ ಆಫ್ ಝೆಡ್ ಬಾರ್. ಈಗ ನೋಡಿ, ಇದು ಥಿಂಕ್ ಮಾಡಿ ಸಾಲ್ವ್ ಮಾಡೋದು ಇದು, ಓಕೆನಾ? ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಒನ್ ಎಫ್ ಆಫ್ ಝೆಡ್ ಅನಾಲಿಟಿಕ್, ಎಫ್ ಆಫ್ ಝೆಡ್ ಬಾರ್ ಇಸ್ ಅನಾಲಿಟಿಕ್ ಇಫ್ ಅಂಡ್ ಓನ್ಲಿ ಎಫ್ ಇಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್, ಓಕೆನಾ? ಆಗ್ಲೇ ತಗೊಂಡ್ವಲ್ವ ನಾವು, ಎಫ್ ಆಫ್ ಝೆಡ್ ಈಸ್ ಅನಾಲಿಟಿಕ್, ದೆನ್ ಎಫ್ ಆಫ್ ಝೆಡ್ ಬಾರ್ ಈಸ್ ಅನಾಲಿಟಿಕ್, ಅಂದ್ರೆ ಇದು ಅನಾಲಿಟಿಕ್ ಆಗಿದೆ. ಎಫ್ ಆಫ್ ಝೆಡ್ ಬಾರ್ ಅನಾಲಿಟಿಕ್ ಆಗಬೇಕಂದ್ರೆ ಇಫ್ ಅಂಡ್ ಓನ್ಲಿ ಎಫ್ ಈಸ್ ಕಾನ್ಸ್ಟೆಂಟ್ ಫಂಕ್ಷನ್ ಆಗಿರಬೇಕು, ಓಕೆನಾ? ನೆಕ್ಸ್ಟ್ ನೋಡಿ, ಇಫ್ ಎಫ್ ಆಫ್ ಝೆಡ್ ಈಸ್ ಅನಾಲಿಟಿಕ್ ದೆನ್ ಎಫ್ ಆಫ್ ಝೆಡ್ ಬಾರ್ ಈಸ್ ಅನಾಲಿಟಿಕ್ ಇಫ್ ಅಂಡ್ ಓನ್ಲಿ ಎಫ್ ಈಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್. ಇದೆಲ್ಲ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ನೀವು ಇಲ್ಲಿ ಎಫ್ ಆಫ್ ಝೆಡ್ ಅನಾಲಿಟಿಕ್ ಕೊಟ್ಟಿದಾರಲ್ವಾ, ಅದನ್ನ ಬರ್ಕೊಳ್ಳಿ, ಎಫ್ ಈಕ್ವಲ್ ಟು ಯು ಪ್ಲಸ್ ಐ ವಿ ಬರ್ಕೊಳ್ಳಿ. ಸೊ ದೆನ್ ಎಫ್ ಆಫ್ ಝೆಡ್ ಬಾರ್ ಇದೆ ನೋಡಿ, ಈಸ್ ಅನಾಲಿಟಿಕ್. ಸೊ ಎಫ್ ಆಫ್ ಝೆಡ್ ಬಾರ್ ಅಂದ್ರೆ ಏನಾಗ್ಬಿಡುತ್ತೆ ಅಲ್ಲಿ, U minus IV. ಓಕೆನಾ? ಸೊ ಇದು ಅನಾಲಿಟಿಕ್ ಆಗ್ಬೇಕಂದ್ರೆ ಏನಾಗ್ಬೇಕು ಅಂತ ಕಂಡೀಷನ್ ನೋಡಿ, ಸೇಮ್ ಆಗ್ಲೇ ಏನ್ ಮಾಡೋದಲ್ಲ, ಏನ್ ಬರುತ್ತೆ ಹೇಳಿ, ದೋ ಯು ಬೈ ದೋ ಎಕ್ಸ್ By dou x equal to ಅಂಡ್ ದೋ ಯು ಬೈ ಈಕ್ವಲ್ ಟು 0, ಅಂದ್ರೆ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂಡ್ ವೈ ಅಂತ ತೋರಿಸ್ಬೇಕು. ಸೊ ಯು ಕಾನ್ಸ್ಟೆಂಟ್ ಆಗುತ್ತೆ, ಅದೇ ತರ ವಿ ಕಾನ್ಸ್ಟೆಂಟ್ ಆಗುತ್ತೆ. ಸೊ ದೇರ್ ಫಾರ್ ಎಫ್ ಕಾನ್ಸ್ಟೆಂಟ್ ಆಗುತ್ತೆ ಅಂತ, ಓಕೆನಾ? ಮತ್ತೆ ಮತ್ತೆ ಅದೇ ಬರುತ್ತೆ ಇಲ್ಲಿ, ನಾನು ಸಾಲ್ವ್ ಮಾಡ್ಸಕ್ ಹೋಗಲ್ಲ, ನೋಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್, ಎಫ್ ಆಫ್ ಝೆಡ್ ಬಾರ್ ಹೋಲ್ ಬಾರ್ ಈಸ್ ಅನಾಲಿಟಿಕ್ ಇಫ್ ಅಂಡ್ ಓನ್ಲಿ ಎಫ್ ಆಫ್ ಝೆಡ್ ಈಸ್ ಅನಾಲಿಟಿಕ್, ಓಕೆನಾ? ಇವಾಗ ಒಂದು ಕೆಲಸ ಮಾಡ್ಬೇಕು ನೀವು, ಏನಂದ್ರೆ ನೋಡಿ, ಇಲ್ಲಿ ಈ ತರ ಕೊಟ್ಟಾಗ ಎಕ್ಸಾಮ್ ಒಳಗೆ ಏನ್ ಮಾಡ್ಬೇಕಂದ್ರೆ, ಇದು ಆದ್ರೆ ಇದು ಆಗುತ್ತೆ, ಇದು ಆದ್ರೆ ಇದಾಗುತ್ತೆ, ಅದಕ್ಕೆ ಇಫ್ ಅಂಡ್ ಓನ್ಲಿ ಎ ಇಂಪ್ಲೈಸ್ ಬಿ ಅಂಡ್ ಬಿ ಇಂಪ್ಲೈಸ್ ಎ ಆಗುತ್ತೆ.
ಎಫ್ ಆಫ್ ಝೆಡ್ ಅನಾಲಿಟಿಕ್ ಅಂತ ಕೊಟ್ಟಿದಾರಲ್ವಾ, ಅನಾಲಿಟಿಕ್ ಫಂಕ್ಷನ್ ಸಿಂಪಲ್ ಒಂದು ತಗೋಬೇಕು ನೀವು. ಝೆಡ್ ತಗೋಬೋದಾ? Yes, sir. ಅನಾಲಿಟಿಕ್ ಅಲ್ವಾ ಇದು? ಇವಾಗ ನೋಡಿ ಎಫ್ ಆಫ್ ಝೆಡ್ ಬಾರ್ ಅಲ್ಲಿ ಹೇಳ್ತಿದ್ದಾರೆ ನೋಡಿ, ಎಫ್ ಆಫ್ ಝೆಡ್ ಬಾರ್ ಏನಾಗುತ್ತೆ ನೋಡಿ, ಝೆಡ್ ಬಾರ್ ಆಗುತ್ತೆ. Z bar ಆಗುತ್ತೆ. ಎಫ್ ಆಫ್ ಝೆಡ್ ಬಾರ್ ಹೋಲ್ ಬಾರ್ ಏನಾಗುತ್ತೆ ನೋಡಿ, Z Z. ಆಗುತ್ತೆ. ಈಗೇನ್ ಝೆಡ್ ಆಗುತ್ತೆ, ಅನಾಲಿಟಿಕ್ ಅಲ್ವಾ ಇದು? Yes, sir. ಸೊ ಹಾಗಾಗಿ ಅನಾಲಿಟಿಕ್ ಅಷ್ಟೇ. ಅಂದ್ರೆ ಈಗ ಎಕ್ಸಾಮ್ ಪರ್ಪಸ್ ಈ ತರ ಮಾಡ್ಬೋದು ನಾವು. ನೆಕ್ಸ್ಟ್ ಎಫ್ ಆಫ್ ಝೆಡ್ ಬಾರ್ ಇಸ್ ಅನಾಲಿಟಿಕ್ ಇಫ್ ಅಂಡ್ ಓನ್ಲಿ ಎಫ್ ಆಫ್ ಝೆಡ್ ಬಾರ್ ಇಸ್ ಅನಾಲಿಟಿಕ್. ಅಂದ್ರೆ ಈಗ ಎಫ್ ಆಫ್ ಝೆಡ್ ಬಾರ್ ಅನಾಲಿಟಿಕ್ ಆಗ್ತಿದೆ ಅಂತಂದ್ರೆ ಎಫ್ ಆಫ್ ಝೆಡ್ ಇದೆ ನೋಡಿ, ಅದು ಝೆಡ್ ಬಾರ್ ತಗೋಬೇಕು ನೀವು. ಝೆಡ್ ಬಾರ್ ತಗೊಂಡು ಹೋಲ್ ಬಾರ್ ತಗೊಂಡ್ರೆ ಏನಾಗುತ್ತೆ ನೋಡಿ, ಝೆಡ್ ಬರುತ್ತಾ? Z bar. ಅವಾಗ ಇದು ಅನಾಲಿಟಿಕ್. ಅಂದ್ರೆ ಇವಾಗ ಎಫ್ ಆಫ್ ಝೆಡ್ ಬಾರ್ ಏನಾಗುತ್ತೆ ನೋಡಿ, ಎಫ್ ಆಫ್ ಝೆಡ್ ಏನ್ ತಗೊಂಡಿದೀವಿ ನಾವು, ಝೆಡ್ ಬಾರ್ ತಗೊಂಡಿದೀವಿ. Z bar. ಝೆಡ್ ಬಾರ್ ಏನಾಗುತ್ತೆ, Z ಆಗುತ್ತೆ. ಝೆಡ್ ಬಾರ್ ಹೋಲ್ ಬಾರ್ ದಟ್ ಈಸ್ ಝೆಡ್, ಇದು ಅನಾಲಿಟಿಕ್ ಆಗುತ್ತೆ. ಈ ತರ ನಾವು ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ತಗೊಂಡು ಅಲ್ಲಿ ಆಪ್ಷನ್ಸ್ ಅನ್ನ ಡಿಸ್ಕಾರ್ಡ್ ಮಾಡ್ಬೇಕು ಅಷ್ಟೇ. ಇದೆಲ್ಲ ನೆನ್ಪಿಟ್ಕೊಳಕ್ ಆಗಲ್ಲ ನಾವು ಅಲ್ವಾ, ಸುಮ್ಮನೆ ಒಂದು ಎಕ್ಸಾಂಪಲ್ ತಗೋಬೇಕು. ಅನಾಲಿಟಿಕ್ ಯಾವ್ದಾಗುತ್ತೆ ಅಲ್ಲಿ ತಗೊಂಡು ಡಿಸ್ಕಾರ್ಡ್ ಮಾಡಕ್ ನೋಡ್ಬೇಕು ಆಪ್ಷನ್ಸ್ ಅನ್ನ. ಇಲ್ಲಿದೆ ನೋಡಿ, ಇಫ್ ಎಫ್ ಆಫ್ ಝೆಡ್ is analytic in D, some domain D, so then f of z is bounded on every bounded subset of D. ಹೇಳಿ ಸರ್. ಅದು ಝೆಡ್ ಬಾರ್ ಅನಾಲಿಟಿಕ್ ಆಗಲ್ಲ ಸರ್? ಝೆಡ್ ಬಾರ್ ಅನಾಲಿಟಿಕ್ ಆಗಲ್ಲ. ನೀವು ಒಂದು ಎಕ್ಸಾಂಪಲ್ ಅಲ್ಲಿ ಬರ್ತಿದ್ದೀರಿ ಸರ್, ಎಫ್ ಆಫ್ ಝೆಡ್ ಈಕ್ವಲ್ ಟು ಝೆಡ್ ಅಂತ ತಗೊಂಡಿದ್ರಿ, ಅಲ್ಲ ಸರ್, ಆಮೇಲೆ ಝೆಡ್ ಬಾರ್ ಅನಾಲಿಟಿಕ್ ಅಂತ ಹೇಳಿ. ಇಲ್ಲಿ ನೋಡಿ ಸರ್, ಇಲ್ಲಿ ಹಿಂಗಿದೆ ಅಲ್ವಾ, ಎಫ್ ಆಫ್ ಝೆಡ್ ಈಕ್ವಲ್ ಟು ಝೆಡ್ ಬಾರ್ ತಗೊಳ್ಳಿ. ಎಫ್ ಆಫ್ ಝೆಡ್ ಹೋಲ್ ಬಾರ್ ಏನಂತ ಹೇಳ್ತಾರೆ, ಅನಾಲಿಟಿಕ್ ಅಂತ. ಹಾ ಸರ್, ಸೆಕೆಂಡ್ ಪಾಯಿಂಟ್ ಅಲ್ಲಿ ಹೇಳಿದ್ರಲ್ಲ, ಸೆಕೆಂಡ್ ಪಾಯಿಂಟ್. ಓಕೆ, ಇದು ಸೆಕೆಂಡ್ ಪಾಯಿಂಟ್. ಹಾ ಸರ್ ಅದರಲ್ಲಿ ಹೇಳಿ ಸರ್. ಒಂದು ಎಕ್ಸಾಂಪಲ್ ತಗೊಂಡ್ರಿ ಸರ್, ಎಫ್ ಆಫ್ ಝೆಡ್ ಈಕ್ವಲ್ ಟು ಝೆಡ್ ಅಂತ ತಗೊಂಡ್ರಿ. ಇಲ್ಲ, ಇಲ್ಲಿಗೆ ತಗೊಂಡಿಲ್ಲ ಸರ್, ನಾನು ಇದು ಮಾಡೇ ಇಲ್ಲ. ಇಲ್ಲಿಗೆ ಬಂದಿದ್ದೀನಿ ನಾನು. 3, 4, 5 ಮಾತ್ರ ಹೇಳ್ತಿರೋದು. ಇದಕ್ಕೆ ಹಂಗೆ ಡೈರೆಕ್ಟ್ ಆಗಿ ಸೇಮ್ ಬರುತ್ತೆ ನೋಡಿ, ಆಗ್ಲೇ ತಗೊಂಡ್ವಲ್ವಾ ಸರ್. ನೋಡಿ ಸರ್, ಇಲ್ಲಿ ಎಫ್ ಆಫ್ ಝೆಡ್ ಅನಾಲಿಟಿಕ್ ಆಗಿದೆ. ಎಫ್ ಆಫ್ ಝೆಡ್ ಬಾರ್ ಇವಾಗ ಅನಾಲಿಟಿಕ್ ಆಗ್ಬೇಕಂದ್ರೆ ಕಾನ್ಸ್ಟೆಂಟ್ ತಗೋಬೇಕು ನೀವು, ಓಕೆನಾ? ಸರಿ ಸರ್, ಸರಿ. ಫಸ್ಟ್ ಎಕ್ಸಾಂಪಲ್ ಅಲ್ಲಿ ತಗೊಂಡಿರ ಸರ್, ಹಂಗಾದ್ರೆ ಎಕ್ಸಾಂಪಲ್ ಅದು Z is to Z ಅಂತ ತಗೊಂಡು ಎಫ್ ಆಫ್ ಜೆಡ್ ಇಟ್ಸ್ ಹೋಲ್ ಬಾರ್ ಇಸ್ ಟು ಜೆಡ್ ಆಗುತ್ತೆ ಅಂತ ಪ್ರೂವ್ ಮಾಡಿದ್ರಿ ಈಗ, ಅದು ಕೇಳ್ತಾ ಇದಾರೆ ಸರ್. ಅದಲ್ಲ ರೀ ಮೂರನೇ- ಮೇಡಮ್, ಅದು ಕಾನ್ಸ್ಟೆಂಟ್ ಫಂಕ್ಷನಿಂಗ್ ಮಾಡಿಲ್ಲ ಸರ್, ನೀವು ಎಕ್ಸಾಂಪಲ್ ತಗೊಳ್ಳಿಲ್ಲ ಸರ್. ಲಾಸ್ಟ್ 3 ಯಾವ್ದಿದೆ ಅದಕ್ಕೆ ಮಾತ್ರ ಮಾಡಿದ್ರಿ ಅಂತ ಬಿಟ್ರಿ, ಥರ್ಡ್ ಒನ್ ಮಾಡಿದಿರಾ ಸರ್? ಹಾ, ಹೌದು, ಈಗ ಅದನ್ನ ಎರಡನೇ ಅವಾಗ್ಲೇ ಹೇಳಿದ್ದೆ. ಆಲ್ರೆಡಿ ಆಗಿದೆ. ಯು ಮತ್ತೆ ವಿ ನ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂಡ್ ವೈ ಅಂತ ತೋರಿಸಿದ್ರೆ ಬರುತ್ತೆ ಅಂತ ಹೇಳೋದು ಸರ್. ಅದು ಈಗ ಎರಡನೇ ತೋರಿಸ್ಬೇಕಾ ಸರ್, ಅದು ಹೆಂಗೆ ಅಂತ? ಸರ್ ಅದ್ ಕೇಳ್ತಿಲ್ಲ ಸರ್, ಅವ್ರು ಮೂರನೇದ್ ಕೇಳ್ತಿರೋದು. ಮೂರನೇದಕ್ಕೆ ಒಂದು ಕೆಲಸ ಮಾಡಿ. ಮೂರನೇದಕ್ಕೆ ಏನಾಗಿದೆ ನೋಡಿ, ಎಫ್ ಆಫ್ ಝೆಡ್ ಬಾರ್ ಹೋಲ್ ಬಾರ್ ಅನಾಲಿಟಿಕ್ ಆಗ್ತಿದೆ ಇಫ್ ಅಂಡ್ ಓನ್ಲಿ ಇಫ್ ಎಫ್ ಆಫ್ ಝೆಡ್ ಇಸ್ ಅನಾಲಿಟಿಕ್ ಅಂತಿದೆ ಅಲ್ವಾ. ಎಫ್ ಆಫ್ ಝೆಡ್ ಗೆ ಏನ್ ತಗೊಳಿದ್ರೆ ಝೆಡ್ ತಗೊಳ್ಳಿ. ಇವಾಗ ಎಫ್ ಆಫ್ ಝೆಡ್ ಬಾರ್ ಹೋಲ್ ಬಾರ್ ಏನಾಗುತ್ತೆ ನೋಡಿ, ಎಫ್ ಆಫ್ ಝೆಡ್ ಬಾರ್ ಏನಾಗುತ್ತೆ, ಝೆಡ್ ಬಾರ್ ಆಗುತ್ತೆ. ಸೊ ಎಫ್ ಆಫ್ ಝೆಡ್ ಬಾರ್ ಹೋಲ್ ಬಾರ್ ಏನಾಗುತ್ತೆ ನೋಡಿ, ಝೆಡ್ ಬಾರ್ ಹೋಲ್ ಬಾರ್ ಆಗುತ್ತೆ. ಈಗೇನ್ ಝೆಡ್ ಆಗುತ್ತಾ, ಝೆಡ್ ಅನಾಲಿಟಿಕಾ? ಸೊ ಆಗುತ್ತೆ ಅಂತ ಎಕ್ಸಾಮ್ ಪರ್ಪಸ್ಗೆ, ಓಕೆನಾ? ಓಕೆ, ಓಕೆ, ಇದೇನಾಗುತ್ತೆ ಹೇಳಿ. If f of z is analytic in D, so then f of z is bounded on every bounded subset of D ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದು ಏನಂತ ನೋಡಿ, ರಿಸಲ್ಟ್ ಇದೆ ನೋಡಿ, ಯಾವುದು? ಕಂಟಿನ್ಯೂಯಸ್ ಇಮೇಜ್ ಆಫ್ ಎ ಬೌಂಡೆಡ್ ಸೆಟ್ ಏನಾಗ್ಬಿಡುತ್ತೆ ಹೇಳಿ, ಬೌಂಡೆಡ್. ಓಕೆನಾ? ಸೊ ಕಂಟಿನ್ಯೂಯಸ್ ಇಮೇಜ್ ಆಫ್ ಎ ಬೌಂಡೆಡ್ ಸೆಟ್ ಇಸ್ ಬೌಂಡೆಡ್ ಆಗುತ್ತೆ. ಬಟ್ ಕಂಟಿನ್ಯೂಯಸ್ ಇಮೇಜ್ ಆಫ್ ಎ ಕ್ಲೋಸ್ಡ್ ಸೆಟ್ ಮತ್ತೆ ಓಪನ್ ಸೆಟ್ ಇದೆ ನೋಡಿ, ನೀಡ್ ನಾಟ್ ಟು ಬಿ ಕ್ಲೋಸ್ಡ್ ಅಂಡ್ ಓಪನ್. ಓಕೆನಾ? ಸೊ ಕಂಟಿನ್ಯೂಯಸ್ ಇಮೇಜ್ ಆಫ್ ಎ ಬೌಂಡೆಡ್ ಸೆಟ್ ಇಸ್ ಬೌಂಡೆಡ್. ಓಕೆನಾ? ಸೊ ಇವಾಗ ಇನ್ ತಗೊಳ್ಳಿ ಅಷ್ಟೇ. ಇಲ್ಲಿ ಏನಾಗಿದೆ ನೋಡಿ, ಎಫ್ ಆಫ್ ಝೆಡ್ ಇಸ್ ಅನಾಲಿಟಿಕ್. ಅನಾಲಿಟಿಕ್ ಮೀನ್ಸ್ ವಾಟ್? ಡಿಫರೆನ್ಷಿಯಬಲ್ ಆಗುತ್ತೆ. ಡಿಫರೆನ್ಷಿಯಬಲ್ ಮೀನ್ಸ್ ವಾಟ್? ಇಂಪ್ಲೈಸ್ ಕಂಟಿನ್ಯೂಸ್. ಸೊ ಹಾಗೆ ಏನಾಗ್ಬಿಡುತ್ತೆ, ಕಂಟಿನ್ಯೂಯಸ್ ಇಮೇಜ್ ಆಫ್ ಎ ಬೌಂಡೆಡ್ ಸೆಟ್ ಇಸ್ ಬೌಂಡೆಡ್. ಸೊ ಹಾಗಾಗಿ ಎಫ್ ಆಫ್ ಝೆಡ್ ಇದೆ ನೋಡಿ,
ಸೊ ಏನಾಗ್ಬಿಡುತ್ತೆ, ಆ ರೀಸನ್ ಕೊಟ್ಟಿರ್ತಾರೆ ಅಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಬೌಂಡೆಡ್ ಆಗುತ್ತೆ. ಬೌಂಡೆಡ್. ಎಫ್ ಆಫ್ ಝಡ್ ಇಸ್ ಬೌಂಡೆಡ್. ಸೊ ಇಲ್ಲಿ ಬೌಂಡೆಡ್ ಆಗ್ತಿದೆ ಪೂರ್ತಿ ಅಂತಂದ್ರೆ ಸಬ್ಸೆಟ್ಸ್ಗೆಲ್ಲ ಏನಾಗ್ಬಿಡುತ್ತೆ ಹೇಳಿ, ಅದು ಬೌಂಡೆಡ್ ಆಗುತ್ತೆ ಅಷ್ಟೇ. ಕರೆಕ್ಟ್ ಅಲ್ವಾ? ಎಸ್ ಸರ್. ಸೂಪರ್ ಸೆಟ್ಗೆ ಬೌಂಡೆಡ್ ಆಗ್ತಿದೆ, ಸಬ್ಸೆಟ್ಗೆ ಆಗುತ್ತಲ್ಲ ಅಷ್ಟೇ. ಕಂಟಿನ್ಯೂಸ್ ಇಮೇಜ್ ಆಫ್ ಎ ಬೌಂಡೆಡ್ ಸೆಟ್ ಇಸ್ ಬೌಂಡೆಡ್, ಅದು ಗೊತ್ತಿರ್ಬೇಕು ನೋಡಿ. ಓಕೆ, ಇದು ರಿಸಲ್ಟ್ ನೋಡಿ. If f from D to C, so D subset of C is a domain, okay na, is analytic, and f equal to u plus iv, then ನೋಡಿ ಅನಾಲಿಟಿಕ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. f equal to u plus iv ಅನ್ನೋದು ಫಂಕ್ಷನ್ ತಗೊಂಡಿದ್ದಾರೆ, ಓಕೆನಾ. ಇವಾಗ ಫಸ್ಟ್ ಒನ್ ಏನಾಗುತ್ತೆ ನೋಡಿ ರಿಸಲ್ಟ್. ಸೊ ಎವರಿ ಡೆರಿವೇಟಿವ್ ಆಫ್ f exist and analytic on D. ಏನ್ ಹೇಳ್ತಾರೆ ನೋಡಿ, ಸೊ ಎವರಿ ಡೆರಿವೇಟಿವ್ ಆಫ್ f exist and analytic on D ಅಂತ ಹೇಳ್ತಾರೆ. ಅಂದ್ರೆ f ಇದೆ ನೋಡಿ, ಇವಾಗ ಅನಾಲಿಟಿಕ್ ಆಗಿದೆ ಇವಾಗ, ಓಕೆನಾ. ಫಾರ್ ಎಕ್ಸಾಂಪಲ್ ಇದು ಅರ್ಥ ಏನಾದ್ರು ನೋಡಿ, ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಸ್ಕ್ವೇರ್ ಇದೆ ಅನ್ಕೊಳ್ಳಿ, ಇದು ಅನಾಲಿಟಿಕ್ ಆನ್ ಸಿ ಅಲ್ವಾ. ಎಸ್ ಸರ್. ಇವಾಗ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ, ಎಫ್ ಡ್ಯಾಶ್ ಆಫ್ ಝಡ್ ಏನ್ ಬರುತ್ತೆ, 2z. ಇದು ಕೂಡ ಅನಾಲಿಟಿಕ್ ಆಗಿರುತ್ತೆ ಆನ್ ಗಿವನ್ ಡಿ. ಅಂದ್ರೆ ಇವಾಗ ಸಿ ಏನಾಗ್ಬಿಡುತ್ತೆ, ಡಿ ಆಗುತ್ತೆ ಅಷ್ಟೇ. ಎಫ್ ಡಬಲ್ ಡ್ಯಾಶ್ ಆಫ್ ಝಡ್ ಏನಾಗುತ್ತೆ ಹೇಳಿ, 2 ಆಗುತ್ತೆ. 2 ಆಗುತ್ತೆ. ಇದು ಕೂಡ ಏನಾಗ್ಬಿಡುತ್ತೆ, ಕಾನ್ಸ್ಟೆಂಟ್ ಅಲ್ವಾ, ಡಿಫ್ರೆನ್ಷಿಯಲ್ ಆಗ್ಲೇಬೇಕಲ್ವಾ. ಸೊ ಎವ್ರಿವೇರ್ ಅನಾಲಿಟಿಕ್ ಆಗುತ್ತಲ್ವಾ ಆನ್ ಸಿ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ. ಇದು ಕೂಡ ಅನಾಲಿಟಿಕ್. ಎಸ್ ಸರ್. ಸೊ ಅಂದ್ರೆ ಈಗ ನೋಡಿ, ಇದೇನಾದ್ರೂ ಅನಾಲಿಟಿಕ್ ಆಯ್ತು ಅಂದ್ರೆ ಸಮ್ ಡೊಮೈನ್ ಅಲ್ಲಿ, ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ತೀವಿ ನೋಡಿ, ಬರುತ್ತಲ್ಲ ಆನ್ಸರ್, ಅವೆಲ್ಲ ಏನಾಗ್ಬಿಡ್ತೇಳಿ ಅನಾಲಿಟಿಕ್ ಆಗುತ್ತೆ ಅಂತ. ಕ್ಲಿಯರ್ ಆಯ್ತು ರಿಸಲ್ಟ್. ಎಸ್ ಸರ್. ಇದು ವೆರಿ ಇಂಪಾರ್ಟೆಂಟ್ ನೋಡಿ, ಕಾಂಪ್ಲಿಕೇಟ್ ಕೊಟ್ಬಿಡ್ತಾರೆ, ಒಂದು ಫಂಕ್ಷನ್ ಕೊಟ್ಬಿಟ್ಟು ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಕೊಟ್ಟಿರ್ತಾರೆ. ಸೊ ಎಫ್ ಡ್ಯಾಶ್ ಇದೆ ನೋಡಿ, ಅದು ಕೂಡ ಅನಾಲಿಟಿಕ್ ಆಗುತ್ತೆ ಅಲ್ಲಿ, ಓಕೆನಾ. ಸೊ ಇಲ್ಲಿದೆ ನೋಡಿ, ಎವರಿ ಡೆರಿವೇಟಿವ್ ಆಫ್ ಎಕ್ಸಿಟ್ ಅಂಡ್ ಅನಾಲಿಟಿಕ್ ಆಗುತ್ತೆ ಆನ್ ಡಿ. ಸೊ ಇನ್ಫಿನಿಟಿ ಡಿಫರೆನ್ಷಿಯಬಲ್ ಅಂತ ಅರ್ಥ ಆಯ್ತಾ. ಇಫ್ ಎಫ್ ಈಸ್ ಅನಾಲಿಟಿಕ್ ದೆನ್ ಎಫ್ ಈಸ್ ಇನ್ಫಿನಿಟಿ ಡಿಫರೆನ್ಷಿಯಬಲ್. ಇದು ಇನ್ಫಿನಿಟಿ ಡಿಫರೆನ್ಷಿಯಲ್ ಆಗ್ತಿದೆ ಅಲ್ವಾ, ಇವಾಗ 0 ಇದೆ, ಮತ್ತೆ ಡಿಫರೆನ್ಷಿಯೇಟ್ ಆಗುತ್ತಾ 0, ಮತ್ತೆ ಡಿಫರೆನ್ಷಿಯೇಟ್ 0 0 0 ಆಗುತ್ತಲ್ವಾ. ಎಸ್ ಸರ್. ಸೊ ಇನ್ಫಿನಿಟಿ ಡಿಫರೆನ್ಷಿಯಬಲ್ ಫಂಕ್ಷನ್. ಸೆಕೆಂಡ್ ಒನ್ ನೋಡಿ, ಸೊ ಎವರಿ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಆಫ್ ಯು ಅಂಡ್ ವಿ ಎಕ್ಸಿಸ್ಟ್ ಅಂಡ್ ಕಂಟಿನ್ಯೂಸ್. ಸೊ ಎವರಿ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಇದೆ ನೋಡಿ ಆಫ್ ಯು ಅಂಡ್ ವಿ. ಅಂದ್ರೆ ಈಗ ಆಫ್ ಆರ್ಡರ್ ಏನ್ ಬೇಕಾದ್ರೆ ತಗೋಬಹುದು ನೀವು. ಸೊ ದೋ ಯು ಬೈ ದೋ ಎಕ್ಸ್ ತಗೊಂಡ್ರೆ ಆಫ್ ಆರ್ಡರ್ 1, ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್ ತಗೊಂಡ್ರೆ ಆಫ್ ಆರ್ಡರ್ 2, ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ದೋ ವೈ ತಗೊಂಡ್ರೆ ಇದು ಕೂಡ ಆಫ್ ಆರ್ಡರ್ 2, ಓಕೆನಾ. ಸೊ ಪಾರ್ಷಿಯಲ್ ಡೆರಿವೇಟಿವ್ಸ್ ಆಫ್ ಎನಿ ಆರ್ಡರ್ ಯು ಅಂಡ್ ವಿ ಎಕ್ಸಿಸ್ಟ್ ಆಗುತ್ತೆ ಅಂಡ್ ಅವೇನಾಗಿರ್ತಾವ ನೋಡಿ, ಕಂಟಿನ್ಯೂಸ್ ಆಗಿರುತ್ತೆ, ಓಕೆನಾ. ಸೊ ಸಫಿಷಿಯಂಟ್ ಕಂಡೀಷನ್ಸ್. ನೆಕ್ಸ್ಟ್ ಯು ಅಂಡ್ ವಿ ಆರ್ ಡಿಫರೆನ್ಷಿಯಬಲ್ ಆನ್ ಡಿ ಬಟ್ ನಾಟ್ ಕಾನ್ವರ್ಸ್ಲಿ. ಇವಾಗ ನೋಡಿ, ಎಫ್ ಆಫ್ ಝಡ್ ಈಕ್ವಲ್ ಟು ಯು ಪ್ಲಸ್ ಐ ವಿ ಅನಾಲಿಟಿಕ್ ಆಗ್ತಿದೆ ಅಂತಂದ್ರೆ ಅರ್ಥ ಎಫ್ ಈಸ್ ಡಿಫರೆನ್ಷಿಯಬಲ್ ಅಂತಲ್ವಾ. ಎಫ್ ಡಿಫರೆನ್ಷಿಯಬಲ್ ಆಗಬೇಕಾದ್ರೆ ಏನಾಗಬೇಕು, ಇಫ್ ಅಂಡ್ ಓನ್ಲಿ ಯು ಮತ್ತೆ ವಿ ಡಿಫರೆನ್ಷಿಯಲ್ ಆಗಿರ್ಬೇಕು, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಏನಾಗ್ಬಿಡುತ್ತೆ, ರಿಯಲ್ ಪಾರ್ಟ್ ಮತ್ತೆ ಇಮೇಜಿನರಿ ಪಾರ್ಟ್ ಡಿಫರೆನ್ಷಿಯಬಲ್ ಆಗುತ್ತೆ ಬಟ್ ನಾಟ್ ಕಾನ್ವರ್ಸ್ಲಿ. ಅಂದ್ರೆ ಇವಾಗ ಏನಾದ್ರು ನೋಡಿ, ಎಫ್ ಆಫ್ ಝಡ್ ಈಕ್ವಲ್ ಟು ವೈ ಪ್ಲಸ್ ಐ ಎಕ್ಸ್ ಅಂತ ಇಲ್ಲಿದೆ ನೋಡಿ ಎಕ್ಸಾಂಪಲ್, ಓಕೆನಾ. ಇಲ್ಲಿ ವೈ ಏನಾಗ್ಬಿಡುತ್ತೆ ಡಿಫರೆನ್ಷಿಯಬಲ್, ಎಕ್ಸ್ ಡಿಫರೆನ್ಷಿಯಬಲ್ ಆಗುತ್ತೆ. ಬಟ್ ಎಫ್ ಆಫ್ ಝಡ್ ಈಕ್ವಲ್ ಟು ವೈ ಪ್ಲಸ್ ಐ ಎಕ್ಸ್ ಇದೆ ನೋಡಿ, ಇಸ್ ನಾಟ್ ಅನಾಲಿಟಿಕ್, ಕರೆಕ್ಟ್ ಅಲ್ವಾ. ಇಸ್ ನಾಟ್ ಅನಾಲಿಟಿಕ್. ನೋಡಿ ಇದು ಯು ಇದೆ ನೋಡಿ, ಯು ಫ್ರಮ್ R2 to R ಅಂದ್ರೆ ರಿಯಲ್ ವ್ಯಾಲ್ಯೂಡ್. ಸೊ ವೈ, ಸೊ ರಿಯಲ್ ಅಲ್ಲಿ ಏನಾಗ್ಬಿಡುತ್ತೆ, ವೈ ಪಾಲಿನಾಮಿಯಲ್ ಏನಾಗುತ್ತೆ, ಎವ್ರಿ ಪಾಲಿನಾಮಿಯಲ್ ಕಂಟಿನ್ಯೂಸ್ ಅಂಡ್ ಡಿಫರೆನ್ಷಿಯಬಲ್. ಬಟ್ ಇನ್ ಎಕ್ಸ್ ವೈ ಪ್ಲೇನ್ ಇದೆ ನೋಡಿ, ಇನ್ ಸಿ ವೈ ಏನಾಗುತ್ತೆ ಹೇಳಿ, ಓನ್ಲಿ ಕಂಟಿನ್ಯೂಸ್ ನಾಟ್ ಕಂಟಿನ್ಯೂಸ್. ಅಲ್ಲ ಕಂಟಿನ್ಯೂಸ್ ಆಗುತ್ತೆ, ನಾಟ್ ಡಿಫರೆನ್ಷಿಯಬಲ್ ಆಗೋದಿಲ್ಲ. ಎಸ್ ಅಲ್ವಾ. ನಾವು ಮಾತಾಡ್ತಿರೋದು ಯು ಇದೆ ನೋಡಿ, ಯು ಮತ್ತೆ ವಿ ಇದಾವಲ್ವಾ, ಅವು ಎಲ್ಲಿ ಅಂತಂದ್ರೆ ಓನ್ಲಿ ಆರ್ ಅಲ್ಲ, ಅದು ಇಲ್ಲಿದೆ ನೋಡಿ, ಆರ್ ಬರ್ತಿದೆ ಕೋಡೊಮೈನ್. ನೆಕ್ಸ್ಟ್ ಎಕ್ಸ್ ಇದೆ ನೋಡಿ, ಇದು ಪಾಲಿನಾಮಿಯಲ್ ಅಲ್ವಾ, ಸೊ ಡಿಫರೆನ್ಷಿಯಬಲ್. ವೈ ಮತ್ತೆ ಎಕ್ಸ್ ಡಿಫರೆನ್ಷಿಯಬಲ್ ಆಗ್ತಿದೆ. ಬಟ್ ಎಫ್ ಆಫ್ ಝಡ್ ಈಕ್ವಲ್ ಟು ವೈ ಪ್ಲಸ್ ಎಕ್ಸ್ ಇದೆ ನೋಡಿ, ಇದು ಅನಾಲಿಟಿಕ್ ಫಂಕ್ಷನ್ ಅಲ್ಲ ಅಂತ, ಓಕೆನಾ. ಇಫ್ ಎಫ್ ಆಫ್ ಝಡ್ ಇಸ್ ಅನಾಲಿಟಿಕ್ ದೆನ್ ರಿಯಲ್ ಪಾರ್ಟ್ ಮತ್ತೆ ಇಮ್ಯಾಜಿನರಿ ಪಾರ್ಟ್ ಇದೆ ನೋಡಿ, ಅವೇನಾಗ್ಬಿಡುತ್ತೆ ಡಿಫರೆನ್ಷಿಯಬಲ್ ಆಗುತ್ತೆ.
ಕ್ಲಿಯರಾ? ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಡೈರೆಕ್ಟ್ ರಿಸಲ್ಟ್ ಅಷ್ಟೇ ಇದು. ಸೊ ಕೇಳ್ಬೋದು ಓಪನ್ ಮ್ಯಾಪಿಂಗ್ ಥಿಯರಮ್ ಅಂತ. ಇಲ್ಲಿ ಹೆಸರಲ್ಲಿದೆ ನೋಡಿ, ಓಪನ್ ಮ್ಯಾಪಿಂಗ್ ಥಿಯರಮ್ ಅಂತ. ಸೊ ಲೆಟ್ ಎಫ್ ಫ್ರಮ್ ಡಿ ಟು ಸಿ. ಸೊ ಡಿ ಇದೆ ನೋಡಿ, ಸಬ್ಸೆಟ್ ಆಫ್ ಸಿ ಇಸ್ ಎ ಡೊಮೈನ್. ಓಕೆನಾ? ಸೊ ಓಪನ್ ಪ್ಲಸ್ ಕನೆಕ್ಟೆಡ್ ಅಂತ. ಸೊ ಬಿ ಎ ನಾನ್ ಕಾನ್ಸ್ಟೆಂಟ್ ಅನಾಲಿಟಿಕ್ ಫಂಕ್ಷನ್. ನೋಡಿ, ನಾನ್ ಕಾನ್ಸ್ಟೆಂಟ್ ಅನಾಲಿಟಿಕ್ ಫಂಕ್ಷನ್, ನಾನ್ ಕಾನ್ಸ್ಟೆಂಟ್ ಇದು ಗೊತ್ತಿರ್ಬೇಕು ಇಲ್ಲಿ. ಓಕೆನಾ? ಅನಾಲಿಟಿಕ್ ಫಂಕ್ಷನ್. ಸೊ ದೆನ್ ಇಮೇಜ್ ಆಫ್ ಎಫ್ ಇದೆ ನೋಡಿ, ಎಫ್ ಆಫ್ ಡಿ, ದಟ್ ಈಸ್ ಇಮೇಜ್. ಓಕೆನಾ? ಈಸ್ ಆಲ್ವೇಸ್ ಏನಾಗಿರುತ್ತೆ ಅಂತ ನೋಡಿ, ಓಪನ್ ಸೆಟ್ ಆಗಿರುತ್ತೆ. ಈಸ್ ಆಲ್ವೇಸ್ ಓಪನ್ ಸೆಟ್. ಕ್ಲಿಯರಾ? then image of f is always open set. ಸೊ ಆರ್ ಇನ್ನೊಂದು ಇದಕ್ಕೆ ಈಕ್ವಲೆಂಟ್ ಆಗಿ ಇಮೇಜ್ ಆಫ್ ನಾನ್ ಕಾನ್ಸ್ಟೆಂಟ್ ಅನಾಲಿಟಿಕ್ ಫಂಕ್ಷನ್ ಇದೆ ನೋಡಿ, ಆಲ್ವೇಸ್ ಓಪನ್ ಸೆಟ್, ಆಲ್ವೇಸ್ ಓಪನ್ ಸೆಟ್. ಇವಾಗ ನೋಡಿ, ಎಫ್ ಆಫ್ ಝೆಡ್ ಈಕ್ವಲ್ ಟು ಝೆಡ್ ತಗೊಳ್ತೀನಿ ಅನ್ಕೊಳ್ಳಿ. ಇದು ಕಾನ್ಸ್ಟೆಂಟ್ ನಾನ್ ಕಾನ್ಸ್ಟೆಂಟ್ ಹೇಳಿದ್ದು ಅನಾಲಿಟಿಕ್ ಫಂಕ್ಷನ್. ಓಕೆ, ಕಾನ್ಸ್ಟೆಂಟ್ ನಾನ್ ಕಾನ್ಸ್ಟೆಂಟ್? ನಾನ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್. ಎಸ್, ಎಫ್ ಫ್ರಮ್ ಸಿ ಟು ಸಿ ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ನಾನ್ ಕಾನ್ಸ್ಟೆಂಟ್ ಆಗ್ಬಿಡುತ್ತೆ. ಸೊ ಇವಾಗ ಏನ್ ಹೇಳ್ತಾರೆ ನೋಡಿ, ಓಪನ್ ಮ್ಯಾಪಿಂಗ್ ಥಿಯರಮ್ ಪ್ರಕಾರ ಇವಾಗ ಒಂದು ಡೊಮೈನ್ ಡಿಫೈನ್ ಮಾಡ್ಕೊಳ್ತೀನಿ ನಾನು ಇಲ್ಲಿ. ಸೊ ಡಿ ಈಕ್ವಲ್ ಟು z belongs to C such that so mod z less than 1. ಓಕೆನಾ? ಈ ತರ ಇದೆ ಅನ್ಕೊಳ್ಳಿ. ಸೊ ಏನಾಗ್ಬಿಡುತ್ತೆ ಹೇಳಿ ಇವಾಗ? ಸೊ ರೇಂಜ್ ಏನಾಗ್ಬಿಡುತ್ತೆ, ಎಫ್ ಆಫ್ ಡಿ ಏನ್ ಬರುತ್ತೆ, ಓಪನ್ ಸೆಟ್ ಬರುತ್ತಲ್ವಾ? ಅಷ್ಟೇ. ಸೊ ಇಮೇಜ್ ಆಫ್ ನಾನ್ ಕಾನ್ಸ್ಟೆಂಟ್ ಅನಾಲಿಟಿಕ್ ಫಂಕ್ಷನ್ ಇಸ್ ಅನ್ ಓಪನ್ ಸೆಟ್ ಅಷ್ಟೇ. ಓಕೆನಾ? ಆಲ್ವೇಸ್ ಓಪನ್ ಸೆಟ್. ಅದು ಓಪನ್ ಪ್ಲಸ್ ಕನೆಕ್ಟೆಡ್ ಅಂತ ಬರ್ದಿದ್ರಲ್ಲ ಸರ್, ಏನ್ ಸರ್ ಕಾನ್ಸೆಪ್ಟ್ ಅದು? ಅಲ್ಲ, ಈ ಕೊಟ್ಟಿರೋಂಥ ಡೊಮೈನ್ ಇರುತ್ತಲ್ವಾ, ಓಪನ್ ಆಗಿರ್ಬೇಕು ಪ್ಲಸ್ ಕನೆಕ್ಟೆಡ್ ಆಗಿರ್ಬೇಕು. ನಿನ್ನೆ ಹೇಳಿದ್ನಲ್ಲ ಕನೆಕ್ಟೆಡ್ ಅಂದ್ರೆ. ಎಸ್ ಸರ್. ಎರಡು ಪಾಯಿಂಟ್ಸ್ ತಗೊಂಡು ಜಾಯಿನ್ ಮಾಡ್ಬೇಕಲ್ಲಿ ಅದೇ ಸೆಟ್ ಒಳಗಡೆ. ಓಕೆನಾ? ಓಕೆನಾ ಸರ್? ಓಕೆ. ಓಕೆ, ಹಾರ್ಮೋನಿ ಫಂಕ್ಷನ್ ಅಂತಿದೆ ನೋಡಿ ಇಲ್ಲಿ ನೆಕ್ಸ್ಟ್. ಸೊ ಲೆಟ್ ಎಫ್ ಫ್ರಮ್ ಡಿ ಸಬ್ಸೆಟ್ ಆಫ್ R2 to R, so be a real valued function with first and second order continuous partial derivatives is said to be harmonic if it is satisfies Laplace equation. ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗೋದು ಬೇಡ. ನಾವು ಆಗ್ಲಿಂದ ಏನ್ ತಗೊಳ್ತಿದ್ವಿ, ಎಫ್ ಫ್ರಮ್ ಸಿ ಟು ಸಿ ತಗೊಳ್ತಿದೀವಿ. ಓಕೆನಾ? ಈಗ ಹಾರ್ಮೋನಿಕ್ ಫಂಕ್ಷನ್ ಇದೆ ನೋಡಿ, ಅದೇನಂತಂದ್ರೆ ಯು ಬೇಕಿದ್ರೆ ಯು ತಗೊಂಡ್ಬಿಡಿ ನೀವು, ರಿಯಲ್ ಪಾರ್ಟ್, ಅಥವಾ ವಿ. ಏನ್ ತಗೊಳ್ತಿದ್ವಿ, R2 to R ತಗೊಳ್ತಿದ್ವಿ. ದಿಸ್ ಇಸ್ ದ ರಿಯಲ್ ವ್ಯಾಲಿಡ್ ಫಂಕ್ಷನ್ ಇದು. ಓಕೆನಾ? ಯು ಫ್ರಮ್ R2 to R. ಸೊ ಇವಾಗ ಏನ್ ಹೇಳ್ತಾರೆ ನೋಡಿ, ಇಲ್ಲಿ ಲ್ಯಾಪ್ಲಾಸ್ ಈಕ್ವೇಶನ್ ಇದೆ ನೋಡಿ. ಲ್ಯಾಪ್ಲಾಸ್ ಈಕ್ವೇಶನ್ ಅಂದ್ರೆ ಹೇಳಿ ನೋಡೋಣ. ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್ ಪ್ಲಸ್ ದೋ ಸ್ಕ್ವೇರ್ ಯು ಬೈ 0. ಇದು ಸ್ಯಾಟಿಸ್ಫೈ ಆಗ್ಬೇಕು. ಸೊ ಅವಾಗ ಏನಾಗ್ಬಿಡುತ್ತೆ, ಅದನ್ನ ಹಾರ್ಮೋನಿಕ್ ಫಂಕ್ಷನ್ ಅಂತ ಕರಿತೀವಿ ನಾವು. ಓಕೆನಾ? ಸೊ ಹಾರ್ಮೋನಿಕ್ ಫಂಕ್ಷನ್ ಅನ್ನ ಏನ್ ಮಾಡಿರ್ತೀರ ಅಂದ್ರೆ, ಸೊ ಡಿ ಇದೆ ನೋಡಿ, ಆ ಪೂರ್ತಿ ಡಿ ಎಲ್ ಮಾತಾಡ್ಬೇಕು. ಇವಾಗ ಒಂದ್ ಪಾಯಿಂಟ್ ಹತ್ರ ಮಾತಾಡೋದಲ್ಲ, ಇದು ಪೂರ್ತಿ ಡೊಮೈನ್ ಡಿ. ಓಕೆನಾ? ಸೊ ಲ್ಯಾಪ್ಲಾಸ್ ಈಕ್ವೇಶನ್ ನೋಡಿ ಇಲ್ಲಿ ವರ್ಡ್ ಆಗ್ಬೇಕು. ಸೊ ಫಾರ್ ಆಲ್ ಎಕ್ಸ್ ವೈ ಬಿಲಾಂಗ್ಸ್ ಟು ಡಿ, ಪ್ರತಿಯೊಂದು ಎಲಿಮೆಂಟ್ಸ್ ವರ್ಡ್ ಆಗ್ಬೇಕು. ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ, ಫಸ್ಟ್ ಗೊತ್ತಾಗುತ್ತೆ ನಿಮಗೆ. ಎಫ್ ಆಫ್ ಎಕ್ಸ್ ಕಮ್ ಕೂಡ ಎಕ್ಸ್ ಇದೆ. ಸೊ ಹಾರ್ಮೋನಿಕ್ ಆಗುತ್ತಾ ಅದು? ಚೆಕ್ ಮಾಡಿ. ಸೊ ದೋ ಸ್ಕ್ವೇರ್ ಎಫ್ ಬೈ ದೋ ಎಕ್ಸ್ ಸ್ಕ್ವೇರ್ ಪ್ಲಸ್ ದೋ ಸ್ಕ್ವೇರ್ ಎಫ್ ಬೈ ದೋ ವೈ ಸ್ಕ್ವೇರ್ ಈಕ್ವಲ್ ಟು ಏನಾಗಬೇಕು, 0 ಆಗಬೇಕು. ಇಲ್ಲಿ ಎಕ್ಸ್ ಇದೆ ಅಲ್ವಾ? ಸೊ 2 times ಡಿಫ್ರೆನ್ಶಿಯೇಟ್ ಮಾಡ್ಬಿಡಿ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಎಕ್ಸ್. ಫಸ್ಟ್ ಟೈಮ್ ಮಾಡಿದಾಗ 1 ಆಗುತ್ತೆ, ಅದಾದ್ಮೇಲೆ 0 ಪ್ಲಸ್. ಸೊ 2 times ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ವೈ 0. ಸೊ 0 ಬರ್ತಿದೆನಾ? ಎಸ್. ಸೊ ಆಗ ಏನಾಗ್ಬಿಡುತ್ತಿದ್ದು, ಏನಾಗುತ್ತೆ, ಪೂರ್ತಿ ಸೇಲ್ ತಗೋಬೇಕು, ಪೂರ್ತಿ ಸೇಲ್ ಆಗ್ಬಿಡುತ್ತಿದ್ದು ಹಾರ್ಮೋನಿಕ್. ನೆಕ್ಸ್ಟ್ ವೈ ಅದು ಅಷ್ಟೇ. ನೆಕ್ಸ್ಟ್ ಎಕ್ಸ್ ವೈ ಏನಾಗುತ್ತೆ ನೋಡಿ, ಎಕ್ಸ್ ವೈ ಅದು ಅಷ್ಟೇ ಸರ್. ಎಫ್ ಈಕ್ವಲ್ ಟು ಎಕ್ಸ್ ವೈ ಇದೆ ಅಲ್ವಾ, ಇಲ್ಲೇ ಗೊತ್ತಾಗ್ಬಿಡುತ್ತೆ. 2 times ಡಿಫರೆನ್ಶಿಯೇಟ್ ಮಾಡಬೇಕು. ಫಸ್ಟ್ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀರಾ. ಸೊ ವೈ ಆಗುತ್ತೆ ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ವೈ ಎಕ್ಸ್ ಆಗುತ್ತೆ, ಅಗೇನ್ ಡಿಫರೆನ್ಶಿಯೇಟ್ 0. ಸೊ 0 ಬರ್ತಿದೆ. ಸೊ ಓಕೆ ಆಗ್ತಿದೆ, 0 ಬರ್ತಿದೆ ನೋಡಿ ಫಾರ್ ಆಲ್ ಎಕ್ಸ್ ಅಂಡ್ ವೈ.
ಬಿಲಾಂಗ್ಸ್ ಟು ಸಿ, ಸೊ ಹಾರ್ಮೋನಿಕ್. ಎಕ್ಸ್ ಮೈನಸ್ ವೈ ಹಾರ್ಮೋನಿಕ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಹಾರ್ಮೋನಿಕ್ ಆಗುತ್ತೆ. ಬಟ್ ಇಲ್ಲಿದೆ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆ ನೋಡಿ, ಇಸ್ ನಾಟ್ ಹಾರ್ಮೋನಿಕ್. ಯಾಕೆ ಹೇಳಿ ನೋಡೋಣ. 2 ಟೈಮ್ ಡಿಫರೆನ್ಶಿಯೇಟ್ ಮಾಡ್ಬಿಟ್ರೆ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ 2 ಆಗುತ್ತೆ, ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ವೈ 2 ಆಗುತ್ತೆ. 2 + 2 4 ಬರ್ತಿದೆ, ನಾಟ್ ಈಕ್ವಲ್ ಟು 0. ಸೊ ಲ್ಯಾಪ್ಲಾಸ್ ಈಕ್ವೇಶನ್ ವರ್ಡ್ ಆಗ್ತಿಲ್ಲ. ಇಲ್ಲಿ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ನೋಡಿ, ಅದು 2 ಬರುತ್ತೆ. 2 + 2 4 ಬಂದು 0 ಬರುತ್ತೆ ಸರ್. ಪ್ಲಸ್ 0 2. ನಾಟ್ ಈಕ್ವಲ್ ಟು 0. ವೈ ಸ್ಕ್ವೇರ್ ಏನ್ ಮಾಡ್ಬಿಡುತ್ತೆ 2 ಬರುತ್ತೆ, ನಾಟ್ ಈಕ್ವಲ್ ಟು 0 ಅಲ್ವಾ. ಸೊ ಹಾಗಾಗಿ ಏನಾಗುತ್ತೆ ಆರ್ ನಾಟ್ ಹಾರ್ಮೋನಿಕ್. ಇಲ್ಲಿದೆ ನೋಡಿ ನೋಟ್. ಸೊ ಡಿ ಶುಡ್ ಬಿ ಡೊಮೈನ್ ಆಗಿರ್ಬೇಕು ಅಲ್ಲಿ. ಯಾಕಂದ್ರೆ ನೋಡಿ ಎಫ್ ಆಫ್ ಎಕ್ಸ್ ಕಾಮ ವೈ ಇದೆ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಪವರ್ 4 ಇದೆ ನೋಡಿ. ಅಲ್ಲಿ ಏನಾಗುತ್ತೆ ನೋಡಿ, ದೋ ಸ್ಕ್ವೇರ್ ಎಫ್ ಬೈ ದೋ ಎಕ್ಸ್ ಸ್ಕ್ವೇರ್ 2 ಟೈಮ್ ಡಿಫರೆನ್ಶಿಯೇಟ್ ಮಾಡ್ಬಿಟ್ರೆ ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ಎಕ್ಸ್ 2 ಬರುತ್ತೆ. ಕರೆಕ್ಟ್ ಅಲ್ವಾ. ಎಸ್ ಸರ್. ಸೊ ದೋ ಸ್ಕ್ವೇರ್ ಎಫ್ ಬೈ ದೋ ವೈ ಸ್ಕ್ವೇರ್ ಏನ್ ಬರುತ್ತೆ ನೋಡಿ, 8 ಬರುತ್ತೆ, -8. ಕರೆಕ್ಟಾ ನೋಡಿ. 12 2 ವೈ ಸ್ಕ್ವೇರ್ ಅಂತ ಹೇಳ್ತಾರೆ. ವೈ ಸ್ಕ್ವೇರ್ ತಪ್ಪಾಯ್ತಾ ಅದು. -12 ವೈ ಸ್ಕ್ವೇರ್ ಬರುತ್ತೆ ಸರ್. ಡೋ ಸ್ಕ್ವೇರ್ ವೈ ಬೈ ಡೋ ಎಫ್ ಬೈ ಡೋ ಸ್ಕ್ವೇರ್ ಎಫ್ ಬೈ ಡೋ ವೈ ಸ್ಕ್ವೇರ್. ಹಾ ವೈ ಫಸ್ಟ್ ಸ್ಕ್ವೇರ್ ಫಸ್ಟ್ -12 ಬರುತ್ತೆ 4 ವೈ ಕ್ಯೂಬ್ ಬರುತ್ತೆ, ಅದಾದ್ಮೇಲೆ 12 ವೈ ಸ್ಕ್ವೇರ್ ಬರ್ತಿದೆ ಅಲ್ವಾ. ಇದು 12 ಇದು 2 ಬರ್ಕೊಂಡಿದೀನಿ. ಓಕೆ, ಸೊ 12 ವೈ ಸ್ಕ್ವೇರ್ ಬರ್ತಿದೆ. ಎರಡು ಆಡ್ ಮಾಡ್ಬಿಟ್ರೆ ಏನಾಗುತ್ತೆ ಹೇಳಿ, 2 - 12 ವೈ ಸ್ಕ್ವೇರ್ ಈಕ್ವಲ್ ಟು 0 ಆಗ್ಬಿಡುತ್ತೆ. 0. ಸೊ 2 ಕಾಮನ್ ಬಂದು 1 - 6 ವೈ ಸ್ಕ್ವೇರ್ ಈಕ್ವಲ್ ಟು 0, 6 ವೈ ಸ್ಕ್ವೇರ್ ಈಕ್ವಲ್ ಟು 1. ಸೊ ವೈ ಸ್ಕ್ವೇರ್ ಈಕ್ವಲ್ ಏನಾಗ್ಬಿಡುತ್ತೆ ಇದು 1/6 ವೈ ಈಕ್ವಲ್ ಟು +or-1/√6. ಅಂದ್ರೆ ಈ 2 ಪಾಯಿಂಟ್ಸ್ ಅದು ಏನಾಗ್ತಿದೆ ನೋಡಿ, ಅದು 0 ಬರ್ತಿದೆ. ಬಟ್ 2 ಪಾಯಿಂಟ್ಸ್ ಹತ್ರ ಬಂದ್ರೆ ಆಗಲ್ಲ. ನಾವು ಅದಕ್ಕೆ ಹೇಳ್ತಿದ್ದು ಡೊಮೈನ್ ಇದೆ ನೋಡಿ, ಪೂರ್ತಿ ಡೊಮೈನ್ ಆಗ್ಬೇಕು ಅದು ಕಂಡೀಷನ್. ಅರ್ಥ ಆಯ್ತಾ. ಸೊ y = +or-1/2 ಹತ್ರ ಆಗ್ತಿದೆ 0, ಆಗಂತ ಅನಾಲಿಟಿಕ್ ಇದು ಹಾರ್ಮೋನಿಕ್ ಆಗಲ್ಲ. ಸೊ ಡೊಮೈನ್ ಅಲ್ಲಿ ಮಾತಾಡಬೇಕು ಅಂತ. ಓಕೆನಾ. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್. f = u + iv be an analytic function on a domain D, so then u and v are harmonic on D, but not conversely. ಇಲ್ಲಿದೆ ನೋಡಿ, f = u + iv is analytic function. Is analytic function which implies that u and v are ಏನಾಗ್ಬಿಡುತ್ತೆ ಹೇಳಿ, ಹಾರ್ಮೋನಿಕ್. ಅರ್ಥ ಆಯ್ತಾ, ಹಾರ್ಮೋನಿಕ್. ಬಟ್ ಕಾನ್ವರ್ಸ್ ಏನಾಗ್ಬಿಡುತ್ತೆ, Need not be true. need not to be true. ಅಂದ್ರೆ ಅರ್ಥ ಏನಂದ್ರೆ ನೋಡಿ, ಇಲ್ಲಿ u and v ಹಾರ್ಮೋನಿಕ್ ಆಗಿರುತ್ತೆ ಅನ್ಕೊಳ್ಳಿ. ಸೊ ಹಾಗಂತ ಎಫ್ ಇದೆ ನೋಡಿ, ಅನಾಲಿಟಿಕ್ ಆಗಲ್ಲ. ಅರ್ಥ ಆಯ್ತಾ. ಬಟ್ f = u + iv ಇದೆ ನೋಡಿ, ಅನಾಲಿಟಿಕ್ ಆಗ್ಬಿಟ್ರೆ ಸೊ ಏನಾಗ್ಬಿಡುತ್ತೆ, ವಿಚ್ ಇಂಪ್ಲೈಸ್ ದಟ್ u and v ಮಸ್ಟ್ ಬಿ ಏನಾಗ್ಬಿಡುತ್ತೆ ಹೇಳಿ, ಹಾರ್ಮೋನಿಕ್ ಆಗುತ್ತೆ. ಈಸಿ ಇದೆ ಪ್ರೂಫ್ ಅದು. ಸೊ ಆರಾಮಾಗಿ ಸಾಲ್ವ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿದೆ ನೋಡಿ, f = ಏನಿದೆ ನೋಡಿ, u + iv ಅಲ್ವಾ, Yes. ಹಾರ್ಮೋನಿಕಾ ಸಾರಿ ಅನಾಲಿಟಿಕ್ ಇದು. Analytic. ಇವಾಗ ಏನ್ ಪ್ರೂವ್ ಮಾಡಬೇಕು, ಯು ಮತ್ತೆ ಬಿ ಹಾರ್ಮೋನಿಕ್ ಅಂತ ಪ್ರೂವ್ ಮಾಡಬೇಕು. ಸೊ ಅನಾಲಿಟಿಕ್ ಆಗಿರೋದ್ರಿಂದ ಸಿ ಆರ್ ಇಕ್ವೇಶನ್ ವರ್ಡ್ ಆಗುತ್ತೆ. ಸಿ ಆರ್ ಇಕ್ವೇಶನ್ ಏನಾಗ್ಬಿಡುತ್ತೆ, ದೋ ಯು ಬೈ ದೋ ಎಕ್ಸ್ ಈಕ್ವಲ್ ಟು Dou v by dou y. ದೋ ವೈ ಅಂಡ್ ದೋ ಯು ಬೈ ದೋ ವೈ ಈಕ್ವಲ್ ಟು ಮೈನಸ್ ದೋ ವಿ ಬೈ Dou v by dou x. ಎಕ್ಸ್ ಆಗುತ್ತೆ. ಇದೇನ್ ಮಾಡ್ತೀವಿ ಇವಾಗ, ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಏನಾಗುತ್ತೆ, ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ದೋ ಸ್ಕ್ವೇರ್ ವಿ ಬೈ ದೋ ಎಕ್ಸ್ ದೋ ವೈ ಆಗುತ್ತೆ. ಇವಾಗ ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್, ನೆಕ್ಸ್ಟ್ ದೋ ಸ್ಕ್ವೇರ್ ಯು ಬೈ ದೋ ವೈ ಸ್ಕ್ವೇರ್. ಇದನ್ನೇನ್ ಮಾಡ್ತೀರಾ, ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ. ಏನ್ ಬರುತ್ತೆ ನೋಡಿ, ದೋ ಸ್ಕ್ವೇರ್ ಯು ಬೈ ದೋ ವೈ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ದೋ ಸ್ಕ್ವೇರ್ ವಿ ಬೈ ದೋ ಎಕ್ಸ್ ದೋ ವೈ ಆಗುತ್ತೆ. ಸೊ ಎರಡು ಆಡ್ ಮಾಡ್ಬಿಡಿ, ಏನಾಗುತ್ತೆ, ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್ ಪ್ಲಸ್ dou square u by dou y square is equal to 0. ಕ್ಯಾನ್ಸಲ್ 0 ಬರ್ತೀವಿ. ಸೊ ದೇರ್ ಫೋರ್ ಯು ಏನಾಗ್ಬಿಡುತ್ತೆ, ಹಾರ್ಮೋನಿಕ್. Harmonic. ಸೇಮ್ ಅದೇ ತರ ಇವಾಗ ಇಲ್ಲಿ ನೋಡಿ, ದೋ ವಿ ಬೈ ದೋ ವೈ ಇದೆ ಅಲ್ವಾ, ಇದನ್ನೇನ್ ಮಾಡ್ತೀರಾ, ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ. ಏನಾಗುತ್ತೆ ಅವಾಗ, ದೋ ಸ್ಕ್ವೇರ್ ವಿ ಬೈ ದೋ ವೈ ಸ್ಕ್ವೇರ್ ಈಕ್ವಲ್ ಟು ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ದೋ ವೈ ಆಗುತ್ತೆ. ಸೊ ಇಲ್ಲಿದೆ ನೋಡಿ, ಅದನ್ನ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿ. ಏನಾಗುತ್ತೆ, ದೋ ಸ್ಕ್ವೇರ್ ವಿ ಬೈ ದೋ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಆ ಕಡೆ ಬರುತ್ತೆ ಅಲ್ವಾ, ಮೈನಸ್ ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ದೋ ವೈ. ಸೊ ಎರಡು ಆಡ್ ಮಾಡ್ಬಿಡಿ, ಕ್ಯಾನ್ಸಲ್ ಆಗ್ಬಿಡುತ್ತಾ. Yes sir. ದೋ ಸ್ಕ್ವೇರ್ ವಿ ಬೈ ದೋ ಎಕ್ಸ್ ಸ್ಕ್ವೇರ್ ಪ್ಲಸ್ ದೋ ಸ್ಕ್ವೇರ್ ವಿ ಬೈ ದೋ ವೈ ಸ್ಕ್ವೇರ್ ಈಕ್ವಲ್ ಟು 0 ಬರ್ತಿದೆ. ದೇರ್ ಫೋರ್ ವಿ ಆಫ್ ಎಕ್ಸ್ ಏನಾಗುತ್ತೆ, ಹಾರ್ಮೋನಿಕ್ ಆಗುತ್ತೆ. ಕ್ಲಿಯರಾ. ಇಫ್ ಎಫ್ ಇಸ್ ಅನಾಲಿಟಿಕ್ ದೆನ್ ಯು ಅಂಡ್ ವಿ ಆರ್ ಹಾರ್ಮೋನಿಕ್. ಬಟ್ ಕಾನ್ವರ್ಸ್ ನಾಟ್ ಅಂತ ಕೊಟ್ಟಿದ್ರೆ ಇಲ್ಲಿದೆ ನೋಡಿ, ಎಫ್ ಆಫ್ ಝೆಡ್ ಈಕ್ವಲ್ ಟು ವೈ ಪ್ಲಸ್ ಐ ಎಕ್ಸ್ ತಗೊಳ್ಳಿ. ಇದು ಅನಾಲಿಟಿಕ್ ಫಂಕ್ಷನ್ ಅಲ್ಲ ಇದು ಅಲ್ವಾ, ಯಾಕೆ ಹೇಳಿ.
CR equation satisfy ಮಾಡಲ್ಲ ಅಂತ ಹೇಳ್ಬೋದಲ್ಲ ಸರ್? ಎಸ್ ಮ್ಯಾಮ್. ಸೊ y ಪ್ಲಸ್ ix ಇದೆ ಅಲ್ವಾ, ಇವಾಗ ಏನಾಗ್ಬಿಡುತ್ತೆ u ಈಕ್ವಲ್ ಟು y, v ಈಕ್ವಲ್ ಟು x ಆಗುತ್ತೆ. ಸೊ ux ಈಕ್ವಲ್ ಟು 0, uy ಈಕ್ವಲ್ ಟು 1 ಆಗುತ್ತೆ, vx ಈಕ್ವಲ್ ಟು 1, 1 vy y is ಈಕ್ವಲ್ equal ಟು to 0. 0. ಓಕೆ, ಸೇರ್ ಇಕ್ವೇಶನ್ ವರ್ಡ್ ಆಗ್ತಿಲ್ಲ ನೋಡಿ ಇಲ್ಲಿ, ಯಾಕೆ ಹೇಳಿ? uy ನಾಟ್ ಈಕ್ವಲ್ ಟು ಮೈನಸ್ minus ಎಸ್. ಸೊ ಹಾಗಾಗಿ ಸಿ ಆರ್ ಇಕ್ವೇಶನ್ ವರ್ಡ್ ಆಗ್ತಿಲ್ಲ, ಇದು ಅನಾಲಿಟಿಕ್ ಆಗಲ್ಲ. ಓಕೆನಾ? ಬಟ್ ಇಲ್ಲಿ ನೋಡಿ y ಮತ್ತೆ x ಇದೆ ನೋಡಿ, ಏನಾಗ್ಬಿಡುತ್ತೆ ನೋಡಿ, ಅವು u ಈಕ್ವಲ್ ಟು y ಇದೆ. ಸೊ ದೋ ಸ್ಕ್ವೇರ್ u ಬೈ ದೋ ಎಕ್ಸ್ ಸ್ಕ್ವೇರ್ ಏನಾಗ್ಬಿಡುತ್ತೆ 0, ದೋ ಸ್ಕ್ವೇರ್ u ಬೈ ದೋ ವೈ ಸ್ಕ್ವೇರ್ ಈಕ್ವಲ್ ಟು 0 ಆಗುತ್ತೆ. ಸೊ ಎರಡು ಆಡ್ ಮಾಡ್ಬಿಟ್ಟು ಏನಾಗ್ಬಿಡುತ್ತೆ u ಹಾರ್ಮೋನಿಕ್ ಆಗುತ್ತೆ. u harmonic. ಸೊ ಇಲ್ಲಿ ನೋಡಿ, ಇದು ಹಾರ್ಮೋನಿಕ್ ಆಗ್ತಿದೆ, ಇದು ಹಾರ್ಮೋನಿಕ್ ಆಗ್ತಿದೆ, ಬಟ್ ಎಫ್ ಆಫ್ ಝೆಡ್ ಇದೆ ನೋಡಿ, ಅನಾಲಿಟಿಕ್ ಆಗ್ತಿಲ್ಲ. ಅರ್ಥ ಆಯ್ತು ಇದು? Yes, sir. Okay, next definition ನೋಡಿ. So harmonic conjugate. If f of z equal to u plus iv be an analytic function, okay na? So then u and v are harmonic. ಇವೆರಡು ಹಾರ್ಮೋನಿಕ್ ಆಗಿದೆ ನೋಡಿ. So u ಮತ್ತೆ v ಹಾರ್ಮೋನಿಕ್ ಆಗಿರಬೇಕು, ಆಗ್ಲೇಬೇಕಲ್ವಾ? So v is said to be harmonic conjugate. ನೋಡಿ ಇಲ್ಲಿ ಹಾರ್ಮೋನಿಕ್ ಕಾಂಜುಗೇಟ್ ಅಂತ ನಾವೇನ್ ಮಾತಾಡ್ತೀವಲ್ವಾ, f of z equal to u plus iv ಅಂತ ಇರುತ್ತೆ. ಸೊ ಅನಾಲಿಟಿಕ್ ಫಂಕ್ಷನ್ ಆಗಿರೋದ್ರಿಂದ u ಮತ್ತೆ v ಹಾರ್ಮೋನಿಕ್ ಆಗಿರುತ್ತೆ. ನೋಡಿ ಹಾರ್ಮೋನಿಕ್ ಕಾಂಜುಗೇಟ್ ಯಾವ್ದಂದ್ರೆ v. ಓಕೆನಾ? ಸೊ ವಿ ಈಸ್ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಯು ಅಂತ, ಅದು ಕ್ಲಿಯರಾ? ವಿ ಈಸ್ ಆಲ್ವೇಸ್ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಯು ಆಗಿರುತ್ತೆ. ಅರ್ಥ ಆಯ್ತಾ? Yes, sir. ಈಗ ಎಕ್ಸಾಂಪಲ್ ಆಗ್ಲೇ ತಗೊಂಡಿವಿ ನೋಡಿ, ಯಾವ ಎಕ್ಸಾಂಪಲ್ ತಗೊಂಡಿದೀವಿ ನಾವು? ತಗೊಂಡಿದ್ದೀವಿ ನೋಡಿ, ಇಲ್ಲ ಒಂದು ಕೆಲಸ ಮಾಡಿ, ನೀವೇ ತಗೊಳ್ಳಿ. ಇಲ್ಲಿ ಎಫ್ ಆಫ್ ಝೆಡ್ ಈಕ್ವಲ್ ಟು ಝೆಡ್ ಸ್ಕ್ವೇರ್ ತಗೊಳ್ತೀನಿ ಅನ್ಕೊಳ್ಳಿ. ಇದನ್ನ ಬರ್ಕೊಂಡ್ರೆ ಏನಾಗುತ್ತೆ ಹೇಳಿ? ಎಕ್ಸ್ u ಪ್ಲಸ್ plus ಐ x ಬೈ plus i. ಹೋಲ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಐ ಇಂಟು 2xy ಇರುತ್ತೆ. ಸೊ 2xy ನೋಡಿ ಅನಾಲಿಟಿಕ್ ಫಂಕ್ಷನ್ ಇದೆ ಝೆಡ್ ಸ್ಕ್ವೇರ್. ಸೊ ಹಾಗಾಗಿ 2xy ಇದೆ ನೋಡಿ, ಆಲ್ವೇಸ್ ಏನಾಗ್ಬಿಡುತ್ತೆ ಹೇಳಿ? ಹಾರ್ಮೋನಿಕ್ ಕಾಂಜುಗೇಟ್ ಆಫ್ x square minus y square. y ಸ್ಕ್ವೇರ್ ಅಷ್ಟೇ ಇದು. ಅದಕ್ಕೆ ಈಕ್ವಲೆಂಟ್ ಡೆಫಿನೇಷನ್ ಇದೆ ನೋಡಿ ಇನ್ನೊಂದು. ಸೊ ವಿ ಸೆಟ್ ಟು ಬಿ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಯು ಆಗ್ಬೇಕು ಅಂದ್ರೆ ಆ ಡೊಮೈನ್ ಡಿ ಇಫ್ ಯು ಪ್ಲಸ್ ಐ ವಿ ಇದೆ ನೋಡಿ, ಯು ಪ್ಲಸ್ ಐ ವಿ ಮಾಡಿದ್ರೆ ಏನಾಗಬೇಕು ನಮಗೆ? ಅದು ಅನಾಲಿಟಿಕ್ ಆಗ್ಬೇಕಷ್ಟೇ. ಕ್ಲಿಯರಾ? Yes. ಅಂದ್ರೆ ಇವಾಗ ನೋಡಿ, ರಿಯಲ್ ಪಾರ್ಟ್ ಯು ಇದೆ ಅನ್ಕೊಳ್ಳಿ, ಈಗ ಪ್ಲಸ್ ಐ ಇಂಟು ಬಿ, ನೀವು ಇಲ್ಲಿ ಬಿ ಏನ್ ಸೆಟ್ ಮಾಡ್ತೀರಲ್ವಾ, ಸೊ ಸೆಟ್ ಮಾಡೋದು ತಗೊಳ್ತೀರ ನೋಡಿ ನೀವು, ಅದು ಅನಾಲಿಟಿಕ್ ಆಯ್ತು ಅಂದ್ರೆ ವಿ ಏನಾಗ್ಬಿಡುತ್ತೆ? ಮಸ್ಟ್ ಬಿ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಯು ಆಗುತ್ತೆ. ಓಕೆನಾ? ಇವಾಗ ಯು ಇದೆ ನೋಡಿ, ಅದು ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ವಿ ಆಗ್ಬೇಕಂದ್ರೆ ಇಫ್ ಅಂಡ್ ಓನ್ಲಿ ಎಫ್ ಇದೆ ನೋಡಿ, ಕಾನ್ಸ್ಟೆಂಟ್ ಫಂಕ್ಷನ್ ಆಗಬೇಕು. ಓಕೆನಾ? ಓಕೆ, ನೋಟ್ ಇದೆ ನೋಡಿ. ಸೊ ಹಾರ್ಮೋನಿಕ್ ಕಾಂಜುಗೇಟ್ ಮೇ ನಾಟ್ ಬಿ ಯೂನಿಕ್ ಅಂತ, ಅಂದ್ರೆ ಅಲ್ಲಿ ವಿ ಇದೆ ನೋಡಿ, ಸೆಟ್ ಮಾಡ್ಬೇಕು ನಾವು ಅಷ್ಟೇ ಇಲ್ಲಿ. ಓಕೆನಾ? ಪ್ಲಸ್ ಸಿ ಬರುತ್ತೆ ಇಲ್ಲಿ ಕಾನ್ಸ್ಟೆಂಟ್, ಅಂದ್ರೆ ಈಗ ನೋಡಿ ನೆಕ್ಸ್ಟ್ ಬರುತ್ತೆ. ಸೊ ಬೈ ಡಿಫರೆನ್ಷಿಯಲ್ ಇಕ್ವೇಶನ್ ನಾವು ಸಾಲ್ವ್ ಮಾಡ್ತೀವಿ ನೋಡಿ, ನಾವು ಅಲ್ಲಿ ವಿ ಕಂಡು ಹಿಡಿತೀವಿ ಹಾರ್ಮೋನಿಕ್ ಕಾಂಜುಗೇಟ್. ಅಲ್ಲಿ ಇಂಟಿಗ್ರೇಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಗೊತ್ತಾ? ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಸಿ ಬರುತ್ತೆ ಇಲ್ಲಿ. ಓಕೆನಾ? ಸೊ ಸಿ ವೇರಿ ಆಗುತ್ತೆ ನೋಡಿ. ಸೊ ಹಾಗಾಗಿ ಹಾರ್ಮೋನಿಕ್ ಕಾಂಜುಗೇಟ್ ಇದೆ ನೋಡಿ, ಸೊ ನಾಟ್ ಯೂನಿಕ್ ಅಷ್ಟೇ. ಓಕೆನಾ? ನೆಕ್ಸ್ಟ್ ನೋಡಿ, ಇಫ್ ವಿ ಈಸ್ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಯು, ಸೊ ದೆನ್ ಯು ನೀಡ್ ನಾಟ್ ಟು ಬಿ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ವಿ. ಅದಕ್ಕೆ ನಿಮಗೆ ಹೇಳ್ತಿರೋದು ಏನಂದ್ರೆ ನೋಡಿ, ಎಫ್ ಆಫ್ ಝೆಡ್ ಈಕ್ವಲ್ ಟು ಯು ಪ್ಲಸ್ ಐ ವಿ. ಸೊ ವಿ ಮಾತ್ರ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಯು ಆಗುತ್ತೆ, ಯು ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ವಿ ಆಗ್ಬೇಕಂತ ಇಲ್ಲ ಅಲ್ಲಿ. ಕ್ಲಿಯರಾ? ಈಗ ಯು ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ವಿ ಆಗ್ಬೇಕಂದ್ರೆ ಏನಾಗಬೇಕು ಹೇಳಿ? ಇಫ್ ಅಂಡ್ ಓನ್ಲಿ ಎಫ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಫಂಕ್ಷನ್. Constant function. ಎಫ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಫಂಕ್ಷನ್. ಓಕೆನಾ? ಇಲ್ಲಿದೆ ನೋಡಿ. ರಿಸಲ್ಟ್ ನೋಡ್ಕೊಳ್ಳಿ, ಅದು ಸ್ವಲ್ಪ ಇಂಪಾರ್ಟೆಂಟ್. ಇಲ್ಲಿದೆ ನೋಡಿ, ಇದು ಇಂಪಾರ್ಟೆಂಟ್ ನೋಡಿ, ವೆರಿ ಇಂಪಾರ್ಟೆಂಟ್. ಇಫ್ ಯು ಈಸ್ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ವಿ ಅಂಡ್ ವಿ ಈಸ್ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಯು, ಸೊ ದೆನ್ ಯು ಅಂಡ್ ವಿ ಆರ್ ಕಾನ್ಸ್ಟೆಂಟ್. ಅಂದ್ರೆ ಅರ್ಥ ಏನು? ಎಫ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಅಂತ. ಓಕೆನಾ? ಇಂಪಾರ್ಟೆಂಟ್ ನೋಡಿ. ಓಕೆ, ನೆಟ್ ಕ್ವಶನ್ ಇದೆ ಅಲ್ಲಿ, ಸೊ ಕೇಳಿದ್ರೆ ಕೇಳ್ಬೋದು. ಸೊ ಲೆಟ್ ಎಫ್ ಬಿ ರಿಯಲ್ ವರ್ಡ್ ಹಾರ್ಮೋನಿಕ್ ಫಂಕ್ಷನ್ ಆನ್ ಸಿ, ಸೊ ದಟ್ ಈಸ್ ಎಫ್ ಸ್ಯಾಟಿಸ್ಫೈಸ್ ದ ಇಕ್ವೇಶನ್ಸ್. ಅವರೇ ಕೊಟ್ಬಿಟ್ಟಿದ್ದಾರೆ ಡೆಫಿನೇಷನ್. ಸೊ ದೋ ಸ್ಕ್ವೇರ್ ಎಫ್ ಬೈ ದೋ ಎಕ್ಸ್ ಸ್ಕ್ವೇರ್ ಪ್ಲಸ್ ದೋ ಸ್ಕ್ವೇರ್ ಎಫ್ ಬೈ ದೋ ವೈ ಸ್ಕ್ವೇರ್ ಈಕ್ವಲ್ ಟು 0. ಸೊ ಡಿಫೈನ್ ದ ಫಂಕ್ಷನ್, ಎರಡು ಫಂಕ್ಷನ್ ಡಿಫೈನ್ ಮಾಡಿದ್ದಾರೆ ನೋಡಿ ಇಲ್ಲಿ. ಸೊ ಜಿ ಈಕ್ವಲ್ ಟು ಎಚ್ ಈಕ್ವಲ್ ಟು ಅಂತ. ಓಕೆನಾ? ಇಲ್ಲಿ ರಿಯಲ್ ಪಾರ್ಟ್ ಇದೆ, ಇಮ್ಯಾಜಿನರಿ ಪಾರ್ಟ್ ಇದೆ. ಸೊ ರಿಯಲ್ ಪಾರ್ಟ್, ಇಮ್ಯಾಜಿನರಿ ಪಾರ್ಟ್ ಇದೆ. ಓಕೆನಾ? ಇವಾಗ ಸೊ ಫಸ್ಟ್ ಒನ್ ಕೊಟ್ಟಿದ್ದಾರೆ ನೋಡಿ, ಜಿ ಅಂಡ್ ಎಚ್ ಆರ್ ಬೋತ್ ಹಾರ್ಮೋನಿಕ್ ಫಂಕ್ಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್, ಜಿ ಇಸ್ ಓಲೋಮಾರ್ಫಿಕ್. ಓಲೋಮಾರ್ಫಿಕ್ ಅಂದ್ರೆ ಏನು? ಅನಾಲಿಟಿಕ್ ಫಂಕ್ಷನ್ ಅಂತ. ಓಕೆನಾ?
ಸೊ ಎಚ್ ನೀಡ್ ನಾಟ್ ಟು ಬಿ ಹೋಲೋಮಾರ್ಫಿಕ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಚ್ ಈಸ್ ಹೋಲೋಮಾರ್ಫಿಕ್ ಫಂಕ್ಷನ್ ಅಂಡ್ ಜಿ ನೀಡ್ ನಾಟ್ ಟು ಬಿ ಹೋಲೋಮಾರ್ಫಿಕ್ ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಬೋತ್ ಜಿ ಅಂಡ್ ಎಚ್ ಆರ್ ಐಡೆಂಟಿಕಲಿ ಈಕ್ವಲ್ ಟು 0 ಫಂಕ್ಷನ್ ಅಂತ ಕೊಟ್ಟಿದ್ದಾರೆ ಹಿಂಗೆ. ಓಕೆನಾ? ಸ್ವಲ್ಪ ಡಿಫ್ರೆಂಟ್ ಇದೆ, ಇದು ಕ್ವಶನ್ ಬೇರೆ ಇದೆ, ಬಟ್ ಇಲ್ಲಿ ಯಾಕೋ ಆಪ್ಷನ್ ಸ್ವಲ್ಪ ಡಿಫ್ರೆಂಟ್ ಇದೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಕೊಟ್ಟಿದಾರಲ್ವಾ, ಇವಾಗ ಅನಾಲಿಟಿಕ್ ಇದು ಆಗ್ಬೇಕು ಅಂತಂದ್ರೆ ಈ ಫಂಕ್ಷನ್ಸ್ ಏನಾಗಿರ್ಬೇಕು ಹೇಳಿ, ಅವು ಇವೇನಾಗಿರ್ಬೇಕು? ಲೆಟ್ ಅಸ್ ಸಪೋಸ್ ದಟ್ ಜಿ ಇಸ್ ಅನಾಲಿಟಿಕ್ ಫಂಕ್ಷನ್, ಹೋಲೋಮಾರ್ಫಿಕ್ ಫಂಕ್ಷನ್. ಸೊ ದೆನ್ ಈ ದೋ ಎಫ್ ಬೈ ದೋ ಎಕ್ಸ್ ಮತ್ತೆ ದೋ ಎಫ್ ಬೈ ದೋ ವೈ ಏನಾಗಬೇಕು? ಹಾರ್ಮೋನಿಕ್ ಆಗುತ್ತಲ್ವಾ? ಎಸ್ ಸರ್. ರಿಸಲ್ಟ್ ಇದೆ ನೋಡಿ, ಎಫ್ ಈಕ್ವಲ್ ಟು ಯು ಪ್ಲಸ್ ಐ ವಿ ಈಸ್ ಅನಾಲಿಟಿಕ್, ವಿಚ್ ಇಂಪ್ಲೈಸ್ ದಟ್ ಏನಾಗ್ಬಿಡುತ್ತೆ ಹೇಳಿ, ಯು ಅಂಡ್ ವಿ ಆರ್ ಹಾರ್ಮೋನಿಕ್. ಹಾರ್ಮೋನಿಕ್. ಓಕೆನಾ? ಸೊ ಹಾರ್ಮೋನಿಕ್ ಫಂಕ್ಷನ್ಸ್ ಫಸ್ಟ್ ಆಪ್ಷನ್ ಇದೆ ನೋಡಿ. ಸೊ ಜಿ ಅಂಡ್ ಎಚ್ ಆರ್ ಬೋತ್ ಹಾರ್ಮೋನಿಕ್ ಫಂಕ್ಷನ್ ಡಿಸ್ಕಾರ್ಡ್ ಮಾಡ್ಬಿಡಿ ಡೈರೆಕ್ಟ್ ಆಗಿ, ಯಾಕಂದ್ರೆ ನೋಡಿ ರಿಯಲ್ ವ್ಯಾಲ್ಯೂ ಕೊಟ್ಟಿಲ್ಲ ಇಲ್ಲಿ, ಸೊ ಐ ಕೊಟ್ಬಿಟ್ಟಿದಾರಲ್ವಾ, ಸೊ ಇದು ಹೇಳಕ್ಕಾಗಲ್ಲ, ಫಸ್ಟ್ ಆಪ್ಷನ್ ಬಿಟ್ಬಿಡಿ. ಸೊ ಆಪ್ಷನ್ 2 ಇದೆ ನೋಡಿ, ಹೋಲೋಮಾರ್ಫಿಕ್ ಅಂತ ಇಲ್ಲಿ ಕೊಟ್ಟಿದಾರಲ್ವಾ, ಸೊ ಅದನ್ನ ಮಾತ್ರ ಹೇಳ್ಬೋದು. ಇವಾಗ ನೋಡಿ ಈ ರಿಸಲ್ಟ್ ನ ಅಪ್ಲೈ ಮಾಡೋದಾಯ್ತು ಅಷ್ಟೇ. ಇಲ್ಲಿ ಫಸ್ಟ್ ಏನ್ ಕೊಟ್ಟಿದ್ದಾರೆ ನೋಡಿ, ಜಿ ಅಲ್ಲಿ. ಸೊ ಜಿ ಅಲ್ಲಿ ರಿಯಲ್ ಪಾರ್ಟ್ ಏನ್ ಕೊಟ್ಟಿದ್ದಾರೆ, ಯು ಈಕ್ವಲ್ ಟು ದೋ ಎಫ್ ಬೈ ದೋ ಎಕ್ಸ್ ಇದೆ. ಇಮ್ಯಾಜಿನರಿ ಪಾರ್ಟ್ ಏನಿದೆ ನೋಡಿ, ಮೈನಸ್ ದೋ ಎಫ್ ಬೈ ದೋ ವೈ ಇದೆ. ಕರೆಕ್ಟ್ ಅಲ್ವಾ? ಇವಾಗ ನೋಡಿ ಯು ಮತ್ತೆ ವಿ ಹಾರ್ಮೋನಿಕ್ ಆಗುತ್ತಲ್ಲ ಚೆಕ್ ಮಾಡಿ ಅಷ್ಟೇ. ಚೆಕ್ ಮಾಡಿ ಏನ್ ಬರುತ್ತೆ ನೋಡಿ. ಯು ಎಕ್ಸ್ ಇಸ್ ಈಕ್ವಲ್ ಟು ಡೋ ಸ್ಕ್ವೇರ್ ಎಫ್ ಬೈ ಡೋ ಎಕ್ಸ್. ux equals to dou square f by dou x square. ಡೋ ಸ್ಕ್ವೇರ್ ಬೈ ಡೋ ಎಕ್ಸ್ ಬಂದಾಗ ಅದು ಇಲ್ಲ, ಒಂದ್ ಕೆಲಸ ಮಾಡಿ ಸಿ ಆರ್ ಇಕ್ವೇಶನ್ ಒಳಗದ ನೋಡಿ, ಸಾಕು. ಸಿ ಆರ್ ಇಕ್ವೇಶನ್ ಚೆಕ್ ಮಾಡಿ ಅಷ್ಟೇ. ದೋ ಯು ಬೈ ದೋ ಎಕ್ಸ್ ಏನಾಗ್ಬಿಡುತ್ತೆ, ದೋ ಸ್ಕ್ವೇರ್ ಎಫ್ ಬೈ ದೋ ಎಕ್ಸ್ ಸ್ಕ್ವೇರ್. Square. Dou u by dou y. 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಹೇಳಿ, ದೋ ಯು ಬೈ ದೋ ವೈ ಏನಾಗುತ್ತೆ, 0. ದೋ ಸ್ಕ್ವೇರ್ ಎಫ್ ಬೈ ದೋ ಎಕ್ಸ್ ದೋ ವೈ. By dou y into dou x. ಡೋ ಎಕ್ಸ್ ಡೋ ವೈ ಓಕೆ. ನೆಕ್ಸ್ಟ್ ವಿ ಇದೆ, ಅದೇನಾಗ್ಬಿಡುತ್ತೆ ಹೇಳಿ, ದೋ ವಿ ಬೈ ದೋ ಎಕ್ಸ್ ಮೈನಸ್ ಮೈನಸ್ ಡೋ ಎಫ್ ಬೈ ಡೋ ಎಕ್ಸ್ ಡೋ ವೈ Dou x into dou y. ಓಕೆ. ನೆಕ್ಸ್ಟ್ ಇಲ್ಲಿ Dou v by dou y. ಮೈನಸ್ ಡೋ ಸ್ಕ್ವೇರ್ ಎಫ್ ಬೈ ಡೋ ವೈ ಸ್ಕ್ವೇರ್. Dou v by dou y, sir. ದೋ ವಿ ಬೈ ದೋ ವೈ ಈಕ್ವಲ್ ಟು Minus ಡೋ ಸ್ಕ್ವೇರ್ ಎಫ್ ಬೈ ಡೋ ವೈ ಸ್ಕ್ವೇರ್. dou y ದೋ ವೈ square. ಸ್ಕ್ವೇರ್ ಅಲ್ವಾ? ಇವಾಗ ಏನಾಗುತ್ತೆ ಇಲ್ಲಿ ಸೇರ್ ಇಕ್ವೇಶನ್ ಪ್ರಕಾರ, ದೋ ಯು ಬೈ ದೋ ಎಕ್ಸ್ ಹೋಲ್ಡ್ ಆಗಲ್ಲ. ಈಕ್ವಲ್ ಟು Hold ಆಗುತ್ತೆ. ಆಗ್ತಾ ಇದೆಯಲ್ಲ, ಯಾಕೆ ಹೇಳಿ, ಅವರೇ ಕೊಟ್ಬಿಟ್ಟಿದ್ದಾರೆ, ಹಾರ್ಮೋನಿಕ್ ಅಂತ ಕೊಟ್ಟಿದ್ದಾರೆ. ಹಾರ್ಮೋನಿಕ್ ದೋ ಸ್ಕ್ವೇರ್ ಎಫ್ ಬೈ ದೋ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಏನಾಗ್ಬಿಡುತ್ತೆ ಆ ಕಡೆ ತಗೊಂಡ್ಬಿಟ್ರೆ, ಪ್ಲಸ್ ಮೈನಸ್ ದೋ ಸ್ಕ್ವೇರ್ ಎಫ್ ಬೈ ದೋ ವೈ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈ ಕಡೆ ತಗೊಂಡ್ಬಿಟ್ರೆ ಇಲ್ಲಿ ನೋಡಿ ಓಲ್ಡ್ ಆಗ್ತಿದೆ. ಏನಾಗ್ಬಿಡುತ್ತೆ ಹಂಗಾರೆ ಇವಾಗ, ದೋ ಯು ಬೈ ದೋ ಎಕ್ಸ್ ಈಕ್ವಲ್ ಟು ದೋ ವಿ Dou ಬೈ v by dou y. ನೆಕ್ಸ್ಟ್ ಇಲ್ಲಿ ಏನಾಗ್ತಿದೆ ನೋಡಿ, Dou u by dou y equals to minus dou v by dou x. ಇಲ್ಲಿ ಕರೆಕ್ಟ್ ಆಗಿದೆ ಅಲ್ವಾ, ಇಲ್ಲಿ ಮೈನಸ್ ಇದೆ ನೋಡಿ. ಸರ್. ಸೊ ಹಾಗೆ ಏನಾಗ್ಬಿಡುತ್ತೆ, ದೋ ಯು ಬೈ ದೋ ಎಕ್ಸ್ ಈಕ್ವಲ್ ಟು ಮೈನಸ್ ದೋ ಯು ಬೈ ವಿ ಬೈ ಡೋ ವಿ ಇದೆ ಆಕ್ಚುಲಿ. ಓಕೆ. ಸಿ ಆರ್ ಇಕ್ವೇಶನ್ ಓಡಾಗ್ತಿದೆನಾ? ಎಸ್ ಸರ್. ಜೊತೆಗೆ ನೋಡಿ ಇವು ಕಂಟಿನ್ಯೂಸ್ ಆಗಿದೆ ಇವು. ಸೊ ಕಂಟಿನ್ಯೂಸ್ ಸೆಕೆಂಡ್ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್ಸ್. ಓಕೆನಾ? ಸೊ ಏನಾಗ್ಬಿಡುತ್ತೆ ಇದು, ಎಫ್ ಮಸ್ಟ್ ಬಿ ಅನಾಲಿಟಿಕ್. ಸೊ ಹಾಗಾಗಿ ಜಿ ಇದೆ ನೋಡಿ, ಅನಾಲಿಟಿಕ್ ಆಗುತ್ತೆ. ಅದೇ ತರ ಎಚ್ ಆಗುತ್ತೆ ನೋಡಿ, ಸೇಮ್ ಅದೇ ತರ ಎಚ್ ಆಗುತ್ತೆ ನೋಡಿ. ಅಲ್ಲಿ ಹೆಂಗ್ ಕೊಟ್ಟಿದ್ದಾರೆ, ಯು ದೋ ಎಫ್ ಬೈ ಡೋ ಈಕ್ವಲ್ ಟು ಡೋ ಎಫ್ ಬೈ ಡೋ ಎಕ್ಸ್. ವಿ ಕೂಡ ಹೆಂಗ್ ಕೊಟ್ಟಿದ್ದಾರೆ, ಡೋ ಎಫ್ ಬೈ ಡೋ ವೈ. ದೋ ವೈ. ಇವಾಗ ಏನಾಗ್ಬಿಡುತ್ತೆ ಇಲ್ಲಿ, ದೋ ಯು ಬೈ ದೋ ಎಕ್ಸ್ ಈಕ್ವಲ್ ಟು ದೋ ಸ್ಕ್ವೇರ್ ಎಫ್ ಬೈ ದೋ ಎಕ್ಸ್ ಸ್ಕ್ವೇರ್ ಆಗುತ್ತೆ. ದೋ ಯು ಬೈ ದೋ ವೈ ಈಕ್ವಲ್ ಏನಾಗ್ಬಿಡುತ್ತೆ, ದೋ ಸ್ಕ್ವೇರ್ ಎಫ್ ಬೈ ದೋ ಎಕ್ಸ್ ದೋ ವೈ ಆಗುತ್ತೆ. ನೆಕ್ಸ್ಟ್ ಇದು ದೋ ವಿ ಬೈ ದೋ ಎಕ್ಸ್ ಈಕ್ವಲ್ ಟು ದೋ ಸ್ಕ್ವೇರ್ ಎಫ್ ಬೈ ದೋ ಎಕ್ಸ್ ದೋ ವೈ ಆಗುತ್ತೆ. ನೆಕ್ಸ್ಟ್ ದೋ ವಿ ಬೈ ದೋ ವೈ ಈಕ್ವಲ್ ಟು ದೋ ಸ್ಕ್ವೇರ್ ಎಫ್ ಬೈ ದೋ ವೈ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇವಾಗ ನೋಡಿ, ದೋ ಯು ಬೈ ದೋ ಎಕ್ಸ್ ಈಕ್ವಲ್ ಟು ಆಗುತ್ತೆ, ಇದು ಈಕ್ವಲ್ ಆಗುತ್ತೆ. ಎಸ್, CR equation No, are sir. told to x not equal to dou v by dou y. CR equation ಓಡ್ ಆಗ್ತಿಲ್ಲ. So therefore h ಇದೆ ನೋಡಿ is not analytic. But g ಇದೆ ನೋಡಿ analytic ಆಗ್ತಿದೆ ಅಲ್ವಾ, analytic function. ಆಪ್ಷನ್ So 2. ಹಾಗಾಗಿ ಏನು ಹೇಳ್ಬೋದು, ಆಪ್ಷನ್ 2 ಇದೆ ನೋಡಿ.
So G is holomorphic function, but H need not to be analytic. Simple. Okay. Okay, ಇವಾಗ ನೋಡಿ to find harmonic conjugate of a harmonic function U. ಓಕೆನಾ? ಸೊ ಹಾರ್ಮೋನಿಕ್ ಕಾಂಜುಗೇಟ್ ಏನ್ ಬರ್ತದೆ ಅಂತ ಕಂಡಿಬೇಕು ಇವಾಗ ನೀವು, ದಟ್ ಇಸ್ ಬಿ. ಇಲ್ಲಿದೆ ನೋಡಿ, ಕೆಲವೊಂದು ಇವು ನೋಡಿ ಕಂಠಪಾಠ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು ನೀವು. ಓಕೆನಾ? ಇಲ್ಲಿದೆ ನೋಡಿ. ಸೊ ಇವು ರಿಸಲ್ಟ್ಸ್ ಇವು ನಾನು ಮತ್ತೆ ಹೇಳಕ್ ಹೋಗಲ್ಲ, ನೀವು ಅದನ್ನ ನೋಡ್ಕೊಳ್ಳಿ. ಇಲ್ಲಿದೆ ನೋಡಿ ಡೈರೆಕ್ಟ್ ರಿಸಲ್ಟ್ ಇದು ನೋಡ್ಕೊಳ್ಳಿ ನೀವು. ಓಕೆನಾ? ಬಟ್ ಇಲ್ಲಿ ನೋಡಿ ಇವಾಗ ಏನಂತಂದ್ರೆ ಇಲ್ಲಿದೆ ಅಲ್ವಾ, ಈ ತರ ಇದಾವೆ. ಓಕೆ ನೋಡಿ, ಇಲ್ಲಿ ಹಾರ್ಮೋನಿಕ್ ಕಾಂಜುಗೇಟ್ ಕೊಟ್ಬಿಟ್ರೆ ನಿಮ್ಗೆ, ಅಂದ್ರೆ ಯು ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಹಾರ್ಮೋನಿಕ್ ಕಾಂಜುಗೇಟ್ ವಿ ಕಂಡುಹಿಡಿಯೋದಕ್ಕೆ ಒಂದು ಟ್ರಿಕ್ ಇದೆ, ಸಿಂಪಲ್ ಟ್ರಿಕ್. ಓಕೆನಾ? ಏನಂದ್ರೆ CR ಈಕ್ವೇಷನ್ ಚೆಕ್ ಮಾಡ್ಬಿಟ್ರೆ ಮುಗೀತು. ಓಕೆನಾ? ಈಗ ನೋಡಿ, ಈಗ ಎಕ್ಸಾಮಿಗೆ ಇದು ಹೆಂಗೆ ಅಂತಂದ್ರೆ, ಇವಾಗ ನೋಡಿ ಅಲ್ಲಿದೆ, ನೀವು ಸ್ವಲ್ಪ ಓದ್ಕೊಳ್ಳಿ. ಬಟ್ ನಂದು ಏನಂದ್ರೆ ನೋಡಿ, ಇಲ್ಲಿ ಈ ತರ ಈಗ ಎಫ್ ಆಫ್ ಝಡ್ ಕೂಡ ಏನಿದೆ ನೋಡಿ, ಯು ಪ್ಲಸ್ ಐ ಬಿ ಇದೆ, ಈ ತರ ಇರುತ್ತಲ್ವಾ. ಇವಾಗ ಅವ್ರೇನ್ ಮಾಡಿರ್ತಾರೆ, ಯು ಕೊಟ್ಟಿರ್ತಾರೆ. ಸೊ ವಿ ಏನ್ ಬರುತ್ತೆ ಅಂತ ನೀವು ನೋಡ್ಬೇಕಲ್ಲಿ. ಸೊ ಇವಾಗ ಯು ಕೊಟ್ಟಿರ್ತಾರೆ, ವಿ ಏನ್ ಬರ್ಬೇಕಂದ್ರೆ CR ಈಕ್ವೇಷನ್ ಅನ್ನ ಚೆಕ್ ಮಾಡ್ಬಿಡ್ತೀರಾ ಅಷ್ಟೇ. ನೀವು 4 ಆಪ್ಷನ್ಸ್ ಕೊಟ್ಟಿರ್ತಾರೆ, CR ಈಕ್ವೇಷನ್ ಚೆಕ್ ಮಾಡಿ. ನೆಕ್ಸ್ಟ್ ಏನ್ ಮಾಡ್ತಾರೆ ಗೊತ್ತಾ, ನಿಮ್ಗೆ ಜಸ್ಟ್ ಯು ಕೊಟ್ಬಿಡ್ತಾರೆ, ರಿಯಲ್ ಪಾರ್ಟ್ ಆಫ್ ಎ ಅನಾಲಿಟಿಕ್ ಫಂಕ್ಷನ್. ಸೊ ಎಫ್ ಆಫ್ ಝಡ್ ಏನ್ ಬರುತ್ತೆ ಅಂತ ಕೊಡ್ತಾರೆ ನಿಮಗೆ ಇವಾಗ, ಎಫ್ ಆಫ್ ಝಡ್ ಏನ್ ಬರುತ್ತೆ ಅಂತ. ಓಕೆನಾ? ಸೊ ಇದಕ್ಕೆ ನೋಡಿ ಯಾವ ತರ ಅಂತಂದ್ರೆ, ಸೊ ಎಫ್ ಡ್ಯಾಶ್ ಆಫ್ ಝಡ್ ಅಂದ್ರೆ ಏನಾಗುತ್ತೆ ಹೇಳಿ ನೋಡೋಣ. ಇನ್ ಟರ್ಮ್ಸ್ ಆಫ್ ಯು, dou u by dou x Dou u by dou x plus dou u by dou I into dou u by dou x. dou v by dou y ಆಗುತ್ತಲ್ವಾ. ಎಸ್, ಈಗ ನೋಡಿ ಎಫ್ ಡ್ಯಾಶ್ ಆಫ್ ಝಡ್ ಈಕ್ವಲ್ ಟು, ಸಾರಿ ಎಕ್ಸ್, ಇದು X sir. ಇನ್ ಟರ್ಮ್ಸ್ ಆಫ್ ಎಕ್ಸ್. ಇನ್ ಟರ್ಮ್ಸ್ ಆಫ್ ವೈಗೆ ಮತ್ತೆ CR ಈಕ್ವೇಷನ್ ಅನ್ನ ತಗೊಂಡು ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಈಗ ನೋಡಿ ಮಿಲ್ಲೆ ಥಾಮ್ಸನ್ ಮೆಥಡ್ ಅಂತ ಬರುತ್ತೆ, ಅದ್ರ ಪ್ರಕಾರ ಎಕ್ಸ್ ಈಕ್ವಲ್ ಟು ನೀವೇನ್ ಮಾಡ್ಬೇಕು, ಇದು ಬಂದ್ಮೇಲೆ ಎಫ್ ಡ್ಯಾಶ್ ಆಫ್ ಝಡ್ ಅಲ್ಲಿ ಎಕ್ಸ್ ಈಕ್ವಲ್ ಟು ಝಡ್ ಮಾಡ್ಬೇಕು, ವೈ ಈಕ್ವಲ್ ಟು 0 ಮಾಡ್ಬೇಕು. ಎಫ್ ಡ್ಯಾಶ್ ಆಫ್ ಝಡ್ ಇದೆ ನೋಡಿ, ನಮ್ಗೆ ಏನಾಗ್ಬಿಡುತ್ತೆ, ಇನ್ ಟರ್ಮ್ಸ್ ಆಫ್ ಝಡ್ ಬಂದ್ಬಿಡುತ್ತೆ. ಯಾಕಂದ್ರೆ ನೋಡಿ ಎಕ್ಸ್ ಝಡ್ ಆಗುತ್ತೆ, ವೈ 0 ಆಗ್ಬಿಡುತ್ತೆ. ಇಲ್ಲಿ ಇನ್ ಟರ್ಮ್ಸ್ ಆಫ್ ಝಡ್ ಬಂದಿರುತ್ತಲ್ವಾ, ಇದನ್ನ ಏನ್ ಮಾಡ್ಬೇಕಂದ್ರೆ ನೀವು ಎಫ್ ಆಫ್ ಝಡ್ ಬೇಕು, ಇಂಟಿಗ್ರೇಷನ್ ಮಾಡಬೇಕು. ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಝಡ್ ಇಂಟು ಡಿ ಝಡ್ ಮಾಡ್ಬಿಡಿ. ನೋಡಿ ಇಂಟಿಗ್ರೇಷನ್ ಮತ್ತೆ ಡಿಫರೆನ್ಸಿಯೇಷನ್ ಕ್ಯಾನ್ಸಲ್ ಆಗ್ಬಿಟ್ರೆ ಏನ್ ಬಂದ್ಬಿಡುತ್ತೆ ನಮಗೆ, ಎಫ್ ಆಫ್ ಝಡ್ F of z ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಸಿ. ಓಕೆನಾ? ಸೊ ವೆರಿ ಸಿಂಪಲ್ ಇದು ಅಷ್ಟೇ. ಎಫ್ ಡ್ಯಾಶ್ ಆಫ್ ಝಡ್ ಮಾಡ್ತೀರ ನೋಡಿ, ಅಲ್ಲೇ ಏನ್ ಮಾಡಬೇಕು, ಎಕ್ಸ್ ಈಕ್ವಲ್ ಟು ಝಡ್ ಮತ್ತೆ ವೈ ಈಕ್ವಲ್ ಟು 0 ತಗೊಂಡ್ಬಿಟ್ರೆ ಮುಗೀತು. ಓಕೆ, ಇಲ್ಲಿದೆ ನೋಡಿ, ಯು ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಸೈನ್ ವೈ. ಸೊ ಫೈಂಡ್ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಯು ಅಂತ ಇದೆ. ಇದು ಈಸಿ ಇದೆ, ಏನ್ ಸಮಸ್ಯೆ ಇಲ್ಲ. ಆಪ್ಷನ್ಸ್ ಕೊಟ್ಟಿಲ್ಲ, ಬಟ್ ಮೆಥಡಿಗೆ ಹೋಗೋಣ. ಏನ್ ಮೆಥಡ್ ಅಂತ ನೋಡಿ, ಫಸ್ಟ್ ಎಫ್ ಆಫ್ ಝಡ್ ಈಕ್ವಲ್ ಟು ಇವಾಗ ಏನಾಗಬೇಕು, ಯು ಪ್ಲಸ್ ಐ ವಿ ಅಲ್ವಾ. ಯು ಇದೆ, ಸೊ ವಿ ಹಾರ್ಮೋನಿಕ್ ಕಾಂಜುಗೇಟ್ ವಿ ಕಂಡುಹಿಡಿತೀವಿ ಇವಾಗ. ಅಂದ್ರೆ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಯು ಅಂದ್ರೆ ವಿ ಅಲ್ವಾ. ಇಲ್ಲಿ ವಿ ತಗೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ, ಅದು ಅನಾಲಿಟಿಕ್ ಫಂಕ್ಷನ್ ಆಗುತ್ತೆ. ಅದೇ ಡೆಫಿನೇಷನ್ ಆಫ್ ಹಾರ್ಮೋನಿಕ್ ಕಾಂಜುಗೇಟ್ ಅಲ್ವಾ. ಇವಾಗ ಯು ಏನ್ ಕೊಟ್ಟಿದ್ದಾರೆ, ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಸೈನ್ ವೈ ಅಂತ ಕೊಟ್ಟಿದ್ದಾರೆ. ಇವಾಗ ಎಫ್ ಡ್ಯಾಶ್ ಆಫ್ ಝಡ್ ಅಂದ್ರೆ ಏನಿದೆ ಹೇಳಿ, ಇನ್ ಟರ್ಮ್ಸ್ ಆಫ್ ವಿತ್ ರೆಸ್ಪೆಕ್ಟ್ ಎಕ್ಸ್, dou u by dou x dou u by dou plus x I into plus I into dou v by dou x. dou v by dou x ಇದೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಯು ಇದೆ ಅಲ್ವಾ, ಸೊ dou u by dou x ತಗೊಳ್ಳಿ. ಪ್ಲಸ್ ಇಲ್ಲಿ ವಿ ಗೊತ್ತಿಲ್ಲ ನಮ್ಗೆ, ಇನ್ ಟರ್ಮ್ಸ್ ಆಫ್ ಇವಾಗ ಚೇಂಜ್ ಮಾಡ್ಕೊಂಡ್ರೆ ಏನಾಗುತ್ತೆ ಹೇಳಿ, Minus ಮೈನಸ್ dou u by dou y. dou y ಆಗುತ್ತೆ. ಓಕೆನಾ? ಇವಾಗ ಇದನ್ನ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ರೆ ಏನಾಗುತ್ತೆ, dou u by dou x ಕಾಸ್ ಹೈಪರ್ಬೋಲಿಕ್ ಡಿಫರೆನ್ಸಿಯೇಷನ್ ಆಗ್ಬಿಡುತ್ತೆ, ಅಗೇನ್ ಸೈನ್ ಹೈಪರ್ಬೋಲಿಕ್ ಆಗುತ್ತೆ, ಸೈನ್ ವೈ ಆಗುತ್ತೆ. ಸೈನ್ ವೈ ಕಾನ್ಸ್ಟೆಂಟ್. ನೆಕ್ಸ್ಟ್ dou u by dou y ಏನಾಗುತ್ತೆ ಹೇಳಿ, Cos hyperbolic x into cos y. ಕಾಸ್ ವೈ ಆಗುತ್ತೆ. ಓಕೆನಾ? ಇನ್ ತಗೊಂಡೋಗ್ಬಿಟ್ಟು ಇಲ್ಲಿ ಕೊಡಿ. ಸೊ dou u by dou x ಏನ್ ಬಂದಿದೆ ಇಲ್ಲಿ, Sin hyperbolic x sin y ಸೈನ್ ವೈ ಬಂದಿದೆ, minus ಮೈನಸ್ ಐ ಇಂಟು I into cos hyperbolic x into X. cos y. ಕಾಸ್ ವೈ ಬಂದಿದೆ. ಸೊ ಇವಾಗ ಇಲ್ಲಿ ಏನ್ ಮಾಡ್ಬೇಕು, ಎಕ್ಸ್ ಈಕ್ವಲ್ ಟು ಝಡ್ ತಗೋಬೇಕು, Equal to Z, Y equals to 0. y ಈಕ್ವಲ್ ಟು 0. ಸೊ ಏನಾಗ್ಬಿಡುತ್ತೆ, ಎಫ್ ಡ್ಯಾಶ್ ಆಫ್ ಝಡ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು ಝಡ್ ಅಂದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ತಗೊಂಡ್ರೆ ನೋಡಿ ಸೈನ್ ವೈ 0 ಆಗ್ಬಿಡುತ್ತೆ. ಇದು ಆಯ್ತಾ? ನೆಕ್ಸ್ಟ್ ಇಲ್ಲಿ Minus I ಮೈನಸ್ cos hyperbolic ಕಾಸ್ ಹೈಪರ್ಬೋಲಿಕ್ ಝಡ್ z ಕಾಸ್ 0 1. 1. ಅದೇ ಇದು ಬರ್ತಿದೆ ನೋಡಿ, ದಿಸ್ ಇಸ್ ಎಫ್ ಡ್ಯಾಶ್ ಆಫ್ ಝಡ್ ಅಲ್ವಾ. ಎಫ್ ಆಫ್ ಝಡ್ ಬೇಕು ಇವಾಗ. ಎಫ್ ಆಫ್ ಝಡ್ ಅಂತ ಅದನ್ನ ಇಂಟಿಗ್ರೇಟ್ ಮಾಡ್ಬೇಕಷ್ಟೇ. ಇಂಟಿಗ್ರೇಷನ್ ಆಫ್ ಮೈನಸ್ ಐ ಕಾಸ್ ಹೈಪರ್ಬೋಲಿಕ್ ಝಡ್ ಇಂಟು ಡಿ ಝಡ್ ಆಗುತ್ತಾ. Yes. ಇವಾಗ ಇಲ್ಲಿ ಏನಾಗುತ್ತೆ ಹೇಳಿ, ಮೈನಸ್ ಐ ಇಂಟು ಇಂಟಿಗ್ರೇಷನ್ ಆಫ್ ಕಾಸ್ ಝಡ್ ಏನಾಗುತ್ತೆ, ಕಾಸ್ ಹೈಪರ್ಬೋಲಿಕ್ ಝಡ್ sin hyperbolic z.
ಸೈನ್ sin ಹೈಪರ್ಬೋಲಿಕ್ hyperbolic z z ಆಗುತ್ತೆ. ಸೊ ಮೈನಸ್ ಐ ಸೈನ್ ಹೈಪರ್ಬೋಲಿಕ್ z ಆಗುತ್ತೆ ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಏನಾಗುತ್ತೆ ಹೇಳಿ ಸಿ. ಸೊ ಅದನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ, ಇಷ್ಟು ಬರೆದ್ರೆ ಸಾಕು ನೀವು. ಎಕ್ಸಾಂಪಲ್ ಡಿಪೆಂಡ್ ಆಗುತ್ತೆ ಅದು. ಇವಾಗ ನಮಗೇನ್ ಬೇಕು, ಹಾರ್ಮೋನಿಕ್ ಕಾಂಜುಗೇಟ್ ಬೇಕಲ್ವಾ? ಇಲ್ಲಿ ಆಪ್ಷನ್ಸ್ ಕೊಟ್ಟಿರಲ್ಲ, ಅದಕ್ಕೆ ಎಷ್ಟು ಮೆಥಡ್ ಆಗ್ತಿದೆ. ಆಪ್ಷನ್ಸ್ ಕೊಟ್ಟರೆ ಅಲ್ಲೇ ಕಂಡುಹಿಡಿಬೋದು ನಾವು CR ಈಕ್ವೇಷನ್ ಯೂಸ್ ಮಾಡಿ. ಈಗ ನೋಡಿ ಇಲ್ಲಿ ಹೆಚ್ಚಿದೆ ಅಲ್ವಾ, ಸೆಟ್ಟಿಂಗ್ ಅಂತ ತಗೊಳ್ತೀರಾ, x ಪ್ಲಸ್ ಐವೈ ತಗೊಳ್ಳಿ. ಓಕೆನಾ? ಒಂದು ಫಾರ್ಮುಲಾ ಏನ್ ಬರುತ್ತೆ ಹೇಳಿ, ಸೈನ್ ಹೈಪರ್ಬೋಲಿಕ್ ಆಫ್ x ಪ್ಲಸ್ ಐವೈ. ಫಾರ್ಮುಲಾ ಏನಾಗುತ್ತೆ ಹೇಳಿ ಇದು? e ಸೈನ್ power ಹೈಪರ್ಬೋಲಿಕ್ ಆಫ್ sin hyperbolic x plus cos ಸೈನ್ ಹೈಪರ್ಬೋಲಿಕ್ ಎಕ್ಸ್ ಹೇಳಿ cos ಫಾರ್ಮುಲಾ ಅದು. cos hyperbolic iy. ಅದೇ ಅಲ್ವಾ ಸರ್ sin a plus b. ಬಟ್ ರಿಯಲ್ ಪಾರ್ಟ್ ಯಾಕೆ ಬರ್ತಿಲ್ಲ? ಓಕೆ ಓಕೆ, ಮೈನಸ್ ಇದೆ ಅಲ್ವಾ ಇಲ್ಲಿ, ಮೈನಸ್ ಐ ಇದೆ, ಸಾರಿ. ಕರೆಕ್ಟ್ ಇದೆ ತಗೊಳ್ಳಿ, ಸೇಮ್ ಅದೇ ಫಾರ್ಮುಲಾ ಹೇಳಿ. ಮೈನಸ್ ಐ ಇಂಟು ಸೈನ್ ಹೈಪರ್ಬೋಲಿಕ್ ಎಕ್ಸ್ ಕಾಸ್ ಐ ವೈ Iy. Plus ಪ್ಲಸ್ ಹೇಳಿ cos ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಸೈನ್ sin hyperbolic ಅಲ್ವಾ? ನೆಕ್ಸ್ಟ್ ಇಲ್ಲಿ ಗೊತ್ತಾಗ್ಬಿಡುತ್ತೆ ನೋಡಿ, ಈಗ ಐ ಆಚೆ ಬರುತ್ತೆ. ಇದು ಐ ಆಚೆ ಬಂದಾಗ ಏನಾಗುತ್ತೆ, ಇಲ್ಲಿ ಮೈನಸ್ ಐ ಇದೆ, ಮೈನಸ್ ಐ ಇಂಟು ಐ ಏನಾಗುತ್ತೆ, ಮೈನಸ್ ಐ ಸ್ಕ್ವೇರ್, ದಟ್ ಈಸ್ 1 ಆಗ್ಬಿಡುತ್ತೆ. ಸೊ ಅದಕ್ಕೆ ನೋಡಿ ಇಲ್ಲಿ ಬಂದಿದೆ 1 ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಸೈನ್ ವೈ ಬಂದಿದೆ. ಇವಾಗ ಇಲ್ಲಿ ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡ್ಬಿಡಿ, ಇಲ್ಲಿದೆ ನೋಡಿ ಮೈನಸ್ ಐ ಇಂಟು ಸೈನ್ ಹೈಪರ್ಬೋಲಿಕ್ ಎಕ್ಸ್ ಕಾಸ್ ಐ ಬಂದ್ರೆ ಏನಾಗ್ಬಿಡುತ್ತೆ, ಕಾಸ್ ಎಚ್ ವೈ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ದಿಸ್ ಈಸ್ ದ ಇಮ್ಯಾಜಿನರಿ ಪಾರ್ಟ್. ಇವಾಗ ಅಂದ್ರೆ ಇದು ಏನ್ ಬರ್ತಿದೆ ಇಲ್ಲಿ ವಿ. ಸೊ ವಿ ಈಕ್ವಲ್ ಏನ್ ಬರ್ತಿದೆ ನೋಡಿ, ಹಾರ್ಮೋನಿಕ್ ಕಾಂಜುಗೇಟ್ ಹಂಗಾರೆ ಮೈನಸ್ ಸೈನ್ ಹೈಪರ್ಬೋಲಿಕ್ ಎಕ್ಸ್ ಕಾಸ್ ಹೈಪರ್ಬೋಲಿಕ್ ವೈ ಬರ್ತಿದೆ. ಕ್ಲಿಯರಾ? ಸಾರಿ, ಸೈನ್ ಐ ವೈ ಇದೆ ಅಲ್ವಾ, ಸಾರಿ ಸಾರಿ ಸಾರಿ, ಸೈನ್ ಐ ವೈ ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಐ ಸೈನ್ ವೈ ಆಗುತ್ತೆ. ಓಕೆನಾ? ಸಾರಿ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಇವಾಗ, ಕಾಸ್ ಐ ವೈ ಅಂದ್ರೆ ಏನಾಗುತ್ತೆ ಹೇಳಿ, ಐ ಸೈನ್ ಎಚ್ ವೈ ಆಗುತ್ತೆ ನೋಡಿ ಸರ್. ಐ ಸೈನ್ ಎಚ್ ವೈ. ಎಸ್ ಸರ್. Iy ಆಗುತ್ತೆ. ಸರ್ ಇಲ್ಲಿ ಮಿಸ್ಟೇಕ್ ಆಗಿದೆ ಸರ್, ಹೈಪರ್ಬೋಲಿಕ್ ತಗೊಳ್ಳಿ ಸರ್ ಇದು. ಸಾರಿ ಸರ್, ಇದು ಹೈಪರ್ಬೋಲಿಕ್, ಇದು ಹೈಪರ್ಬೋಲಿಕ್ ಸರ್. Yes, sir. ಸಾರಿ ಸಾರಿ, ಎಸ್ ಹೈಪರ್ಬೋಲಿಕ್. ಸೈನ್ ಹೈಪರ್ಬೋಲಿಕ್ ಐ ವೈ ಇದೆ ನೋಡಿ, ಅದು ಸೈನ್ ವೈ ಆಗುತ್ತೆ ಸರ್, ಐ ಇಂಟು ಸೈನ್ ವೈ ಸರ್. ಓಕೆನಾ? ಓಕೆ ಐ ಸರ್. ಇಂಟು ಸೈನ್ ವೈ ಆಗುತ್ತೆ ಸರ್. ಸರ್ ಇದು ಮೆಥಡ್, ಇದು ಸ್ವಲ್ಪ ರಿಸ್ಕಿ ಇದೆ. ಈಗ ಇನ್ನೊಂದು ಡಿಫರೆನ್ಷಿಯಲ್ ಇಕ್ವೇಶನ್ ಬರುತ್ತೆ, ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ. ಸೊ ಆ ಮೆಥಡ್ ಅಲ್ಲೂ ಸಾಲ್ವ್ ಮಾಡ್ಬೋದು ಸರ್ ಇದು, ಬಟ್ ಎಕ್ಸಾಮ್ ಅಲ್ಲಿ ಅವು ವರ್ಕ್ ಆಗಲ್ಲ. ಓಕೆನಾ? ಈಗ ಆಪ್ಷನ್ಸ್ ಏನ್ ಬರ್ತಿದೆ ನೋಡ್ಕೊಂಡು ನಾವು ಸಾಲ್ವ್ ಮಾಡ್ಬೇಕಾಗುತ್ತೆ ಅಷ್ಟೇ ಇದು. ಓಕೆ, ಇದು ಹೇಳ್ತೀನಿ ತಗೊಳ್ಳಿ ಯಾವ ತರ ಅಂತ, 4 ಆಪ್ಷನ್ಸ್ ಕೊಟ್ಟಾಗ. ಓಕೆನಾ? ಮತ್ತೆ ರಿಪೀಟ್ ಆಗಿದೆ ಇದು. ಯಾವ್ದಾಗುತ್ತೆ ಹೇಳಿ, ಇದು ನೆಟ್ ಕ್ವಶನ್ ಇದು. ಎಫ್ ಫ್ರಮ್ ಸಿ ಟು ಸಿ ಬಿ ಅನಾಲಿಟಿಕ್ ಫಂಕ್ಷನ್ ಎಫ್ ಆಫ್ ಝೆಡ್ ಈಕ್ವಲ್ ಟು ಯು ಪ್ಲಸ್ ಐ ಬಿ, ದೆನ್ ಯಾವ ಆಪ್ಷನ್ ಆಗುತ್ತೆ ಹೇಳಿ? option 2 ಆಪ್ಷನ್ 1 ಆಪ್ಷನ್ 2 ಹಾರ್ಮೋನಿಕ್ ಆಗುತ್ತಲ್ಲ. ಎಸ್. ಸೊ ಯು ಇದೆ ಅಲ್ವಾ, ಹಾರ್ಮೋನಿಕ್ ಆಗ್ಬಿಡುತ್ತೆ. ಫಸ್ಟ್ ಆಪ್ಷನ್ ಡೈರೆಕ್ಟ್ ಕರೆಕ್ಟ್ ಇದೆ, ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತಲ್ವಾ? Yes, sir. ಈಗ ಮೂರನೇ ಆಪ್ಷನ್ ಏನಾಗ್ಬಿಡುತ್ತೆ, ಸಿ ಆರ್ ಇಕ್ವೇಶನ್ ಅಂದ್ರೆ ಏನಾಗ್ಬಿಡುತ್ತೆ, ದೋ ಯು ಬೈ ದೋ ಎಕ್ಸ್ ಈಕ್ವಲ್ ಟು ದೋ ವಿ ಬೈ ದೋ ವೈ ಆಗುತ್ತೆ. ದೋ ಎಕ್ಸ್ ಇನ್ನೊಂದು ದೋ ಯು ಬೈ ದೋ ವೈ dou y ಈಕ್ವಲ್ equal ಟು to ಮೈನಸ್ minus dou v by dou x. ಎಕ್ಸ್ ಆಗುತ್ತೆ. ಇಲ್ಲಿ ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ದೋ ವೈ ಇದೆ ಅಲ್ವಾ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ. ಸೊ ದೋ ಸ್ಕ್ವೇರ್ ಯು ಬೈ ದೋ Dou x ಎಕ್ಸ್ dou y ದೋ ವೈ ಈಕ್ವಲ್ ಟು ಇಲ್ಲಿ ಏನಾಗ್ಬಿಡುತ್ತೆ, ದೋ ಸ್ಕ್ವೇರ್ square ವಿ v ಬೈ by ದೋ dou ವೈ y ಸ್ಕ್ವೇರ್ square. ಆಗುತ್ತೆ. ಇಲ್ಲಿ ದೋ ಸ್ಕ್ವೇರ್ ಯು ಬೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ, ಅವಾಗ ಏನಾಗುತ್ತೆ, ದೋ ಎಕ್ಸ್ ದೋ dou ವೈ x dou y ಈಕ್ವಲ್ ಟು ಮೈನಸ್ ದೋ ಸ್ಕ್ವೇರ್ ವಿ ಬೈ dou ದೋ x ಎಕ್ಸ್ square. ಸ್ಕ್ವೇರ್ ಆಗುತ್ತೆ. ಇಲ್ಲಿ ಮೈನಸ್ ಇದೆ ಅಲ್ವಾ, ಸೊ ಮೈನಸ್ ತಗೊಂಡ್ಬಿಟ್ಟು ಇಲ್ಲಿ ಏನಾಗ್ಬಿಡುತ್ತೆ, ಮೈನಸ್ ಟು ಮೈನಸ್ ಪ್ಲಸ್ ಆಗುತ್ತೆ. Plus ಸೊ ಎರಡು ಆಡ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ, ದೋ ಸ್ಕ್ವೇರ್ ವಿ 0 ಬೈ ಬರುತ್ತೆ, ದೋ ಎಕ್ಸ್ ಸ್ಕ್ವೇರ್ ಪ್ಲಸ್ ದೋ ಸ್ಕ್ವೇರ್ ವಿ ಬೈ ದೋ ಏನಿದೆ minus ಅಲ್ಲ, ಮೈನಸ್ ಟು ಮೈನಸ್ ಪ್ಲಸ್ ಆಯ್ತು. ಈ ಕಡೆ Okay, ಇಲ್ಲಿ y ಇದನ್ನ ಇದೆ. ಮಾಡ್ಬೇಕಾದ್ರೆ ಓಕೆ ಓಕೆ, ಇಲ್ಲಿದೆ ನೋಡಿ. ಸೊ ದೋ ಸ್ಕ್ವೇರ್ ವಿ ಬೈ ದೋ ವೈ ಸ್ಕ್ವೇರ್ ಇದೆ, dou x square ಇಲ್ಲೇನಿದೆ ನೋಡಿ, plus ಪ್ಲಸ್ ದೋ dou ಸ್ಕ್ವೇರ್ square ವಿ ಬೈ ದೋ ಎಕ್ಸ್ ಸ್ಕ್ವೇರ್ ಇದೆ, dou x square. ಈಕ್ವಲ್ ಟು 0 ಆಗುತ್ತಾ? ಹಾರ್ಮೋನಿಕ್ ಬಿ ಹಾರ್ಮೋನಿಕ್ ಆಗಿದೆ ನೋಡಿ, Yes, sir. ಕರೆಕ್ಟ್ ಅಲ್ವಾ? Yes, sir. ಅಲ್ಲ, ಈ ಆಪ್ಷನ್ 3 ಇದೆ ನೋಡಿ, ಅಂತ ತಗೊಂಡಿದ್ದೀನಿ ನಾನು. ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ದೋ ವೈ ಇದೆ, ಮೈನಸ್ ಇದೆ, ಇಲ್ಲಿ ಮೈನಸ್ ತಗೊಳ್ಳಿ.
ಎರಡು ಕಡೆ ಮೈನಸ್ ಮಾಡಿ ಮಾಡ್ಬಿಟ್ರೆ ಆಲ್ರೆಡಿ ಮೈನಸ್ ಇತ್ತಲ್ವಾ, ಮೈನಸ್ ಮೈನಸ್ ಪ್ಲಸ್ ಆಯ್ತು. ಎರಡನ್ನೂ ತಗೊಂಡ್ಬಿಟ್ರೆ ಏನಾಗುತ್ತೆ, ಇದು ಮತ್ತೆ ಇದು ಆಡ್ ಮಾಡ್ಬಿಡಿ, ಕರೆಕ್ಟ್ ಅಲ್ವಾ? ಕ್ಯಾಲ್ಕುಲೇಷನ್ ಲೆಫ್ಟ್ ಹ್ಯಾಂಡ್ ಸೈಡ್ ನ ಆಡ್ ಮಾಡ್ಬೇಕು. ಹಾ ರೈಟ್ ಆಡ್ ಮಾಡ್ಬೇಕು, ಲೆಫ್ಟ್ ಆಡ್ ರೈಟ್ ಮಾಡ್ಬೇಕು. ಲೆಫ್ಟ್ ಎರಡು ಆಡ್ ಮಾಡಿದ್ರೆ ಕರೆಕ್ಟ್. ಸರ್ ರಿಪೀಟ್ ಮಾಡಿ ಸರ್ ಇನ್ನೊಂದ್ಸರಿ ಅದು ಥರ್ಡ್ ಒನ್ ಕ್ಯಾಲ್ಕುಲೇಷನ್ ಸರ್. ಓಕೆ ಸರ್, ನೋಡಿ ಸರ್ ಇಲ್ಲಿ ಗೊತ್ತಾಗ್ತಿಲ್ಲ ಸರ್. ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ದೋ ವೈ ಏನ್ ಸರ್? ಆಪ್ಷನ್ 3 ನೋಡಿ ಸರ್. ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ದೋ ವೈ ಏನ್ ಬಂದಿದೆ ಸರ್? ದೋ ಸ್ಕ್ವೇರ್ ವಿ ಬೈ ದೋ ವೈ ಸ್ಕ್ವೇರ್. ಇಲ್ಲಿ ಮೈನಸ್ ಇದೆ ಅಲ್ವಾ ಸರ್? ಮೈನಸ್ ಪ್ಲಸ್ ಇದೆ, ಇಲ್ಲಿ ಆಗಲಿ ಮೈನಸ್ ಬಂತು ನೋಡಿ. ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ದೋ ವೈ ಅಂದ್ರೆ ಮೈನಸ್ ದೋ ಸ್ಕ್ವೇರ್ ವಿ ಬೈ ದೋ ಎಕ್ಸ್ ಸ್ಕ್ವೇರ್. ಆಲ್ರೆಡಿ ಮೈನಸ್ ಇದೆ, ಮೈನಸ್ ಆಫ್ ಮೈನಸ್ ದೋ ಸ್ಕ್ವೇರ್ ವಿ ಬೈ ದೋ ಎಕ್ಸ್ ಸ್ಕ್ವೇರ್. ಇವಾಗ ಏನಾಗ್ಬಿಡ್ತಿದ್ದು, ದೋ ಸ್ಕ್ವೇರ್ ವಿ ಬೈ ದೋ ವೈ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ದೋ ಸ್ಕ್ವೇರ್ ವಿ ಬೈ ದೋ ಎಕ್ಸ್ ಸ್ಕ್ವೇರ್. ಸೊ ನೋಡಿ, ಅನಾಲಿಟಿಕ್ ಫಂಕ್ಷನ್ ಆಗಿರೋದ್ರಿಂದ ವಿ ಏನಾಗ್ಬಿಡುತ್ತೆ, ಹಾರ್ಮೋನಿಕ್ ಆಗುತ್ತೆ. ಇದ್ರ ವ್ಯಾಲ್ಯೂ ಏನಾಗ್ಬಿಡುತ್ತೆ, ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ ಸರ್? ಈಕ್ವಲ್ ಟು 0 ಬಂದಿದೆ ನೋಡಿ. ಸೊ ಆಪ್ಷನ್ 3 ಕರೆಕ್ಟ್ ಇದೆ ಅಲ್ವಾ? ಸರ್ ನಿಮ್ಗೆ ಈಗ್ಲೂ ಅರ್ಥ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಇದಕ್ಕೆ ದೋ ಸ್ಕ್ವೇರ್ ಯು ಬೈ ದೋ ವೈ ಸ್ಕ್ವೇರ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಸೇಮೇ ಬರುತ್ತೆ. ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ದೋ ವೈ ಬಂದ್ಬಿಡುತ್ತೆ ನಿಮಗೆ. ಓಕೆ Minus. ಸರ್, ಓಕೆ ಓಕೆ ಸರ್. ಸರ್ ಈಗ ಅರ್ಥ ಆಯ್ತಾ, ಅರ್ಥ ಆಗಿಲ್ಲ ಹೇಳಿ? ಎಸ್ ಸರ್, ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಅಲ್ಲ ಇಲ್ಲ ಅಂತ ಹೇಳಿ ಸರ್, ಮತ್ತೆ ಹೇಳ್ತೀನಿ ನಾನು. ಇಲ್ಲ ಗೊತ್ತಾಯ್ತು ಸರ್, ಗೊತ್ತಾಯ್ತು. ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಗೊತ್ತಾಯ್ತು ಸರ್ ನಮಗೆ. ಓಕೆ ಸರ್. ಆಪ್ಷನ್ 4 ಇದೆ ನೋಡಿ ಸರ್. ಇಲ್ಲಿ ಮೈನಸ್ ಇದೆ, ಮೈನಸ್ ಇದ್ರೆ ಮಾತ್ರ 0 ಬರುತ್ತೆ ಸರ್. ಪ್ಲಸ್ ಕೊಟ್ಬಿಟ್ಟಲ್ವಾ, ಬರಲ್ಲ ಹಂಗಾರೆ ಈಗ ಅಷ್ಟೇ. ಓಕೆನಾ? ಆಪ್ಷನ್ 4 ಆಗಲ್ಲ ಸರ್. ಆಪ್ಷನ್ 4 ಏನ್ ಕೊಟ್ಟಿದ್ದಾರೆ? ಇಲ್ಲ ಆಪ್ಷನ್ 4 ನೋಡಿ ಸರ್, ಚೆಕ್ ಮಾಡಿ. ಮೋಸ್ಟ್ಲಿ ಆಗಲ್ಲ ಅನ್ಸುತ್ತೆ ನೋಡಿ. ಇದು ವಿತ್ ರೆಸ್ಪೆಕ್ಟ್ ಯು ಅಲ್ಲ, ವಿ ಇದೆ. ಇದೆ ಸರ್. ಸಾರಿ ಆಗುತ್ತೆ ಸರ್ ಅದು. ಆಗುತ್ತೆ ಸರ್ ಅದನ್ನು. ಆಪ್ಷನ್ 4 ಆಗುತ್ತೆ. ಎಸ್ ಆಗತ್ತೆ. ಯಾಕಂದ್ರೆ ವಿ ಅಲ್ಲಿ ಏನ್ ಬಂದ್ಬಿಡುತ್ತೆ ಹೇಳಿ, ಅಲ್ಲಿ ನಾವು ಸಿಆರ್ ಇಕ್ವೇಶನ್ ಮೈನಸ್ ಬರುತ್ತಲ್ವಾ ಅಲ್ಲಿ. ಎಸ್ ಸರ್. ಸೊ ಆ ಮೈನಸ್ ಇದೆ ನೋಡಿ, ಸೊ ಪ್ಲಸ್ ಆಗುತ್ತೆ ಅಲ್ಲಿ. ಓಕೆ, 4 ಆಪ್ಷನ್ಸ್ ಕರೆಕ್ಟ್ ಇದೆ ನೋಡಿ. ಬೇಕಿದ್ರೆ ಚೆಕ್ ಮಾಡೋಣ ಇವಾಗ. ಇಲ್ಲಿ ಯಾವ ತರ ಅಂದ್ರೆ ನೋಡಿ, ಸಿಆರ್ ಇಕ್ವೇಶನ್ ಇದೆ ನೋಡಿ. ಏನಾಗುತ್ತೆ ಹೇಳಿ, ಇನ್ ಟರ್ಮ್ಸ್ ಆಫ್ ವಿ ಅಲ್ಲಿ ಹೇಳಿ ನಮ್ಗೆ. ದೋ ವಿ ಬೈ ದೋ ಎಕ್ಸ್ ಏನಾಗುತ್ತೆ ಹೇಳಿ? ದೋ ಯು ಬೈ ದೋ ಎಕ್ಸ್ ಯು ವೈ. ಬೈ ಮೈನಸ್ ಡೋ ಯು ಬೈ ಡೋ ವೈ. ದೋ ವಿ ಬೈ ದೋ ವೈ ಏನಾಗುತ್ತೆ ಹೇಳಿ? ದೋ ಯು ಬೈ ದೋ ದೋ ಎಕ್ಸ್. ಯು ಬೈ ಯು ದೋ ಬೈ ಎಕ್ಸ್. ಡೋ ಎಕ್ಸ್. ಫಸ್ಟ್ ಇಲ್ಲಿ ಇದೆ ನೋಡಿ, ದೋ ಸ್ಕ್ವೇರ್ ವಿ ಬೈ ದೋ ಎಕ್ಸ್ ದೋ ವೈ ಇದೆ ನೋಡಿ. ಎಕ್ಸ್ ಇದೆ, ಇದನ್ನ ಏನ್ ಮಾಡ್ತೀರಿ ಇವಾಗ, ಡಿಫ್ರೆನ್ಶಿಯೇಟ್ ಮಾಡಿ With ವಿತ್ respect ರೆಸ್ಪೆಕ್ಟ್ to ಟು y. ವೈ. ಅವಾಗ ಏನಾಗುತ್ತೆ, ದೋ ಸ್ಕ್ವೇರ್ ವಿ ಬೈ ದೋ ಎಕ್ಸ್ ದೋ ವೈ ದೋ ವೈ ಈಕ್ವಲ್ ಟು ಮೈನಸ್ ದೋ ಸ್ಕ್ವೇರ್ ಯು ದೋ ಯು ಬೈ ಸ್ಕ್ವೇರ್ ವಿ ಬೈ ದೋ ವೈ ಸ್ಕ್ವೇರ್. ಸ್ಕ್ವೇರ್ ಆಗುತ್ತೆ. ಇದನ್ನ ಏನ್ ಮಾಡ್ತೀರಾ, ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಏನಾಗುತ್ತೆ ನೋಡಿ, ದೋ ಸ್ಕ್ವೇರ್ ಯು ಬೈ ದೋ ದೋ ಎಕ್ಸ್ ದೋ ವೈ ದೋ ವೈ ಈಕ್ವಲ್ ಟು ದೋ ದೋ ಸ್ಕ್ವೇರ್ ಯು ಬೈ ಸ್ಕ್ವೇರ್ ದೋ ಯು ಬೈ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇನ್ ತಗೊಂಡೋಗ್ಬಿಟ್ಟು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಗುತ್ತೆ ನೋಡಿ, ಫಸ್ಟ್ ಒನ್ಗೆ ಮೈನಸ್ ದೋ ಸ್ಕ್ವೇರ್ ಯು ಬೈ ದೋ ವೈ ಸ್ಕ್ವೇರ್ ಇಲ್ವಲ್ಲ, ಅದು ವಿ ಮಾಡಿ ಸರ್, ವಿ ಮಾಡ್ಕೊಳ್ಳಿ ಸರ್ ಸರ್. ಒಂದು ವಿ ಒಂದು ವೈ ಎಕ್ಸ್ ಯು ಸರ್. ಒಂದು ವಿ ಒಂದು ಈಗ ಇಲ್ಲ, ಎರಡು ವಿನೇ ಇದೆ. ಓಕೆ, ಎರಡು ವಿ ತಗೊಂಡಾಗ ಆಗ್ತಿಲ್ಲ ಅಲ್ವಾ ಇವಾಗ? ಸರ್ ಫೋರ್ತ್ ಆಪ್ಷನ್ ಆಗಲ್ಲ. ಆಗಲ್ಲ. ಓಕೆ, ಫೋರ್ತ್ ಆಪ್ಷನ್ ಆಗಲ್ಲ ನೋಡ್ರಿ. ಬೇಕಿದ್ರೆ ಕೀ ಆನ್ಸರ್ ಅಲ್ಲಿ ಇದೆ ನೋಡಿ, ನೆಟ್ ಎಕ್ಸಾಮ್ ಕ್ವಶನ್. ಸೊ ಆಪ್ಷನ್ 1 ಆಗ್ತಿದೆ, ಆಪ್ಷನ್ 2 ಆಗ್ತಿದೆ, ಆಪ್ಷನ್ 3 ಆಗ್ತಿದೆ, ಆಪ್ಷನ್ 4 ಆಗ್ತಿದೆ ನೋಡಿ. ಓಕೆನಾ? ಅಂದ್ರೆ ಸರ್ ನೀವು ಬರ್ದಿದಿರಲ್ಲ, ಅದು ಲೆಫ್ಟ್ ಆಮೇಲೆ. ಸೈಡ್ ಆಡ್ ಮಾಡಿದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೈನಸ್ ಇದೆ ಪ್ಲಸ್ ಇದೆ, ಸೊ ಆಗಕ್ ಬರಲ್ಲ. ಇಲ್ಲ ಈಗ ನೋಡಿ, ಇಲ್ಲಿ ಇದೆ ಅಲ್ವಾ, ಇಲ್ಲಿಗೆ ನಾನು ಇದಕ್ಕೆ ಇದಕ್ಕೆ ಇದನ್ನ ಬರ್ಕೊಳ್ತೀನಿ. ಇದು ಬರ್ತಿದೆ ಅಲ್ವಾ, ಮೈನಸ್ ಕಾಮನ್ ತಗೊಂಡ್ರೆ ದೋ ಸ್ಕ್ವೇರ್ ಯು ಬೈ ಮಿಸ್ಟೇಕ್ ದೋ ವೈ ಮಾಡಿದ್ದೀನಿ ಸ್ಕ್ವೇರ್. ನಾನು. ಇದು ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳಿ, ಸಾರಿ. ಓಕೆ, ಮೈನಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ, ದೋ ಸ್ಕ್ವೇರ್ ಯು ಬೈ ದೋ ವೈ ಸ್ಕ್ವೇರ್ ಆಗುತ್ತೆ, ಮೈನಸ್ ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಲ್ಲಿದೆ? ಸ್ಕ್ವೇರ್ ಆಗುತ್ತೆ. ಇಲ್ಲ ಅಲ್ವಾ, ಇದಕ್ಕೆ 0 ಬರಲ್ಲ. ಇದು ಹಾರ್ಮೋನಿಕ್ ಅಲ್ಲ. ಸರ್ ಸೊ ಹಾಗಾಗಿ ಬರಲ್ಲ ಬಿಡಿ. ಆಪ್ಷನ್ 4 ಬಿಟ್ಬಿಡಿ ಅಷ್ಟೇ. ಓಕೆ, ಇಲ್ಲಿದೆ ನೋಡಿ ಸರ್, ಇದು ಈಸಿ ಪ್ರಾಬ್ಲಮ್. ಸೊ ಲೆಟ್ ಎಫ್ ಫ್ರಮ್ ಸಿ ಟು ಸಿ ಬಿ ಎ ಕಾಂಪ್ಲೆಕ್ಸ್ ವರ್ಡ್ ಫಂಕ್ಷನ್ ಗಿವನ್ ಬೈ ಎಫ್ ಆಫ್ ಝೆಡ್ ಈಕ್ವಲ್ ಟು ಯು ಪ್ಲಸ್ ಐ ವಿ ವಿ ಈಕ್ವಲ್ ಟು 3xy ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ದೆನ್ ಏನಾಗುತ್ತೆ ನೋಡಿ ಸರ್, ಎಫ್ ಕೆನಾಟ್ ಓಲಾಮಾರ್ಫಿಕ್ ಆನ್ ಸಿ ಅಂತ ಕೊಟ್ಟಿದ್ದಾರೆ.
ಎಫ್ ಹೋಲೋಮಾರ್ಫಿಕ್ ಆಗುತ್ತೆ ಸರ್. for any choice of u, f is holomorphic on C for any choice of u. F is holomorphic on C for suitable choice of u. V is not function of x and y. Yeah, question is V is not a function of x and y. Function of x and y alwa idu Yes, sir. ಅಲ್ವಾ? ಸೊ ಆಪ್ಷನ್ 4 ಡಿಸ್ಕಾರ್ಡ್. ಅಲ್ಲ ವಿ ಬಗ್ಗೆ ಮಾತಾಡ್ತಿದಾರಾ ಇಲ್ಲ ಯು ಬಗ್ಗೆ ಮಾತಾಡ್ತಿದಾರಾ? ಮೋಸ್ಟ್ಲಿ ಯು V is ಅನ್ಸುತ್ತೆ. equal to 3xy square. ಓಕೆ, ಈಗ ಆಪ್ಷನ್ 4 ಸರಿ. ಬಿಟ್ಟು ಕಾಂಜುಗೇಟ್ ಕಾಂಪ್ಲೆಕ್ಸ್ ನಂಬರ್ ಕಂಡಿಡ್ ಅದ್ರದ್ದು ವಿ ಕೊಟ್ಟಿದಾರಲ್ಲ ಸರ್, ಅದ್ರದ್ದು ಕಾಂಜುಗೇಟ್ ಕಂಡಿಡಿದು ಡೈರೆಕ್ಟ್ ಎಫ್ ಯು ಅಂಡ್ ಯು ಪ್ಲಸ್ ಐ ವಿ ಒಳಗ್ ಬರ್ಕೊಂಡ್ಮೇಲೆ ಇರ್ಬೋದು ನೋಡಿ ಸರ್. ಓಕೆ, ಇಲ್ಲಿ ವಿ ಇದೆ ಅಲ್ವಾ, ಇಲ್ಲಿ ಕೊಟ್ಟಿದಾರಲ್ವಾ. ಇವಾಗ ನೋಡಿ, ಈಗ ಎಫ್ ಇದು ಅನಾಲಿಟಿಕ್ ಆಗ್ಬೇಕಂದ್ರೆ ವಿಚ್ ಇಂಪ್ಲೈಸ್ ದಟ್ ಯು ಅಂಡ್ ವಿ ಏನಾಗಿರ್ಬೇಕು ಹೇಳಿ? ಹಾರ್ಮೋನಿಕ್ ಆಗಿರ್ಲೇಬೇಕು. ಹಾರ್ಮೋನಿಕ್ ಆಗಿರ್ಬೇಕಲ್ವಾ ಅನಾಲಿಟಿಕ್ ಆಗಿದ್ರೆ. ಸೊ ಅದ್ರ ಅರ್ಥ ಏನೋ ನಾಟ್ ಹಾರ್ಮೋನಿಕ್. ಈಗ ಆಪೋಸಿಟ್ ತಗೊಂಡ್ರೆ ಏನಾಗುತ್ತೆ ಹೇಳಿ? ನಾಟ್ ಹಾರ್ಮೋನಿಕ್ ಇಂಪ್ಲೈಸ್ ನಾಟ್ ಅನಾಲಿಟಿಕ್. ಸೊ ನಾಟ್ ಅನಾಲಿಟಿಕ್ ಆಗುತ್ತೆ. ಸೊ ಇವಾಗ ಏನ್ ಮಾಡ್ತೀರಾ ಅಂದ್ರೆ ಕೊಟ್ಟಿದ್ದಾರೆ ನೋಡಿ, ಇದು ಹಾರ್ಮೋನಿಕ್ ಆಗುತ್ತೋ ಆಗಲ್ವಾ ಚೆಕ್ ಮಾಡಿ ಅಷ್ಟೇ. ಸೊ ದೋ ಸ್ಕ್ವೇರ್ ವಿ ಬೈ ದೋ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಹೇಳಿ? 2 times ಪಾರ್ಷಿಯಲ್ ಡಿಫರೆನ್ಷಿಯೇಟ್ ಎಕ್ಸ್ ಮಾಡ್ಬಿಟ್ರೆ ಏನಾಗುತ್ತೆ? 0. ಸೊ ನೆಕ್ಸ್ಟ್ ದೋ ಸ್ಕ್ವೇರ್ ವಿ ಬೈ ದೋ ವೈ ಸ್ಕ್ವೇರ್ ಇದೇನಾಗುತ್ತೆ ಹೇಳಿ? 2 times ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ವೈ. ಫಸ್ಟ್ ಟೈಮ್ ಡಿಫರೆನ್ಷಿಯೇಟ್ ಮಾಡಿದ್ರೆ 6xy ಬರುತ್ತೆ, ಸೆಕೆಂಡ್ ಡಿಫರೆನ್ಷಿಯೇಟ್ ಮಾಡಿದ್ರೆ 6x ಬರುತ್ತೆ. ಈಕ್ವಲ್ ಟು 6x ನಾ? Yes, ಕರೆಕ್ಟ್ sir. ಅಲ್ವಾ? ಸೊ ದೋ ಸ್ಕ್ವೇರ್ ವಿ ಬೈ ದೋ ಎಕ್ಸ್ ಸ್ಕ್ವೇರ್ ಪ್ಲಸ್ ದೋ ಸ್ಕ್ವೇರ್ ವಿ ಬೈ ದೋ ವೈ ಸ್ಕ್ವೇರ್ ಈಕ್ವಲ್ ಟು 6x ಬರ್ತಿದೆ. ನಾಟ್ ಈಕ್ವಲ್ ಟು 0 ನಾ? ಅಂದ್ರೆ 0 ಆಗುತ್ತೆ ಯಾವಾಗ ಅಂದ್ರೆ x ಈಕ್ವಲ್ ಟು 0 ಮಾತ್ರ. ಬಟ್ ಅಲ್ಲಿ ಹೆಂಗ್ ಕೊಟ್ಟಿದ್ದಾರೆ ಡೊಮೈನ್? ಇವಾಗ ಪೂರ್ತಿ ಸಿ ಕೊಟ್ಟಿದ್ದಾರೆ, ಸಿ ಯಲ್ಲೇ ಆಗ್ಬೇಕಾಗಿತ್ತು ಇವಾಗ. ಕರೆಕ್ಟ್ ಅಲ್ವಾ? ಸೊ ದೇರ್ ಫೋರ್ ವಿ ಇಸ್ ನಾಟ್ ಹಾರ್ಮೋನಿಕ್. Harmonic. ಸೊ ವಿ ಹಾರ್ಮೋನಿಕ್ ಆಗ್ತಿಲ್ಲ ಅಂತಂದ್ರೆ ಇದ್ರ ಪ್ರಕಾರ ಏನಾಗ್ಬಿಡುತ್ತೆ? ನಾಟ್ ಹಾರ್ಮೋನಿಕ್ ಇಂಪ್ಲೈಸ್ ನಾಟ್ Not analytic. ಸೊ ನಾಟ್ ಅನಾಲಿಟಿಕ್ ಅಂದ್ರೆ ನಾಟ್ ಹೋಲೋಮಾರ್ಫಿಕ್. ಓಕೆನಾ? ಹಾಗಾಗಿ ಇಲ್ಲಿದೆ ನೋಡಿ ಫಸ್ಟ್ ಆಪ್ಷನ್, ಎಫ್ ಕೆನಾಟ್ ಹೋಲೋಮಾರ್ಫಿಕ್ ಆನ್ ಸಿ ಫಾರ್ ಎನಿ ಚಾಯ್ಸ್ ಆಫ್ ಯು. ಆಪ್ಷನ್ ಹೇಳ್ಬೋದಾ? Yes, sir. ಕ್ಲಿಯರ್ ಇದು? Yes, sir. ಎಸ್ ಸರ್. ಇಲ್ಲಿದೆ ನೋಡಿ, ಈ ತರ ಕೊಟ್ಟಾಗ ಯಾವ ಮೆಥಡ್ ಬೇಡ, ಜಸ್ಟ್ ಆಪ್ಷನ್ ಡಿಸ್ಕಾರ್ಡ್ ಮಾಡೋದು ಅಷ್ಟೇ. ದ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಯು ಆಫ್ ಎಕ್ಸ್ ಕಮ ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಕೊಟ್ಟಿದ್ದಾರೆ. ಸೊ ಇವಾಗ ಇಲ್ಲಿ ಕೊಟ್ಟಿದ್ದಾರೆ ಹಾರ್ಮೋನಿಕ್ ಕಾಂಜುಗೇಟ್ ಅಂದ್ರೆ ಯಾವುದು? ವಿ ಆಗುತ್ತಲ್ವಾ? ಸೊ ವಿ ಇಲ್ಲಿ ಕೂಡ ವಿ. ಇಲ್ಲಿ ಫಸ್ಟ್ ಏನ್ ಮಾಡ್ತೀರಾ? ಬೈ ಸಿಯರ್ ಇಕ್ವೇಶನ್ ನೋಡಿ, ಹಾರ್ಮೋನಿಕ್ ಕಾಂಜುಗೇಟ್ ಅನ್ನು ನೀವು ತಗೊಂಡ್ವಿ ಅಂದ್ರೆ ಎಫ್ ಆಫ್ ಜೆಡ್ ಈಕ್ವಲ್ ಟು ಯು ಪ್ಲಸ್ ಐ ವಿ ಏನಾಗುತ್ತೆ? ಅನಾಲಿಟಿಕ್ ಆಗುತ್ತೆ. ಅನಾಲಿಟಿಕ್ ಮೀನ್ಸ್ ವಾಟ್? ಸಿಯರ್ ಇಕ್ವೇಶನ್ ವರ್ಡ್ ಆಗುತ್ತೆ. ಸೊ ನೆಸರಿ ಕಂಡೀಷನ್. ಓಕೆನಾ? ಸಿಯರ್ ಇಕ್ವೇಶನ್ ಅಂದ್ರೆ ಏನಾಗುತ್ತೆ ಇವಾಗ? ಯು ಎಕ್ಸ್ ಈಕ್ವಲ್ ಟು ವಿ ವೈ ಆಗುತ್ತೆ, ಇನ್ನೊಂದು ಯು ವೈ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಆಗುತ್ತೆ. ಈಗ ಇದನ್ನ ಯು ಎಕ್ಸ್ ಮಾಡ್ಕೊಂಬಿಡಿ, ಕೊಟ್ಟಿರೋಂಥ ಆಪ್ಷನ್ ಅನ್ನು ಯು ಎಕ್ಸ್ ಮಾಡ್ಕೊಡಿ. ಏನಾಗುತ್ತೆ ಯು ಎಕ್ಸ್ ಮಾಡಿದ್ರೆ? 2x ನೆಕ್ಸ್ಟ್ ಪ್ಲಸ್ ವೈ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಯು ಎಕ್ಸ್ ಕೂಡ ಏನಾಗಬೇಕು ಇವಾಗ? ವಿ ವೈ ಆಗ್ಬೇಕು. ಇಲ್ಲಿ ಕೊಟ್ಟಿರೋ ಫಸ್ಟ್ ಆಪ್ಷನ್ ಅಲ್ಲಿ ವಿ ವೈ ಏನ್ ಬರುತ್ತೆ ನೋಡಿ? ವಿ ವೈ ಮೈನಸ್ 2y ಬಂದ್ಬಿಡ್ತು, Minus 2y ಮೈನಸ್ ಎಕ್ಸ್. minus x. ಎರಡು ನಾಟ್ ಈಕ್ವಲ್ ಅಲ್ವಾ? ಬೇರೆ ಬೇರೆ ಬರ್ತಿದೆ. ಫಸ್ಟ್ ಆಪ್ಷನ್ ಡಿಸ್ಕಾರ್ಡ್. ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಅದೇನಾಗುತ್ತೆ ನೋಡಿ? ವಿ ವೈ ಮಾಡಿ 2y ಮೈನಸ್ ಎಕ್ಸ್. ಇಲ್ಲಿ ಏನ್ ಬಂದಿದೆ ನೋಡಿ? 2x ಪ್ಲಸ್ ವೈ ಬಂದಿದೆ. ಡಿಸ್ಕಾರ್ಡಾ? ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿಲ್ವಾ? Yes, sir. Correct. ಓಕೆ. ಸೊ ಆಪ್ಷನ್ 2 ಡಿಸ್ಕಾರ್ಡ್ ಮಾಡಿ. ಆಪ್ಷನ್ 3 ಇದೆ ನೋಡಿ. ಸೊ ಯು ಎಕ್ಸ್ ಇದು ಬಂದಿದೆ ನಮಗೆ. ಇವಾಗ ಆಪ್ಷನ್ 3 ವಿ ವೈ ಏನ್ ಬರುತ್ತೆ ನೋಡಿ? ವಿ ವೈ. ಸೊ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ 2x ಆಗುತ್ತೆ ಪ್ಲಸ್ 1/2 Y. 2y Y. 2 ಗೆಟ್ ಕ್ಯಾನ್ಸಲ್, 2x ಪ್ಲಸ್ ವೈ ಬರ್ತಿದೆನಾ? Yes, sir. ಸೊ ಇಲ್ಲಿ ಏನ್ ಬಂದಿದೆ ನೋಡಿ? 2x ಪ್ಲಸ್ ವೈ ಬಂದಿದೆ. ಆಪ್ಷನ್ 4 ನೋಡಿ, ಏನ್ ಬರುತ್ತೆ ನೋಡಿ? ವಿ ವೈ 1/2 ಟೈಮ್ಸ್ ಎಕ್ಸ್ ಬರುತ್ತೆ ಪ್ಲಸ್ ಇಲ್ಲಿ 2 ಟೈಮ್ಸ್ 2y ಏನಾಗ್ಬಿಡುತ್ತೆ? 1/2x ಪ್ಲಸ್ 4y ಆಗುತ್ತೆ. ನೋಡಿ, ಯು ಎಕ್ಸ್ ನಾಟ್ ಈಕ್ವಲ್ ಟು ವಿ ವೈ ಅಂದ್ರೆ ಸಿಯರ್ ಇಕ್ವೇಶನ್ ವರ್ಡ್ ಆಗ್ತಿಲ್ಲ. ಯಾವ ಆಪ್ಷನ್ ವರ್ಡ್ ಆಗ್ತಿದೆ ಹೇಳಿ? ಓನ್ಲಿ ಫಾರ್
Equation Third only for option 3. So ಹಾಗಾಗಿ option 3 ಕರೆಕ್ಟ್ ಇದೆ. Clear? Yes, sir. So which of the following is not the real part of an analytic function ಕೊಟ್ಟಿದ್ದಾರೆ. So ಈಗ analytic function real part ಏನಾಗಿರುತ್ತೆ ಹೇಳಿ? Always harmonic. ಕರೆಕ್ಟ್ ಅಲ್ವಾ? ಫಸ್ಟ್ ಆಪ್ಷನ್ ಹಾರ್ಮೋನಿಕ್ ನೋಡಿ. ಸೊ ಗೇಟ್ ಕ್ವಶನ್ ಇದು. ಫಸ್ಟ್ ಆಪ್ಷನ್ ಇದ್ರೆ ಹಾರ್ಮೋನಿಕ್ ಆಗುತ್ತಾ? ಈಗ ಬೇಕಿದ್ರೆ ರಿಯಲ್ ಪಾರ್ಟ್ ಯು ಅಂತ ತಗೊಳ್ಳಿ. ಸೊ ದೋ ಯು ಬೈ ದೋ ಎಕ್ಸ್ ಏನಾಗುತ್ತೆ? 2x. ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ? 2 ಆಗುತ್ತೆ. ದೋ ಯು ಬೈ ದೋ y 2y. ದೋ ಸ್ಕ್ವೇರ್ ಯು ಬೈ ದೋ y ಸ್ಕ್ವೇರ್ ಅಂದ್ರೆ -2y ಈಕ್ವಲ್ ಟು -2. ಎರಡು ಆಡ್ ಮಾಡ್ಬಿಟ್ರೆ ಏನಾಗುತ್ತೆ? 0 ಆಗ್ಬಿಡುತ್ತೆ. ಹಾರ್ಮೋನಿಕ್ ಆಗುತ್ತೆ. ಈಸ್ ನಾಟ್ ದ ರಿಯಲ್ ಪಾರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಏನಾಗ್ಬಿಡುತ್ತೆ? ಚಾನ್ಸ್ ಇದೆ ನಮಗೆ. ಓಕೆನಾ? ಸೆಕೆಂಡ್ ಆಪ್ಷನ್ ಸ್ವಲ್ಪ ಕಾಂಪ್ಲಿಕೇಟ್ ಇದೆ ಇಲ್ಲಿ. ಆಪ್ಷನ್ 3 ಬರ್ರಿ. ಆಪ್ಷನ್ 3 ಏನಾಗುತ್ತೆ ಹೇಳಿ? ದೋ ಯು ಬೈ ದೋ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಕಾಸ್ ಹೈಪರ್ಬೋಲಿಕ್ y ಆಗುತ್ತೆ. ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್ ಕೂಡ ಏನಾಗುತ್ತೆ ನೋಡಿ? ಮೈನಸ್ ಕಾಸ್ ಎಕ್ಸ್ ಕಾಸ್ ಹೈಪರ್ಬೋಲಿಕ್ y ಆಗುತ್ತೆ. ನೆಕ್ಸ್ಟ್ ಅದೇ ತರ ದೋ ಯು ಬೈ ದೋ y ಏನಾಗುತ್ತೆ? ಕಾಸ್ ಎಕ್ಸ್ ಕಾಸ್ ಹೈಪರ್ಬೋಲಿಕ್ y ಆಗುತ್ತೆ. ಸಾರಿ, ಸೈನ್ ಹೈಪರ್ಬೋಲಿಕ್ y. ನೆಕ್ಸ್ಟ್ ದೋ ಸ್ಕ್ವೇರ್ ಯು ಬೈ ದೋ y ಸ್ಕ್ವೇರ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ಹೈಪರ್ಬೋಲಿಕ್ y ಆಗುತ್ತೆ. ಸೊ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ ಈಕ್ವಲ್ ಟು ಏನಾಗ್ಬಿಡುತ್ತೆ? 0. ಸೊ ಇದು ಕೂಡ ಚಾನ್ಸ್ ಇದೆ. ಅಂದ್ರೆ ಅನಾಲಿಟಿಕ್ ಫಂಕ್ಷನ್ ಗೆ ರಿಯಲ್ ಪಾರ್ಟ್ ಆಗುತ್ತೆ. ಓಕೆನಾ? ಆಪ್ಷನ್ 2 ಉಳ್ಕೊಂಡಿದೆ, ಆಪ್ಷನ್ 4 ಉಳ್ಕೊಂಡಿದೆ. ಸೊ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ಸಾಲ್ವ್ ಮಾಡಿ. ಎರಡರಲ್ಲಿ ಯಾವ್ದೋ ಒಂದು ಒಟ್ಟಲ್ಲಿ ಯಾವ್ದು ಈಸಿ ಆಗುತ್ತೆ ನಿಮ್ಗೆ? ಎರಡು ಹಂಗೆ ಅದಾವ, ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಪ್ರಾಬ್ಲಮ್. ಗೇಟ್ ಎಕ್ಸಾಮ್ ಕ್ವಶನ್ ಅಲ್ವಾ, ಡಿಫಿಕಲ್ಟ್ ಇದೆ. ಈ ಆಪ್ಷನ್ 3 ಇದೆ ನೋಡ, ಚೆಕ್ ಮಾಡಿ ನೀವು. ಓಕೆನಾ? ಚೆಕ್ ಮಾಡ್ತೀರಾ? ನೋಡಿ, ಈ ತರ ಕೊಟ್ಟಾಗ ಇನ್ನೊಂದು ಏನಂತಂದ್ರೆ ನೋಡಿ, ಇಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್ ಫಸ್ಟ್ ಟೈಮ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಹೇಳಿದ್ದು? ಎಕ್ಸ್ 1 ಆಗುತ್ತೆ. ಮತ್ತೆ ಇನ್ನೊಂದು ಡಿಫರೆನ್ಶಿಯೇಟ್ ಮಾಡಿದಾಗ 0 ಆಗುತ್ತಲ್ವಾ? 0. ಫಸ್ಟ್ ಟರ್ಮ್ ಬಿಟ್ಬಿಡಿ, ಸೆಕೆಂಡ್ ಟರ್ಮ್ ಇದು ಮಾತ್ರ ಡಿಫರೆನ್ಶಿಯೇಟ್ ಮಾಡಿ. ಫಸ್ಟ್ ಟರ್ಮ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? ಅದು 2x into ಇದೆ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ x square plus y square whole square ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ square ಸ್ಕ್ವೇರ್ plus y square into 1 ಏನಾಗುತ್ತೆ? ಮೈನಸ್ ಎಕ್ಸ್ ಇಂಟು 2x. 2x. ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಮತ್ತೆ ಏನು ಡಿಫರೆನ್ಶಿಯೇಟ್ ಮಾಡ್ಬೇಕು? ಇದು ಕಾಂಪ್ಲಿಕೇಟ್ ಇದೆ ಅಲ್ವಾ? ಇದನ್ನ ಮಾಡಿ. ಆಪ್ಷನ್ 2 ಇದೆ ನೋಡಿ, ಅದು ಬೆಟರ್ ಅನ್ಸಿದೆ ನಮಗೆ. ಆಪ್ಷನ್ 2 ಮಾಡಿ, ಅದು ಹಂಗೆ ಇದೆ. 1 plus x square plus y square whole square. ಸೆಕೆಂಡ್ ಇದೆ ಸ್ವಲ್ಪ. ಈಗ ಯು ಕೊಟ್ಟಿದಾರಲ್ವಾ, ದೋ ಯು ಬೈ ದೋ ಎಕ್ಸ್ ಪ್ಲಸ್ ಐ ಇಂಟು ದೋ ಯು ಬೈ ದೋ ವೈ. ಓಕೆ, ಆಪ್ಷನ್ 2 ಆಪ್ಷನ್ 4 ನೀವು ಚೆಕ್ ಮಾಡಿ. ಓಕೆನಾ? ಲೆಂತ್ ಇದೆ, ಅದು ಸಾಲ್ವ್ ಮಾಡಿ. ದೋ ಯು ಬೈ ದೋ ಎಕ್ಸ್ ಏನ್ ಬರುತ್ತೆ? ದೋ ಯು ಬೈ ದೋ ವೈ. ಓಕೆ, ಒಂದ್ ಸೆಕೆಂಡ್ ತಡ್ರಿ, ಇದು ಬಟ್ ಇದು ಆಗ್ಬೇಕಲ್ಲ. ಓಕೆ, ಈಗ ಒಂದ್ ಕೆಲಸ ಮಾಡಿ, ಯು ಅಲ್ವಾ? ದೋ ಯು ಬೈ ದೋ ಎಕ್ಸ್ ಏನ್ ಬರುತ್ತೆ ಹೇಳಿ? ಜಸ್ಟ್ ದೋ ಯು ಬೈ ದೋ ಎಕ್ಸ್ ಮೈನಸ್ 1 ಬೈ ಇದು ಆಪ್ಷನ್ 2 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಂಟು 2x. ದೋ ಯು ಬೈ ದೋ ಏನ್ ಬರುತ್ತೆ ಹೇಳಿ? ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ 2y
2y ಆಗುತ್ತೆ. ಓಕೆನಾ? ಎಫ್ ಡ್ಯಾಶ್ ಆಫ್ ಝಡ್ ಏನಾಗುತ್ತೆ ನೋಡಿ, ಅಂದ್ರೆ ಅದು ವರ್ಕ್ ಆಗುತ್ತೆ ನೋಡ್ತೀನಿ ನಾನು ಇವಾಗ. ಇಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ ಐ ಇಂಟು minus 2y divided by 1 plus x square plus y square whole square. ಸೊ ಈಗ ಏನು ಮಾಡ್ತಿರೋದು, x equal to z ಮಾಡಿ y equal to 0 ಮಾಡಿ. ಅವಾಗ ಏನಾಗುತ್ತಿದ್ದು minus z divided by 1 plus z square whole square. ಇಲ್ಲಿ 0 ಆಗ್ಬಿಡುತ್ತಲ್ವಾ? ಈಗ ಮತ್ತೆ ಇಂಟಿಗ್ರೇಟ್ ಮಾಡ್ಬೇಕಲ್ಲಪ್ಪ ಇದು. ಓಕೆ, ಇಂಟಿಗ್ರೇಟ್ ಮಾಡಿ ಏನು ಬರುತ್ತೆ ನೋಡಿ, ಇದು ಇಂಟಿಗ್ರೇಷನ್ ಆಫ್ minus z divided by 1 plus z square whole square into dz. So 1 plus z square equal to ಏನಾಗ್ಬಿಡುತ್ತೆ, t ತಗೊಂಡ್ರೆ 2z dz equal to dt minus integration dt by 2 by divided by 2 dt divided by t square. Okay, equal to minus 1 by 2 integration of 1 by t square minus 1 by t plus c. 1 by 2t plus c ಆಗ್ತಿದೆ. ಸೊ 1 by 2t ಅಂತ ತಗೊಂಡಿದ್ದೀವಿ ನಾವಲ್ಲಿ 1 plus z square plus c. ಕರೆಕ್ಟ್ ಅಲ್ವಾ? ಅಂದ್ರೆ ಈ ಫಂಕ್ಷನ್ ಅನಾಲಿಟಿಕ ಇದು. is not the real part of the analytic function. analytic function ಅಲ್ವಾ ಇದು? ಯಾವ ಪಾಯಿಂಟ್ ಅದ? z is equal to -1. ಹಾಗಾಗಿ ಹೇಳ್ಬೋದಲ್ಲ, ಹಿಂಗೆ ಹೇಳಕ್ ಬರಲ್ಲ. ಅದಿರೋದೇ ರಿಯಲ್ ಪಾರ್ಟ್ ಆಫ್ ಅನಾಲಿಟಿಕ್ ಫಂಕ್ಷನ್ ಕೊಟ್ಟಾಗ ಏನ್ ಬರುತ್ತೆ ಅಂತ ಹಿಂಗೆ ಇರೋದಲ್ವಾ? ಸೊ ಉಲ್ಟಾ ಹೋದ್ರೆ ಸ್ವಲ್ಪ ಎಡವಟ್ ಆಗುತ್ತೆ. ಓಕೆ, ಟ್ರೈ ಮಾಡಿ ನೀವು. ಓಕೆನಾ? ಇಲ್ಲಿದೆ ನೋಡಿ. ಸೊ ಲ್ಯಾಪ್ಲಾಸ್ ಈಕ್ವೇಶನ್ ಏನ್ ಬರುತ್ತೆ ನೋಡಿ ಇದಕ್ಕೆ. ಸೊ ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್ ಪ್ಲಸ್ ದೋ ಸ್ಕ್ವೇರ್ ಯು ಬೈ ದೋ ವೈ ಸ್ಕ್ವೇರ್ ಈಕ್ವಲ್ ಟು 0 ಬಂದ್ರೆ ಆಗುತ್ತೆ ಅಂತ. ಓಕೆ, ಇಲ್ಲಿ ಮುಗೀತು ಅನಾಲಿಟಿಕ್ ಫಂಕ್ಷನ್. ಓಕೆನಾ? ಸೊ ನೆಕ್ಸ್ಟ್ ಸಿಂಗ್ಯುಲರ್ ಪಾಯಿಂಟ್ಸ್ ಅಂತ ಬರುತ್ತೆ. ಸೊ ಡೌಟ್ಸ್ ಇದ್ರೆ ಕೇಳಿ. No, sir. ಓಕೆ, ಥ್ಯಾಂಕ್ ಯು. Thanks. Thank you, sir.